ಹಾಯ್ ಎಲ್ರಿಗೂ ನಮಸ್ತೆ. ಶಿಕ್ಷಣವರ ಚಾನಲಿಂದ ಸ್ವಾಗತ. ಇವತ್ತು ನಾವು ನಮ್ಮ ಸೀರೀಸ್ ನಲ್ಲಿ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂತಂದ್ರೆ ವೆಬ್ಸೈಟ್ ಡಿಸೈನಿಂಗ್. ಇವಾಗ ವೆಬ್ಸೈಟ್ ಬೇಸಿಕ್ಸ್ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಏನೆಲ್ಲ ಇದೆ ವೆಬ್ಸೈಟ್ ಬೇಸಿಕ್ಸ್ ಅಲ್ಲಿ ಏನೆಲ್ಲ ಕಲಿತೀವಿ ಅಂತ ಅಂದ್ರೆ, ಇವಾಗ ನೋಡಿ, ಡೊಮೈನ್ ಅಂದ್ರೆ ಏನಂತ ಕಲಿತೀವಿ, ಹೋಸ್ಟಿಂಗ್ ಅಂದ್ರೆ ಏನಂತ ಕಲಿತೀವಿ, ವರ್ಡ್ ಪ್ರೆಸ್ ಕಲಿತೀವಿ, ಎಲಿಮೆಂಟರ್ ಕಲಿತೀವಿ. ಓಕೆನಾ? ಇವಾಗ ಡೊಮೈನ್ ಅಲ್ಲಿ ಏನೆಲ್ಲ ಇದೆ, ಯಾವ್ದು ಡೊಮೈನ್ ಅಂದ್ರೆ ಏನು, ಹೋಸ್ಟಿಂಗ್ ಅಂದ್ರೆ ಏನು, ಜಸ್ಟ್ ಹೋಸ್ಟಿಂಗ್ ಪ್ಲಸ್ ಡೊಮೈನ್ ನ ಹೆಂಗ್ ತಗೋಬೇಕು, ಆಮೇಲೆ ವರ್ಡ್ ಪ್ರೆಸ್ ಹೇಗೆ ಇನ್ಸ್ಟಾಲ್ ಮಾಡಬೇಕು, ವರ್ಡ್ ಪ್ರೆಸ್ ಅಲ್ಲಿ ಡ್ಯಾಶ್ ಬೋರ್ಡ್ ನ ಯಾವ ರೀತಿ ನಾವು ಸೆಟಪ್ ಮಾಡಬೇಕು, ಆಮೇಲೆ ಬೇಸಿಕ್ಸ್ ವರ್ಡ್ ಪ್ರೆಸ್ ಅಲ್ಲಿ ಲಾಗಿನ್ ಆಗೋದು ಹೇಗೆ, ಅದಾದ್ಮೇಲೆ ಜನರಲ್ ಸೆಟ್ಟಿಂಗ್ಸ್ ಯಾವ್ದೆಲ್ಲ ಮಾಡ್ಕೊಂಡ್ರೆ ನಮ್ಗೆ ನೀಟಾಗಿ ಆಗಿರುತ್ತೆ ಅದು. ಓಕೆನಾ? ನೆಕ್ಸ್ಟ್ ಅದೇ ಸೆಟ್ಟಿಂಗ್ಸ್ ಅಲ್ಲೇ ಬರುತ್ತೆ ಅದನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂತಂದ್ರೆ ಇಷ್ಟೇ. ಇದರಲ್ಲಿ ಇವಾಗ ನಾನು ಪರ್ಪಸ್ ಆಗಿ ನಿಮ್ಗೆ ತೋರಿಸ್ತಾ ಇರೋದು ಎಲಿಮೆಂಟರ್ ಒಂದು ಇನ್ಸ್ಟಾಲ್ ಮಾಡ್ಕೊಡ್ತೀನಿ. ಎಲಿಮೆಂಟರ್ ಪ್ಲಗಿನ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ. ಎಲಿಮೆಂಟರ್ಗೆ ಒಂದು ಸಪರೇಟ್ ಆದಂತ ಒಂದು ವಿಡಿಯೋ ಬೇಕಾಗುತ್ತೆ, ಸೊ ಅದನ್ನ ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ, ಟೇಬಲ್ ಆಫ್ ಕಂಟೆಂಟ್ ಅಲ್ಲಿ ಏನಿದೆ, ಡೊಮೈನ್ ಅಂದ್ರೆ ಏನು. ಡೊಮೈನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ನಿಮಗೆ ಒಂದು ಅಡ್ರೆಸ್. ಡೊಮೈನ್ ಈಸ್ ನಥಿಂಗ್ ಬಟ್ ಒಂದು ಅಡ್ರೆಸ್ ಇದ್ದಂಗೆ. ಪ್ರತಿಯೊಂದಕ್ಕೂ ಒಂದು ಅಡ್ರೆಸ್ ಅಂತ ಇರುತ್ತಲ್ವಾ. ಇವಾಗ ನಿಮ್ ಮನೆ ಇದೆ, ನಿಮ್ ಮನೆಗೂ ಒಂದು ಅಡ್ರೆಸ್ ಅಂತ ಇದೆ ಅಲ್ವಾ. ಡೊಮೈನ್ ಅಂತ ಅಂದ್ರೇನೆ ಅಡ್ರೆಸ್. ಓಕೆನಾ? ನೋಟ್ ಮಾಡ್ಕೊತಾ ಹೋಗಿ. ಡೊಮೈನ್ ಅಂತಂದ್ರೆ ಅಡ್ರೆಸ್. ಫಾರ್ ಎಕ್ಸಾಂಪಲ್ ಇವಾಗ ಫ್ಲಿಪ್ಕಾರ್ಟ್ ಇದೆ. ಓಕೆನಾ? ಫ್ಲಿಪ್ಕಾರ್ಟ್ ಇದೆ. ಫ್ಲಿಪ್ಕಾರ್ಟ್ ಅಲ್ಲಿ ನೀವು ಫ್ಲಿಪ್ಕಾರ್ಟ್ ಅಂತ ಹೊಡೆದ ತಕ್ಷಣನೇ ಎಲ್ಲಿಗೆ ಹೋಗ್ತೀರಾ? ಡೈರೆಕ್ಟ್ ಫ್ಲಿಪ್ಕಾರ್ಟ್ ಅಡ್ರೆಸ್ಗೆ ಹೋಗ್ತೀರಾ. ಅದು ಏಕೆ ಅಂತಂತಂದ್ರೆ, ಈ ವೆಬ್ ಪೇಜಿಗೆ, ಒಂದು ವೆಬ್ ಪೇಜಿಗೆ ಅಡ್ರೆಸ್ ಇರ್ತಕ್ಕಂಥದ್ದು ಇದು ಮಾತ್ರ. ಈ ಅಡ್ರೆಸ್ಸಿಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸಿಗ್ತಕ್ಕಂಥ ವೆಬ್ ಪೇಜ್ ಯಾವುದು? ಫ್ಲಿಪ್ಕಾರ್ಟ್. ಸೊ ಇದನ್ನ ಮಾತ್ರ ಓಪನ್ ಆಗುತ್ತೆ. ಸೊ ಫ್ಲಿಪ್ಕಾರ್ಟ್ ಅಡ್ರೆಸ್ ಅಂತ, ಡೊಮೈನ್ ಅಂತಕ್ಕಂಥದ್ದು ಒಂದು ಅಡ್ರೆಸ್. ಇದು ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕು ಅಂತಂದ್ರೆ, ಇವಾಗ ನೋಡಿ, ಯಾವುದೋ ಒಂದು ವೆಬ್ಸೈಟ್ ನಾನು ಕೊಡ್ತೀನಿ. ಯಾವುದೋ ಒಂದು ವೆಬ್ಸೈಟ್ ನಿಮ್ಗೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ಏನ್ ತಗೋಣ ಅಂತಂದ್ರೆ, ಫೇಸ್ಬುಕ್ ಅಂತ ಕೊಡ್ತೀನಿ. ಫೇಸ್ಬುಕ್ ಅಂತ ಹೊಡೆದ ತಕ್ಷಣ ನೋಡಿ, facebook.com ಹೋಯ್ತು. ಇಲ್ಲಿದೆ ನೋಡಿ, facebook.com, www.facebook.com ಅಂತ ಇದೆ ಅಲ್ವಾ. ಇದು ಅದರದ್ದು ಅಡ್ರೆಸ್. ಸೊ ಈ ಅಡ್ರೆಸ್ಗೆ ನಾವೇನ್ ಮಾಡ್ತಾ ಇದ್ವಿ? ಹೋಗ್ತಾ ಇದ್ವಿ. ಓಕೆನಾ? ನೆಕ್ಸ್ಟ್ ಅದೇ ರೀತಿ ನೀವು ಯಾವುದೇ ಒಂದನ್ನು ಸರ್ಚ್ ಮಾಡಿದ್ರು ಆ ಅಡ್ರೆಸ್ಗೆನೆ ಹೋಗುತ್ತೆ. ಅದನ್ನೇ ನಾವೇನ್ ಕರಿತೀವಿ ಅಂತಂದ್ರೆ ಡೊಮೈನ್. ಡೊಮೈನ್. ಸರಿನಾ? ಇವಾಗ ಡೊಮೈನ್ ಬಗ್ಗೆ ಗೊತ್ತಾಯ್ತು. ಡೊಮೈನ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಹೋಸ್ಟಿಂಗ್ ಅಂತಂದ್ರೆ ಏನು? ಇಲ್ಲಿ ನಾನು ಏನೇನು ಹೇಳ್ತಾ ಹೋಗಿದ್ದೆ, ಡೊಮೈನ್ ಅಂತ ಆಯ್ತು. ಡೊಮೈನ್ ಅಲ್ಲೇನೆ ಕೆಲವೊಂದು ಎಕ್ಸ್ಟೆನ್ಷನ್ಸ್ ಬರುತ್ತೆ. ನಿಮಗೆ ಎಕ್ಸ್ಟೆನ್ಷನ್ಸ್ ಕೂಡ ಹೇಳ್ಕೊಡ್ತೀನಿ. ಎಕ್ಸ್ಟೆನ್ಷನ್ಸ್ ಬರುತ್ತೆ. ಏನೆಲ್ಲ ನೋಡಿರ್ತೀರಾ ನೀವು? ಫಾರ್ ಎಕ್ಸಾಂಪಲ್ ಇವಾಗ .com ಅಂತ ನೋಡಿರ್ತೀರಾ, ಹೌದಾ? ನೆಕ್ಸ್ಟ್ .in ಅಂತ ಕೆಲವೊಂದು ನೋಡಿರ್ತೀರಾ, .org ಅಂತ ನೋಡಿರ್ತೀರಾ, ಆಮೇಲೆ ಡಾಟ್ ಅಂತ ಬಂದು ಆ ಕಂಪ್ನಿ ನೇಮೇ ಬಂದಿರುತ್ತೆ, ಹೌದಾ? ಅದನ್ನ ನೋಡಿರ್ತೀರಾ. ಈ ತರದ್ದೆಲ್ಲವನ್ನ ನಾವೇನಂತೀವಿ ಅಂತಂದ್ರೆ ಒಂದು ಎಕ್ಸ್ಟೆನ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ನೋಡಿ, .com ಇದೆ. ಈ .com ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಯಾವುದೋ ಒಂದು ಬಿಸ್ನೆಸ್ ಇದೆ ಅಥವಾ ಗ್ಲೋಬಲಿ ನಿಮ್ಮ ಬ್ರ್ಯಾಂಡ್ ರೆಕಗ್ನೈಸ್ ಆಗ್ಬೇಕು. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ .com ನ ಯೂಸ್ ಮಾಡ್ತೀವಿ. .in ಅಂತಕ್ಕಂಥ ಎಕ್ಸ್ಟೆನ್ಷನ್ ಏನಿದೆಯಲ್ಲ, ಇದನ್ನ ಇಂಡಿಯಾದಲ್ಲಿ ಇರ್ತಕ್ಕಂಥ ವೆಬ್ಸೈಟ್ ಗಳಿಗೆ ಯೂಸ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ, ಗ್ಲೋಬಲ್ ಮತ್ತೆ ಈ ಇಂಡಿಯಾ ಎರಡರಲ್ಲೂ ಹೇಗೆ ಇದಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಅಮೆಝಾನ್ ಇದೆ. ಓಕೆನಾ? ಅಮೆಝಾನ್ ಇದೆ. ನಾನು ಇಲ್ಲಿ ಏನ್ ಕೊಡ್ತೀನಿ ಅಂತಂದ್ರೆ ಅಮೆಝಾನ್ ಅಂತ ಕೊಡ್ತೀನಿ. ನೋಡಿ, ಇದು .in ಇದೆ. ಓಕೆನಾ? ನಾನು .in ಹೋಗಲ್ಲ. ಇವಾಗ ನಿಮ್ಗೆ ಬರೀ .com ಅಂತ ತೋರಿಸ್ತೀನಿ. ನಾವು ಇಂಡಿಯಾದಲ್ಲಿ ಇರೋದ್ರಿಂದ .com ಜಾಸ್ತಿ ನನಗೆ ಶೂ ಆಗ್ತಾ ಇದೆ. ಯಾಕಂದ್ರೆ ನಾನು ಯಾವಾಗೂ ಇಂಡಿಯಾದಲ್ಲಿ .in ಯೂಸ್ ಮಾಡಿರ್ತೀನಲ್ವಾ, ಅದಕ್ಕೆ .in. ಈಗ .com ಅಂತ ಕೊಡ್ತೀನಿ. ಅಮೆಝಾನ್ .comಗೂ ಮತ್ತು .inಗೂ ಏನ್ ಡಿಫ್ರೆನ್ಸ್ ಅಂತ ನೋಡಿ. ಅಮೆಝಾನ್ .com ಅಂತ ಕೊಟ್ಟಾಗ ಇದು ಔಟ್ಸೈಡ್ ಅಲ್ಲಿ ಇರ್ತಕ್ಕಂಥ ಐಟಮ್ಸ್ಗಳು ಕೂಡ ತೋರಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆಲ್ ಓವರ್ ವರ್ಲ್ಡ್ ಗ್ಲೋಬಲಿ ಯಾರೆಲ್ಲ ಮಾಡಿರ್ತಾರೆ ಆ ಎಲ್ಲ ಐಟಮ್ಗಳು ಇದರಲ್ಲಿ ತೋರಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಅದೇ ನಾವು
ಇದನ್ನ ನೋಡಿ .in ಅಂತ ಕೊಡ್ತೀನಿ. ಅಮೆಝಾನ್ ಅಂತ ಕೊಟ್ಟ ತಕ್ಷಣ .in ಇದೆ. ಈ .in ಗೆ ಹೋದ್ರೆ ಇದು ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಗಳು, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಸೆಲ್ಲರ್ಸು, ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಕಸ್ಟಮರ್ಗೆ ಯೂಸ್ ಆಗ್ಲಿ ಅಂತ .in ಕೊಟ್ಟು ಇಂಡಿಯಾದಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೀವಿ. ಅದೇ .com ಅಂತಂದ್ರೆ ಏನಾಗಿರುತ್ತೆ, ಇದು ಔಟ್ ಆಫ್ ಕಂಟ್ರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಹೆಂಗೆ ಔಟ್ ಆಫ್ ಕಂಟ್ರಿ ನಿಮಗೆ ತೋರಿಸ್ತೀನಿ. ಯಾವುದೋ ಒಂದು ಲ್ಯಾಪ್ಟಾಪ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಲ್ಯಾಪ್ಟಾಪ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ನೋಡಿ ಏನಂತ ಬಂದಿದೆ, ಒಂದ್ ಸೆಕೆಂಡ್. ಇವಾಗ ಇದು ಇಂಡಿಯಾದಲ್ಲಿ ಡೆಲಿವರಿ ಇಂಡಿಯಾ ಅಂತ ನಾನು ತಗೊಂಡಿದ್ದೀನಿ. ಅದಕ್ಕೆ ಇದು ನನ್ನ ಅಕೌಂಟ್ ಇಂಡಿಯಾದಲ್ಲಿ ಲಿಂಕ್ ಆಗಿರೋದ್ರಿಂದ ಇಂಡಿಯಾದಲ್ಲೇ ತೋರಿಸ್ತಿದೆ. ಕೆಲವೊಂದು ಟೈಮಲ್ಲಿ ನೀವು ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇದು ಎಲ್ಲಾನು ಅಮೌಂಟ್ ಎಲ್ಲ ಡಾಲರ್ಸ್ ಅಲ್ಲಿ ಇರುತ್ತೆ. ಓಕೆ ಅಲ್ವಾ, ಡಾಲರ್ಸ್ ಅಲ್ಲಿ ಇರುತ್ತೆ ಆಕ್ಚುಲ್ ಆಗಿ. ಸೊ ಅದು ಗ್ಲೋಬಲ್ ವೆಬ್ಸೈಟ್ ಕೂಡ ಆಗಿರುತ್ತೆ. ಡಿಫ್ರೆನ್ಸ್ ಇಷ್ಟೇನೆ. .com ಅಂತ ಬಂದ್ರೆ ಗ್ಲೋಬಲಿ ಯಾವ್ದು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೀವು ಸೇಲ್ ಮಾಡಂಗೆ ನಿಮ್ಮ ಬ್ರ್ಯಾಂಡ್ ಇರೋದ್ರಿಂದ ಅದು .com. .in ಅಂತ ಕೊಟ್ರೆ ಇಂಡಿಯಾ. .org ಅಂತ ಇರುತ್ತಲ್ವಾ, ಅದು ಯಾವನ್ನ ಕೊಟ್ಟಿರ್ತೀವಿ ಅಂತಂದ್ರೆ ಒಂದೊಂದು ಆರ್ಗನೈಸೇಷನ್ ಇರುತ್ತೆ. ಆರ್ಗನೈಸೇಷನ್ದವರು .org ಅಂತ ತಗೊಂಡಿರ್ತಾರೆ. Google.org ಗೂಗಲ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವೆಬ್ಸೈಟು. ಶಾಪ್ ಇ-ಕಾಮರ್ಸ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಗ್ಲೇ ಹೇಳ್ದೆ, ನಮ್ದು ಏನ್ ನೇಮ್ ಇರುತ್ತೆ ಅದೇ ಬರ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ವೆಬ್ಸೈಟ್ ನಾನು ಮಾಡಿದ್ದೀನಿ ಅನ್ಕೋಣ. ನಂದು ವೆಬ್ಸೈಟ್ ಹೆಸರು ಯಾವ್ದೋ ಒಂದಿದೆ. ನಂದು ಚಾನಲ್ ಏನಿದೆ ಇವಾಗ ಹೆಸರು ಶಿಕ್ಷಣ ಅವರ ಅಂತ ಇದೆ. ನಾನು ನಾಳೆ ಏನ್ ಮಾಡ್ತೀನಿ ಅಂತಂದ್ರೆ ಶಿಕ್ಷಣ ಅವರದ ಮೇಲೆನೆ ಮಾಡಿದ್ರೆ ನಾನು .ಶಿಕ್ಷಣ ಅವರ ಅಂತಾನೆ ಬೇಕು ಅಂತೀನಿ. ಶಿಕ್ಷಣ ಅವರ, ಓಕೆನಾ, .ಶಿಕ್ಷಣ ಅವರ ಅಂತಾನೆ ಬೇಕು ಅಂತೀನಿ. ಇಲ್ಲೇನಿರುತ್ತೆ, ಸಪೋರ್ಟ್ ಅಥವಾ ಕಾಂಟ್ಯಾಕ್ಟ್ ಈ ತರ ಎಲ್ಲಾನು ಇರ್ತಾ ಹೋಗುತ್ತೆ. ಈ ವೆಬ್ಸೈಟ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ ಗಳಷ್ಟೇ. ನಾವು ಯಾವ್ದೆಲ್ಲ ಎಕ್ಸ್ಟೆನ್ಷನ್ ತೊಗೊಂಡ್ರೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಇದನ್ನ ನಾನು ನಿಮ್ಗಾಗಿ ಹೇಳ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಹೋಸ್ಟಿಂಗ್ ಅಂದ್ರೆ ಏನು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಅಂತಂದ್ರೇನೆ ಅದೇನದು ಒಂದು ಡಾಟಾ. ವೆಬ್ಸೈಟ್ ಅಂತಂದ್ರೆ ಏನು, ಡಾಟಾ. ಆ ಡಾಟಾನ ಎಲ್ಲಾದ್ರೂ ಇಡ್ಬೇಕು ಅಂತಂದ್ರೆ ಏನ್ ಬೇಕು, ನಿಮ್ಗೆ ಒಂದ್ ಜಾಗ ಬೇಕಲ್ವಾ, ಆ ಜಾಗನೇ ಹೋಸ್ಟಿಂಗ್. ಅರ್ಥ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ನಾನೇನಂತ ಇದ್ದೀನಿ ಅಂತಂದ್ರೆ ಇವಾಗ ನಿಮ್ಮಲ್ಲಿ ಒಂದು ನಾಲೆಡ್ಜ್ ಇದೆ. ಆ ನಾಲೆಡ್ಜ್ ನ ಎಲ್ಲಿ ಇಟ್ಕೊಂತೀರಾ ನೀವು, ತಲೆಯಲ್ಲಿ ಇಟ್ಕೊಂತೀರಲ್ವಾ. ತಲೆನೇ ಮೆದುಳು ಏನಿದೆಯಲ್ಲ ಅದು ಹೋಸ್ಟಿಂಗ್. ಓಕೆನಾ, ನಿಮ್ಮ ಮನೆ ಇದೆ, ನಿಮ್ ಮನೆ ಕಟ್ಟಬೇಕು ಅಂದ್ರೆ ಒಂದು ಪ್ಲಾಟ್ ಬೇಕಲ್ವಾ. ಅಡ್ರೆಸ್ಗೆ ಮನೆ ಕಟ್ತೀರಾ, ಆ ಮನೆ ಎಲ್ಲಿ ಯಾವ ಜಾಗದಲ್ಲಿ ಇದೆ ಆ ಜಾಗನ ಏನಂತೀವಿ ಅಂತಂದ್ರೆ ನಾವು ಹೋಸ್ಟಿಂಗ್ ಅಂತೀವಿ. ಅದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅದೊಂದು ಬಿಗ್ ಕಂಪ್ಯೂಟರ್. ದೊಡ್ಡ ಕಂಪ್ಯೂಟರ್ ಅಲ್ಲಿ ನಿಮ್ಮ ವೆಬ್ಸೈಟ್ ನ ತಗೊಂಡೋಗಿ ಇಡ್ತೀವಿ. ನಿಮ್ ತರಾನೇ ಸುಮಾರು ಜನ ವೆಬ್ಸೈಟ್ ನ ಅದರಲ್ಲಿ ಇಟ್ಟಿರ್ತಾರೆ. ಆ ವೆಬ್ಸೈಟ್ ಗೆ ಬೇಕಾದಂತ ಸರ್ವರ್ ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಹೋಸ್ಟಿಂಗ್ ಅಂತ ಕರಿತೀವಿ. ಏನಾಗುತ್ತೆ, ಯಾಕೆ ಬೇಕು ಅಂತಂದ್ರೆ ಒಂದು ಸರ್ವರ್ ಇರೋದ್ರಿಂದ ಸ್ಪೀಡ್ ಆಗಿರುತ್ತೆ, ಎಲ್ಲದಕ್ಕೂ ಯೂಸ್ ಆಗ್ತಾ ಇರುತ್ತೆ. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್ ಇದೆ, ಅದು ಯೂಸ್ ಆಗುತ್ತೆ. ಹೌಸ್ಟಿಂಜರ್ ಇದೆ, ಅದು ಯೂಸ್ ಆಗುತ್ತೆ. ಗೋಡ್ಯಾಡಿ ಇದೆ, ಗೋಡ್ಯಾಡಿ ಅಲ್ಲ, ಗೋಡ್ಯಾಡಿ, ಅದನ್ನು ಕೂಡ ಯೂಸ್ ಆಗುತ್ತೆ. ಈ ತರ ವೆಬ್ಸೈಟ್ ಹೋಸ್ಟಿಂಜರ್ ಯಾವ್ದೆಲ್ಲ ಚೆನ್ನಾಗಿರುತ್ತಲ್ಲ ಅದನ್ನ ನೀವು ಹೋಸ್ಟಿಂಗ್ ಯೂಸ್ ಮಾಡಬಹುದು. ನಾನು ಯೂಸ್ ಮಾಡ್ತಾ ಇರೋದು ಹೋಸ್ಟಿಂಜರ್. ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಕಡಿಮೆ ರೇಟ್ ಇದೆ, ಸರ್ವಿಸ್ ಚೆನ್ನಾಗಿದೆ, ಮತ್ತೆ ನಿಮ್ಮ ವೆಬ್ಸೈಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಎಲ್ಲಾ ರೀತಿಯ ವೆಬ್ಸೈಟ್ಗಳನ್ನ ಇಲ್ಲಿ ಮಾಡಬಹುದು ಅನ್ನೋ ಕಾರಣಕ್ಕೆ ನನಗೆ ಅದು ನೀಟಾಗಿ ಅರ್ಥ ಆಗಿ ಸುಲಭವಾಗಿರೋದ್ರಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್ ಹೋಸ್ಟಿಂಜರ್ ನಲ್ಲಿ ಡೊಮೈನ್ ಮತ್ತೆ ಹೋಸ್ಟಿಂಜರ್ ಹೆಂಗ್ ತಗೋಬೇಕು ಹೋಸ್ಟಿಂಗ್ ನ ಅಂತ. ಈಗ ಏನಾಗುತ್ತೆ ಅಂತಂದ್ರೆ ಈಗ ನೀವು ಆಯ್ಕೆ ಮಾಡ್ಕೋಬೇಕಲ್ವಾ, ಒಂದು ಡೊಮೈನ್ ನ ನೀವು ಬೇಕು ಅಂತಂದ್ರೆ ಆ ಡೊಮೈನ್ ನ ತಗೋಬೇಕಲ್ವಾ. ಅದನ್ನ ಹೆಂಗ್ ಮಾಡೋದು, ಹೆಂಗ್ ತಗೋಬೇಕು ಅಂತ ಅಂದ್ಬಿಟ್ಟು ಇದರಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಫಸ್ಟ್ ನಿಮ್ಗೆ ಬೇಕಾಗಿರೋದು ನೇಮ್. ನಿಮ್ಮ ಬ್ರ್ಯಾಂಡಿಗೆ ಸರಿಯಾದಂತ ನೇಮ್ ನ ನೀವು ಚಾಯ್ಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಯಾವ ರೀತಿ ಬ್ರ್ಯಾಂಡ್ ನೇಮ್ ನ ಚೂಸ್ ಮಾಡ್ಕೊಂತೀವಿ ಅಂತಂದ್ರೆ ನನ್ನ ಸಜೆಷನ್ ಹೇಳ್ತಾ ಇರೋದು ನಾನು. ಯಾವ ರೀತಿ ಬ್ರ್ಯಾಂಡ್ ನೇಮ್ ನ ಸಜೆಸ್ಟ್ ಮಾಡಿದ್ರೆ ಉತ್ತಮ ಅಂತಂದು, ಇವಾಗ ಇಲ್ಲಿ ನೋಡಿ, ನಿಮ್ದು ಯಾವುದೋ ಒಂದು ವೆಬ್ಸೈಟ್ ಇದೆ ಅನ್ಕೋಣ. ಅದರಲ್ಲಿ ಎರಡು ತರ ನೇಮಿಂಗ್ ಮಾಡ್ಬೋದು. ಒಂದು ಶಾರ್ಟ್,
ಇನ್ನೊಂದು ಲಾಂಗ್, ಇನ್ನೊಂದು ಫ್ಯಾನ್ಸಿ. ಇವಾಗ ಮೀನಿಂಗ್ ನೀವು ಇಟ್ಟಿರ್ತಕ್ಕಂಥ ವೆಬ್ಸೈಟ್ ಏನು ಅಂತ ಜನರಿಗೆ ಒಂದೇ ಸರ್ತಿ ಗೊತ್ತಾಗಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಯಾರೋ ಒಬ್ರು ನೀವು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ರ ಅನ್ಕೋಣ. ಒಂದು ವೆಬ್ಸೈಟ್ ಅಲ್ಲಿ ನೀವು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ರ, ಓಕೆನಾ? ಸಾರಿ ಬಿಸ್ನೆಸ್ ನ ಮಾಡ್ತಾ ಇದ್ರ. ಇವಾಗ ಒಂದು ವೆಬ್ಸೈಟ್ ಮಾಡಬೇಕು, ಅದಕ್ಕೆ ನೀವು ಬುಕ್ಸ್ ಅಂತ ಇಟ್ರೆ ಏನ್ ಅನ್ಕೊಂತಾರೆ? ಬುಕ್ಸ್ ಮಾಡ್ತಾ ಇದ್ರ ಅಂತ ಅನ್ಕೊಂತಾರೆ. ಬಟ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಸಾರಿ ಇರುತ್ತೆ. ಸೊ ಈ ತರ ಅಲ್ಲ. ಏನು ಅಂತ ಅಂದ್ರೆ, ನೀವು ಮಾಡ್ತಕ್ಕಂಥ ಕೆಲಸ ಹೆಸರಿಂದನೇ ಅವರಿಗೆ ಗೊತ್ತಾದ್ರೆ ಅದು ತುಂಬಾ ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಸಾರೀಸ್ ಮಾಡ್ತಾ ಇದ್ರ, ನಿಮ್ ಹೆಸರು ಏನೋ ಇದೆ, ಈಗ ಸಿಲ್ಕ್ ಸ್ಯಾರೀಸ್ ನ ನೀವು ಕೊಡ್ತಾ ಇದ್ರ ಅಂತ ಇಟ್ಕೊಳ್ಳೋಣ. ಸುಮ್ನೆ ಎಕ್ಸಾಂಪಲ್ ಗೆ ಸಿಲ್ಕಿಸ್ ಈ ತರ ಇಟ್ರೆ ಏನೋ ಅದಕ್ಕೆ ರಿಲೇಟೆಡ್ ಇದೆ ಅಂತ ಅರ್ಥ ಆಗುತ್ತೆ. ಸಾರೀಸ್ ಅಂತ ಇಡ್ತೀವಿ ಅನ್ಕೊಳ್ಳೋಣ, ಸುಕ್ ಸಾರೀಸ್. ಇವಾಗ ಏನಾಗುತ್ತೆ, ಕಸ್ಟಮರಿಗೆ ನೀವ್ ಏನ್ ಮಾಡ್ತಾ ಇದೀರ ಅಂತ ಗೊತ್ತಾಗ್ಬಿಡುತ್ತೆ, ನಿಮ್ಮ ಪ್ರಾಡಕ್ಟ್ ಏನು ಅಂತ ಗೊತ್ತಾಗುತ್ತೆ. ಇದು ಒಂದು. ಇನ್ನೊಂದು, ಇವಾಗ ಇಡ್ತಿರ್ತಾರೆ, ಏನಂತ ಇಡ್ತಾರೆ, ಒಂದ್ ಕಂಪ್ನಿ ಇದೆ ಅನ್ಕೊಳ್ಳೋಣ. ಇವಾಗ ಮೂವಿಯಲ್ಲೆಲ್ಲ ಇಡ್ತಾರೆ ಏನಂತ, ದೊಡ್ಡ ಫಿಲಿಂಗ್ ಸ್ಟೇಷನ್ಸ್ ಡನ್ ಬೈ, ಫಿಲ್ಮ್ ಡನ್ ಬೈ. ಈಗ ಪೆಟ್ರೋಲ್ ಬಂಕ್ಗೆಲ್ಲ ಫಿಲಿಂಗ್ ಸ್ಟೇಷನ್ಸ್ ಅಂತ ಇಟ್ಕೊಂಡಿರ್ತಾರೆ, ಓಕೆನಾ? ಆಮೇಲೆ ಇವಾಗ ಪ್ರೊಡಕ್ಷನ್ ಹೌಸ್ ಇದ್ರೆ ಶ್ರೀ 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 ವೆಂಕಟೇಶ್ವರ ಫಿಲ್ಮ್ ಮೇಕಿಂಗ್, ಆ ತರ ಎಲ್ಲ ಇಟ್ಟಿರ್ತಾರೆ. ಇದೆಲ್ಲ ಲಾಂಗ್, ಅದೆಲ್ಲ ಲಾಂಗ್. ಆಮೇಲೆ ಶಾರ್ಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಅಮೆಝಾನ್ ಶಾರ್ಟ್, ಫ್ಲಿಪ್ಕಾರ್ಟ್ ಶಾರ್ಟ್. ಮತ್ತೆ ಅದಿದೆ ಶಾರ್ಟ್ ಅಲ್ಲಿ. ಇವಾಗ ನಮ್ಗೆ ಯೂಸ್ ಅಂದ್ರೆ ಗೊತ್ತಾಗ್ತಾ ಇರೋದು ಮೀಶೋ ಶಾರ್ಟ್. ಇದೆಲ್ಲನು ಶಾರ್ಟ್ ಆಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ, ಓಕೆನಾ? ಇನ್ನೊಂದೇನು ಅಂತಂದ್ರೆ ಫ್ಯಾನ್ಸಿ. ಫಾರ್ ಎಕ್ಸಾಂಪಲ್ ಆಗ್ಲೇ ನಿಮ್ಗೆ ಹೇಳಿದೆ, ಇವಾಗ ಸಾರಿ ವೆಬ್ಸೈಟ್ ಇದೆ, ನೀವು ನಿಮ್ಮ ವೆಬ್ಸೈಟ್ ಹೆಸರಲ್ಲೇನೆ ನಿಮ್ ಬಿಸ್ನೆಸ್ ಸಾರಿ ಇದೆ, ನೀವು ಸಾರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಅದು ಫ್ಯಾನ್ಸಿ. ಇದಕ್ಕೆ ಏನೋ ಸಂಬಂಧನೇ ಇಲ್ಲ. ಇವಾಗ ನೋಡಿ, ಜೋಹೋ ಅಂದ್ರೆ ಏನು ಮೀನಿಂಗ್? ಅವರಿಗೆ ಇಟ್ಟಿರ್ಬೇಕಾದ್ರೆ ಅವ್ರು ಯಾವ್ದಾವ್ದೋ ಏನೇನೋ ತಗೊಂಡು ಅವರಿಗೆ ಇಷ್ಟ ಆಗಂಗೆ ಅದೊಂದು ಮೀನಿಂಗ್ ಅಲ್ಲೇ ಇಟ್ಟಿರ್ತಾರೆ ಅನ್ಕೊಳ್ಳೋಣ, ಓಕೆನಾ? ಬಟ್ ಕಾಮನ್ ಪರ್ಸನ್, ನನ್ಗೆ ಜೋಹೋ ಗೊತ್ತಿಲ್ಲ, ಓಯೋ ಏನಿದೆ ಇದ್ರ ಮೀನಿಂಗ್, ಓಯೋದು ಗೊತ್ತಿಲ್ಲ ನಮ್ಗೆ, ಹೌದಲ್ವಾ? ಬಟ್ ಅವ್ರು ಇಟ್ಟಿರ್ತಕ್ಕಂಥದ್ದು ಏನಂದ್ರೆ ಫ್ಯಾನ್ಸಿ, ಕ್ಯಾಚಿ ಆಗಿರ್ಬೇಕು, ಟಕ್ ಅಂತ ಗೊತ್ತಾಗ್ಬೇಕು. ಬೌನ್ಸ್, ಓಕೆನಾ? ಬೌನ್ಸ್ ಅಂತ ಇಟ್ರು. ಏನಿದೆ ಬೌನ್ಸ್? ಬೈಕ್ಗಳನ್ನ ರೆಂಟಿಗೆ ಕೊಡ್ತಾರೆ ಅಲ್ವಾ? ಈ ತರದ್ದು, ಈ ತರದ ವೆಬ್ಸೈಟ್ಗಳು ಇದೆಲ್ಲ ಹಿಂಗೆ ಅಂತಂದ್ರೆ, ಇವಾಗ ಜನರ ಬಾಯಿಯಲ್ಲಿ ಕ್ಯಾಚಿ ಆಗಿರ್ಬೇಕು ಹೆಸರು. ನೀವು ಎಷ್ಟು ಸರ್ತಿ ಮಾತಾಡಿದ್ರು ಅದು ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಇರ್ಬೇಕು. ಆ ವೆಬ್ಸೈಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವೇನ್ ಕೊಡ್ತೀವಿ ಅಂತಂದ್ರೆ, ಕ್ಯಾಚಿ ಆಗಿರ್ತಕ್ಕಂಥ ವೆಬ್ಸೈಟ್ ಗಳನ್ನ ಮಾಡ್ತಾ ಹೋಗ್ತೀವಿ. ನೇಮಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ಯಾವ ತರ ನೀವು ಪ್ರಾಜೆಕ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ನೇಮಿಂಗ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು, ನಿಮ್ಮ ಬಿಸ್ನೆಸ್ ಓನ್ಲಿ ಸಾರಿ, ಅದೊಂದೇ ಮಟೀರಿಯಲ್ ಇರೋದು, ಅವಾಗ ನೀವು ಸಾರೀಸ್ ಅಂತ ನೀವು ಹಿಂದ್ಗಡೆ ಮುಂದ್ಗಡೆ ಅದು ಏನಾದ್ರೂ ಇಟ್ಕೊಂಡು ನಿಮಗೆ ಬೇಕಾಗಿರತಕ್ಕಂತ ಹೆಸರು ಇಟ್ಕೊಂಡು ಸಾರೀಸ್ ಅಂತ ಇಟ್ಕೊಂಡ್ರೆ ಅದು ಓಕೆ. ಅಥವಾ ನೀವು ಸಾರಿ ಜೊತೆ ಮೆನ್ಸ್ ವೇರು ಮಾಡ್ತೀರಾ, ಫುಲ್ಲಿ ಕ್ಲಾತಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬರೀ ಕ್ಲಾತಿಂಗ್ ಗೆ ಸಂಬಂಧಪಟ್ಟಂತ ನೇಮ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ಬೇರೆ ಯಾವಾಗ ನಿಮ್ಮ ಬ್ರ್ಯಾಂಡ್ ತುಂಬಾ ಫೇಮಸ್ ಆಗ್ತಾ ಹೋಗುತ್ತೆ, ಆಮೇಲೆ ನೀವು ಯಾವ್ದು ಆಡ್ ಮಾಡ್ಕೊಂಡ್ರು ನಡೆಯುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಜನರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮ ಪ್ರಾಡಕ್ಟ್ ಯಾವ್ದಿದೆ, ಎಷ್ಟು ಚೆನ್ನಾಗಿದೆ, ನೀವು ಯಾವ್ದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ರ. ಫಾರ್ ಎಕ್ಸಾಂಪಲ್ ಇವಾಗ ಬರೀ ಎಗ್ ಸೇಲ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ ಒಂದು. ಅವರು ಎಗ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಲೋಗನೆ ಮಾಡ್ಕೊಂಡಿರ್ತಾರಲ್ವ, ಈ ತರ ಏನಾದ್ರು ಮಾಡಿರ್ತಾರೆ, ಎಗ್ಸ್ ಅಂತ ಇಡ್ತಾರೆ. ಈ ತರ ಏನಾದ್ರು ಎಗ್ ಮಾಡಿರ್ತಾರೆ, ಇಡ್ತಾರೆ. ಚಿಕನ್ ಮಾಡಿರ್ತಾರೆ, ಒಂದು ಕೋಳಿ ಎಲ್ಲ ಮಾಡ್ಬಿಟ್ಟು ಎಗ್ಸ್ ಅಂತ ಇಡ್ತಾರೆ. ಯಾಕೆ ಅಂತಂದ್ರೆ ಗೊತ್ತಾಗ್ಬೇಕಲ್ವಾ ಜನರಿಗೆ. ಮಾರ್ಕೆಟಿಂಗ್ ಅನ್ನೋದೇ ಅದೇ ಅಲ್ವಾ. ನಿಮ್ಮ ಬ್ರ್ಯಾಂಡು, ನಿಮ್ಮ ಲೋಗೋ, ನಿಮ್ಮ ಹೆಸರು, ನಿಮ್ಮ ಕಲರ್ ಚಾಯ್ಸು ಎಲ್ಲವೂ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೀವೊಂದು ನೇಮ್ ನ ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಅದನ್ನ ಇಟ್ಕೊಳ್ಳಿ, ತಲೆಯಲ್ಲಿ ಇಟ್ಕೋಬೇಕು. ನಾನು ಈ ನೇಮ್ ನ ತಗೊಂತೀನಿ ಅಂತಂದು ತಗೊಂಡ್ಮೇಲೆ ಎಲ್ಲಿಗೆ ಬರ್ಬೇಕು, ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಫಸ್ಟ್ ಇಂಜರಿಗೆ ಬರ್ತೀರಾ ಅನ್ಕೋಣ, ಓಕೆನಾ? ನಾನು ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಫಸ್ಟ್ ಇಂಜರಲ್ಲಿ ಯಾವ್ಯಾವ ತರ ಬರುತ್ತೆ, ಏನೆಲ್ಲ ಮಾಡ್ಬೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಂಜರ್ ಹೋಗ್ತೀನಿ ನಾನು.
ಹೋಸ್ಟಿಂಗರ್ ಎರಡು ಅಂತಾರೆ. ಓಕೆನಾ, ಹೋಸ್ಟಿಂಗರ್ ಅಥವಾ ಹೋಸ್ಟಿಂಜರ್ ಇದಕ್ಕೆ ಹೋಗ್ತೀವಿ ವೆಬ್ಸೈಟಲ್ಲಿ. ವೆಬ್ಸೈಟಿಗೆ ಹೋದ ತಕ್ಷಣ ಏನು ಕೇಳುತ್ತೆ ಅಂತಂದರೆ ಮೈ ಅಕೌಂಟ್ ಅಂತ ಕೇಳುತ್ತೆ ಅಥವಾ ಲಾಗಿನ್ ಆಗಂತ ಕೇಳುತ್ತೆ. ನೀವು ಮೈ ಅಕೌಂಟ್ ಕೊಟ್ಟರೆ ಇವಾಗ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಡೈರೆಕ್ಟ್ ಆಗಿ ಇದು ಅಕೌಂಟ್ ತಗೊಳುತ್ತೆ. ಇಲ್ಲ ಅಂತಂದರೆ ನಿಮಗೆ ಇಮೇಲ್ ID ಪಾಸ್ವರ್ಡ್ ಎಲ್ಲವನ್ನ ಕೇಳಿ ನೀವು ಅಲ್ಲಿ ಆ್ಯಡ್ ಮಾಡಿದರೆ ನಿಮಗೆ ವೆಬ್ಸೈಟು ಸಿಗುತ್ತೆ. ಓಕೆನಾ, ಇವಾಗ ನಾನು ಏನಂತ ತಗೊಂಡಿದ್ದೀನಿ ಅಂತಂದರೆ ನಂದು ಒಂದು ಇ-ಕಾಮರ್ಸ್ ಸೈಟ್ ಇದೆ. ಆ ಇ-ಕಾಮರ್ಸ್ ಸೈಟಿದ ಹೆಸರೇನು QualityMarts.com. ಈ QualityMarts.com ಅಂತಕ್ಕಂಥದ್ದು ನಂದು ಮೇನ್ ಡೊಮೈನ್. ಓಕೆನಾ, ಇದು ಮೇನ್ ಡೊಮೈನ್ ನಾನು ತಗೊಂಡಿದ್ದೀನಿ. ಅದರಲ್ಲಿ ನನ್ನ ಬೇರೆ ಬೇರೆ ವೆಬ್ಸೈಟ್ಗಳನ್ನ ನಾನು ಮಾಡ್ಕೋಬಹುದು. ಇದಕ್ಕೆ ಎಷ್ಟು ದುಡ್ಡು ಇರುತ್ತೆ ಇಲ್ಲಿ ನೋಡಿ, ಪರ್ ಮಂತ್ ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಇದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಮಗೆ 3000 ಇದೆ, 4000 ಇದೆ, 5000 ಇದೆ, ಆ ಥರದ್ದೆಲ್ಲ ಅಮೌಂಟ್ ಇದೆ. ಆ ಅಮೌಂಟಿಗೆ ತಕ್ಕಂತಾನೆ ನಿಮಗೆ ಸರ್ವಿಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಬೇಸಿಕ್ ತಗೊಂಡಿದ್ದೀನಿ ಅನ್ಕೋಣ, ನನ್ನ ಹತ್ರ 100 ವೆಬ್ಸೈಟ್ನ ನಾನು ಮಾಡ್ಕೋಬಹುದು. ಇದು ಮೇನ್ ವೆಬ್ಸೈಟ್ ಅಲ್ಲ, ಡೊಮೈನ್, ಸಬ್ ಡೊಮೈನ್ ವೆಬ್ಸೈಟ್. 100 ಸಬ್ ಡೊಮೈನ್ ವೆಬ್ಸೈಟ್ಗಳು ಬರುತ್ತೆ ನನಗೆ. ಮತ್ತೆ ಬಿಸ್ನೆಸ್ಗೆ ಸಂಬಂಧಪಟ್ಟ ಇಮೇಲ್ಗಳು ಬರುತ್ತೆ. ಆ ಥರದ್ದೆಲ್ಲವನ್ನ ನಾವು ಇದರಲ್ಲಿ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿದೆ ನೋಡಿ QualityMarts.com ಅಂತಕ್ಕಂಥದ್ದು ನಂದು. ನಿಮಗೆ ಯಾವ್ದು ಬೇಕಲ್ವಾ ಅದನ್ನ ಹೇಳ್ತಾರೆ. ಹೆಸರನ್ನ ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಡೊಮೈನ್ ಬೇರೆದು ತಗೋಬೇಕಾದ್ರೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಗೆಟ್ ನ್ಯೂ ವೆಬ್ಸೈಟ್ ಅಂತ ಬಂತು. ನಾನು ಆಗ್ಲೇ ಹೇಳಿದೆ ಯಾವುದೋ ಒಂದು ಎಗ್ ಮಾಡ್ತಾ ಇದ್ದಾರೆ ಅಥವಾ ಚಿಕನ್ ಮಾಡ್ತಾ ಇದ್ದಾರೆ ಅಥವಾ ವೆಜ್ ಮಾಡ್ತಾ ಇದ್ದಾರೆ, ಏನೋ ಒಂದು ಪ್ರಾಡಕ್ಟ್ನ ಒಂದು ಬೈಸಿಕಲ್ ಮಾಡ್ತಾ ಇದ್ದಾರೆ ಅನ್ಕೋಣ, ಈ ಬೈಸಿಕಲ್. ಓಕೆನಾ, ಇವಾಗ ಒಂದು ಹೆಸರು ಇಡೋಣ, ಏನಿದು ಫ್ಲೈ ಬೈಸಿಕಲ್ ಅಂತ ಕೊಟ್ಟಿದ್ದೀನಿ. ಇದನ್ನ ನಾನು ಸೆಲೆಕ್ಟ್ ಮಾಡಿ ನೋಡ್ತೀನಿ ಯಾವ್ದಾದ್ರು ಇದೆಯಾ ಅಂತದ್ದು. ಇಲ್ಲಿ ನೋಡಿ ಯಾವುದು ಇಲ್ಲ. ಇವಾಗ ನಾನು ಇದನ್ನ ತಗೋಬಹುದು. .in ತಗೊಂಡ್ರೆ ಫಾರ್ ಸ್ಟಾರ್ಟಿಂಗ್ ಇದು ಫಸ್ಟ್ ಓನ್ಲಿ ಫಾರ್ 3 years ಅಂಡ್ ಟರ್ಮ್ಸ್ಗೆ ಇದು ಇವಾಗ ಆಫರ್ಗಳು ನಡೀತಾ ಇರೋದ್ರಿಂದ ಇದ್ರ ರೇಟ್ ಇಷ್ಟಿದೆ. ಇಲ್ಲ ಅಂತಂದ್ರೆ ಇಷ್ಟು ಆಗುತ್ತೆ. ಇವಾಗ .in ಬರುತ್ತೆ, .com ಬರುತ್ತೆ, .online ಬರುತ್ತೆ. ಈ ಮೂರನ್ನು ಬಂಡಲ್ ನೀವು ತಗೋಬೇಕು ಅಂತಂದ್ರೆ 1387 ಇದೆ. ಈ ರೀತಿ ನಿಮಗೆ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. .com ಬೇಕು ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಇಯರ್ ಮಾತ್ರ ಏನಿದೆಯಲ್ಲ 200-300 ಆಗುತ್ತೆ. ನೆಕ್ಸ್ಟ್ ಇಯರ್ ಇಂದ ನಿಮ್ಗೆ ಅದೇನ್ ಚಾರ್ಜ್ ಇರುತ್ತೆ ಅದನ್ನ ನೀವು ಕಟ್ಟಬೇಕಾಗುತ್ತೆ. ಈ ತರ ಇದೆ. .studio ಅಂತ ಬರುತ್ತೆ, ಆಮೇಲೆ .co.in ಅಂತ ಬರುತ್ತೆ, .org ಅಂತ ಬರುತ್ತೆ, .shop ಅಂತ ಬರುತ್ತೆ. ಓಕೆನಾ, .org ಅಂತ ಬರುತ್ತೆ, ಆಮೇಲೆ .io ಅಂತ ಬರುತ್ತೆ, .net ಅಂತ ಬರುತ್ತೆ. ಈ ತರ ಎಕ್ಸ್ಟೆನ್ಷನ್ಸ್ ತುಂಬಾ ಇದೆ. ಇಲ್ಲಿ ನೋಡಿ .blog ಅಂತ ಇದೆ. .blog ಅಂದ್ರೆ ಬರೀ ಬ್ಲಾಗಿಂಗ್ ಮಾತ್ರ ಮಾಡಿರ್ತಾರೆ ಅವರು. .cloud ಅಂತ ಇದೆ. .cloud ಅಂತಂದ್ರೆ ಅವ್ರ ಸರ್ವಿಸ್ ಕ್ಲೌಡ್ ಅಲ್ಲಿ ಇರ್ತಕ್ಕಂಥ ಕ್ಲೌಡ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟೆ ಅವ್ರ ಸರ್ವಿಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟೋರ್ ಇದೆ, ಈ ಪ್ರಾಡಕ್ಟ್ಸ್ ಸ್ಟೋರ್ ಇದೆ ಅನ್ಕೋಣ. ಆ ಪ್ರಾಡಕ್ಟ್ ಸ್ಟೋರ್ ಅವರು ಕ್ಲೌಡ್ ಅಲ್ಲಿ ಹಾಕ್ತಿರ್ತಾರೆ, ಅದರಿಂದಾನೇ ಮಾರ್ಕೆಟಿಂಗ್ ಮಾಡ್ತಿರ್ತಾರೆ. ಓಕೆನಾ, ಈ ತರ ಯಾವ್ರಿಗೆ ಬೇಕು ಅದರಲ್ಲಿ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಫನ್ ಅಂತ ಇದೆ. ಇವಾಗ ಎಲ್ಲ AI ಬರ್ತಾ ಇದೆ. ಇದರಲ್ಲಿ AI ಕಂಟೆಂಟ್ಸ್ ಮಾತ್ರ ಬರ್ತಾ ಇರುತ್ತೆ. ಆ ತರ ನೀವು ಯಾವ ತರದ್ ಬೇಕು ಅದನ್ನ ನೀವು ಇಟ್ಕೊಳ್ಳೋದಕ್ಕೆ ಏನಂತೀವಿ ಅಂತಂದ್ರೆ ಡೊಮೈನ್ ಅಂತ ಕರಿತೀವಿ. ಒಂದೊಂದು ಎಕ್ಸ್ಟೆನ್ಷನ್ಗೆ ಒಂದೊಂದು ರೇಟ್ ಇರುತ್ತೆ. ನಿಮ್ಗೆ ಯಾವ್ದು ಸೂಟೇಬಲ್ ಇದೆ ಅದನ್ನ ನೀವು ತಗೋಬಹುದು. ಓಕೆನಾ, ನೆಕ್ಸ್ಟ್ ಇಲ್ಲಿಂದ ನೀವು ಓಕೆ ಮಾಡಿ ಯಾವ್ದೋ ಒಂದು ಆಡ್ ಟು ಕಾರ್ಟ್ ಅಂತ ಕೊಟ್ಟು ಇದನ್ನ ನೀವು ಪರ್ಚೇಸ್ ಅಂತ ಮಾಡಿದ್ರಿ ಅನ್ಕೋಣ. ಓಕೆನಾ, ಇದನ್ನ ಪರ್ಚೇಸ್ ಮಾಡಿದ್ರೆ ಕಂಟಿನ್ಯೂ ಟು ಕಾರ್ಟ್ ಅಂತ ಹೋಗುತ್ತೆ. ಕಂಟಿನ್ಯೂ ಟು ಕಾರ್ಟ್ ಅಂತ ಹೋಗಿ 3 yearಗೆ ಒಂದೇ ಸರ್ತಿ ಬಿಲ್ ಆಗ್ತಾ ಇದೆ. ನೆನಪಿರ್ಲಿ, ಇದು 3 yearಗೆ ಒಂದೇ ಸರ್ತಿ ಬಿಲ್ ಆಗ್ತಾ ಇದೆ. ನಾವು ಕೊಟ್ಟಿವಿ ಅಂತಂದ್ರೆ ಇದು ನನಗೆ ಪರ್ಚೇಸ್ ಆಗಿ ಈ ಡೊಮೈನ್ ನನಗೆ ಸಿಗುತ್ತೆ. ಇವಾಗ ನನ್ನ ಹತ್ರ ಇರೋದು ಒಂದೇ ಡೊಮೈನ್. ಆ ಒಂದು ಡೊಮೈನ್ ಅಲ್ಲಿ ವೆಬ್ಸೈಟ್ ಗಳನ್ನ ನೀವು ಎಷ್ಟಾದ್ರೂ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಗಳನ್ನ ಮಾಡ್ಕೊಳ್ಬಹುದು. ಇವಾಗ ಇಲ್ಲಿ ನೋಡಿ, ನನ್ನ ಹತ್ರ 2 ವೆಬ್ಸೈಟ್ ಇದೆ. ಒಂದು ಇದು ಮೇನ್ ವೆಬ್ಸೈಟ್, ಇದನ್ನ ಸಬ್ ವೆಬ್ಸೈಟ್. ಇಲ್ಲಿ ಆಡ್ ವೆಬ್ಸೈಟ್ ಅಂತ ಬರುತ್ತೆ. ಆಡ್ ವೆಬ್ಸೈಟ್ ಅಂತ ನೀವು ಕೊಟ್ಟು ಮುಂದೆ ಹೇಳ್ತೀನಿ ಏನೇನು ಅಂತ. ಈ ತರ ವೆಬ್ಸೈಟ್ ಗಳನ್ನ ನೀವು ಕ್ರಿಯೇಟ್ ಮಾಡಿ ಇಟ್ಕೋಬಹುದು. ಇಲ್ಲಿ ಇಮೇಲ್ ಅಂತ ಇದೆ. ಓಕೆನಾ, ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೀನಿ. ಇಮೇಲ್ ಅಂತ ಇದೆ. ಇಮೇಲ್ಸ್ ಯಾವ ರೀತಿ ಇಮೇಲ್ಸ್ ನ ಯೂಸ್ ಮಾಡ್ತೀವಿ, ಇಲ್ಲಿದೆ ಇಮೇಲ್ಸ್. ಯಾವ್ದೆಲ್ಲ ಇಮೇಲ್ಸ್ ನ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ಯಾವ್ದೋ ಒಂದು ಕಂಪ್ನಿ ಇದೆ ಅಂದ್ರೆ ಅದ್ರದ್ದು ಸಪೋರ್ಟ್ ಅಂತ ಒಂದು ಇಮೇಲ್ ಇರುತ್ತೆ. ಸಪೋರ್ಟ್ .ಕಂಪ್ನಿ ನೇಮ್ ಇರುತ್ತೆ. ಇವಾಗ ನೋಡಿ, ನಾನು ತಗೊಂಡಿರೋದು ಯಾವ್ದೆಲ್ಲ ಇದೆ ಅಂತಂದ್ರೆ ನಿಮ್ಗೆ ಯಾವ್ದು ಬೇಕು ಇಲ್ಲಿ ತಗೋಬಹುದು. ನಾನು ಯಾವ್ದು ಇಮೇಲ್ ನ ಸದ್ಯಕ್ಕೆ ಇಟ್ಕೊಂಡಿಲ್ಲ. ನಾನು ಬೇಕು ಅಂತ ಅಂದಾಗ ನಾನು ತಗೋಬಹುದು.
ಫ್ರೀ ಆಗಿರ್ತಕ್ಕಂಥ ತಗೊಂಡ್ರೆ ಏನೆಲ್ಲ ಬರುತ್ತೆ ಅಂದ್ರೆ 1 GB ಸ್ಟೋರೇಜ್ ಬರುತ್ತೆ, ಆಮೇಲೆ 1 ಫಾರ್ವರ್ಡ್ ರೂಲ್ ಅಂತ ಬರುತ್ತೆ, 1 ಇಮೇಲ್ ಅಲೈಸ್ ಬರುತ್ತೆ. ಇವ್ ಯಾವುದು ಬೆನಿಫಿಟ್ಸ್ ನಿಮಗೆ ಸಿಗಲ್ಲ. ಅದೇ ಪರ್ ಮಂತ್ 25 rupees ನೀವು ಪೇ ಮಾಡಿದ್ರೆ ನಿಮ್ಮ ನೇಮ್ ಚೆನ್ನಾಗಿರೋ ಸಿಗುತ್ತೆ, 10 GB ಸಿಗುತ್ತೆ. ಆ ತರ ಇದು ಏನೆಲ್ಲ ಹೆಲ್ಪ್ ಆಗುತ್ತೆ ಅದೆಲ್ಲಾನು ಇದರಲ್ಲಿ ಬೆನಿಫಿಟ್ ಅಲ್ಲಿ ಸಿಗುತ್ತೆ. ನೀವು ದುಡ್ಡು ಕೊಟ್ಟು ತಗೊಂತೀರಾ ಇದನ್ನ ತಗೊಂತೀರಾ ನಿಮ್ಮ ಮೇಲೆ ಡಿಪೆಂಡ್. ಓಕೆನಾ. ನೆಕ್ಸ್ಟ್ ಇದರಲ್ಲಿ ನೋಡಿ, ಇಲ್ಲಿ ಏನಿದೆ ಅಂತಂದ್ರೆ ಹೋಸ್ಟಿಂಜರ್ಗೆ ಹೋಗಿ .in ಅದರಲ್ಲಿ ಪ್ರೀಮಿಯಂ ವೆಬ್ ಹೋಸ್ಟಿಂಗ್ ಅಥವಾ ವರ್ಡ್ ಪ್ರೆಸ್ ಸ್ಟಾರ್ಟರ್ ಆಗಿರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಡೊಮೇನ್ ಆಯ್ಕೆ ಮಾಡುವುದು, ಬ್ರ್ಯಾಂಡಿಂಗ್ ಹೇಗೆ ಅದನ್ನ ಇರ್ತಕ್ಕಂಥ ನೇಮ್ ಯಾವ್ದೆಲ್ಲ ನಾವು ಯೂಸ್ ಮಾಡಬೇಕು ಅದು. ಇದರಲ್ಲಿ ಏನ್ ಕೊಟ್ಟಿದೆ ನೋಡಿ, ಈಸಿ ಮತ್ತೆ ಶಾರ್ಟ್ ನೇಮ್ ಇದ್ರೆ ಒಳ್ಳೇದು. ನೋ ಹೈಫನ್ಸ್ ಅಂದ್ರೆ ನೀವು ಯಾವುದೇ ಒಂದು ವೆಬ್ಸೈಟ್ ನೋಡಿ ಅದರಲ್ಲಿ ಹೈಫನ್ಸ್ ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ಮಾರ್ಕ್ ಆಗಿರ್ಬೋದು, ಡಾಟ್ ಅಂತ ಬಿಟ್ರೆ ಬೇರೆ ಯಾವುದನ್ನು ಜಾಸ್ತಿ ಇರೋದೇ ಇಲ್ಲ. ನೋ ಹೈಫನ್ಸ್ ಇದು ಯೂಸ್ ಮಾಡಬಾರ್ದು. ಆಮೇಲೆ ಈಸಿ ಸ್ಪೆಲ್ಲಿಂಗ್ ಆಗಿರ್ಬೇಕು ಅಂತ. ಇವಾಗ ನೋಡಿ ಕಾರ್ಟ್ ಸುಮ್ನೆ ಈಸಿ, ಎಲ್ಲರ ಬಾಯಲ್ಲಿನೂ ಅರ್ಥ ಆಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ ಆ ತರದ್ದು ಆಗಿರ್ತದ್ರಿಂದ ಎಲ್ಲರ ಬಾಯಲ್ಲಿ ಹೋಗಿ ನಿಮ್ಮ ಬ್ರ್ಯಾಂಡ್ ಬೇಗ ಮಾರ್ಕೆಟಿಂಗ್ ಆಟೋಮೆಟಿಕ್ ಆಗುತ್ತೆ. ಓಕೆನಾ. ಆಮೇಲೆ ಬ್ರ್ಯಾಂಡೇಬಲ್ ಅಂದ್ರೆ ನೋಡಿ ಓದಿದ್ರೆ ಅದನ್ನ ಪ್ರೊನೌನ್ಸ್ ಮಾಡಿದ್ರೆ ಬ್ರ್ಯಾಂಡ್ ಅಂತ ಅನಿಸ್ಬೇಕು. ಈಗ ನೋಡಿ ಬಿರ್ಲಾ ಒಂದು ಬ್ರ್ಯಾಂಡ್ ಅಂತ ಅನ್ಸುತ್ತೆ ಅಲ್ವಾ, ಆ ತರದ್ದು. ನಿಮ್ಮ ಹೆಸರು ಒಂದು ಸ್ಟ್ರಾಂಗ್ ಆಗಿದ್ರೆ ಅದನ್ನೇ ಇಡಿ, ನಿಮ್ಮ ಹೆಸರಲ್ಲೇನೆ ಒಂದು ಬ್ರ್ಯಾಂಡ್ ಇರುತ್ತಲ್ವಾ ಅದು ಸ್ಟ್ರಾಂಗ್ ಆಗಿರುತ್ತಲ್ವಾ, ಆ ತರದ್ದು ಇಟ್ಕೊಳ್ಳಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹೆಸರು ಸಚಿನ್ ಅಂತ ಇದೆ. ಓಕೆನಾ. ಇವಾಗ sachin.com ಸಚಿನ್ ಅಕಾಡೆಮಿ ಆ ತರದ್ದು. ಇಲ್ಲ ಅಂತಂದ್ರೆ ನಿಮ್ಗೆ ಏನು ಯಾವ್ದೋ ಒಂದು ಇಷ್ಟ ಬಂದಿರೋ ಹೆಸರನ್ನ ನೀವು ಇಟ್ಕೋಬಹುದು. ಸ್ಟೆಪ್ ಪೇಮೆಂಟ್ ಇಲ್ಲಿ ನೋಡಿ, ಗೂಗಲ್ ಅಕೌಂಟ್ ನೀವು ಬಳಸ್ಬಿಟ್ಟು ಕ್ರಿಯೇಟ್ ಮಾಡಿ, ಆಮೇಲೆ ಪೇಮೆಂಟ್ ಮಾಡಿ, ಚಾನೆಲ್ಗೆ ಲಾಗಿನ್ ಆಗಿ ನಿಮ್ಮ ವೆಬ್ಸೈಟ್ ನ ನೀವು ವರ್ಕ್ ಮಾಡಿ ಅಂತ ಇರುತ್ತೆ. ವರ್ಡ್ ಪ್ರೆಸ್ ಇನ್ಸ್ಟಾಲ್ ಮಾಡೋದು ಹೇಗೆ, ಆಮೇಲೆ ಇದು ವರ್ಡ್ ಪ್ರೆಸ್ ಅಂತಂದ್ರೆ ಏನು ಅಂತಂದ್ರೆ ಇವಾಗ ಒಂದು ಡೊಮೇನ್ ಇದೆ, ಆ ಡೊಮೇನ್ ನೀವು ಅಡ್ರೆಸ್ ತಗೊಂಡಿದ್ದೀರಾ, ಆ ಅಡ್ರೆಸ್ ಯಾವ್ದ್ರಲ್ಲಿ ವರ್ಕ್ ಆಗ್ಬೇಕು, ವರ್ಡ್ ಪ್ರೆಸ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ. ಈಗ ಹಾಸ್ಟಿಂಜರ್ ಅಲ್ಲಿ ಇರ್ತಕ್ಕಂಥ ಸಪೋರ್ಟಿಂಗ್ ಟೂಲ್ ಯಾವುದು, ವರ್ಡ್ ಪ್ರೆಸ್. ಸೊ ಇಲ್ಲಿ ನಾನು ಯಾವ್ದೋ ಒಂದು ವೆಬ್ಸೈಟ್ ನ ತಗೊಂತೀನಿ. ನೋಡಿ ಏನಾಗುತ್ತೆ ಅಂತಂದ್ರೆ ಇವಾಗ ಒಂದು ವೆಬ್ಸೈಟ್ ತಗೊಂತೀನಿ, ಇದು ಸಬ್ ವೆಬ್ಸೈಟ್. ಇಲ್ಲಿ ನೋಡಿ, ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡಕ್ಕೆ ಒಂದು ಜಾಗ ಬೇಕಲ್ವಾ, ಒಂದು ಟೂಲ್ಸ್ ಬೇಕಲ್ವಾ. ವರ್ಡ್ ಪ್ರೆಸ್ ವೆಬ್ಸೈಟ್ ನ ಬಿಲ್ಡ್ ಮಾಡಕ್ಕೆ ಆ ಟೂಲ್ಸ್ ನ ಪ್ರೊವೈಡ್ ಮಾಡ್ತಕ್ಕಂಥದ್ದೇ ಏನಂತೀವಿ ಅಂತಂದ್ರೆ ವರ್ಡ್ ಪ್ರೆಸ್. ಇದು ಬಿಲ್ಡ್ ಮಾಡಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಕ್ಕಂಥ ಟೂಲ್. ಓಕೆನಾ. ಹಾಸ್ಟಿಂಜರ್ದೇ ಒಂದಿದೆ, ಹಾಸ್ಟಿಂಜರ್ ವೆಬ್ಸೈಟ್ ಬಿಲ್ಡರ್ ಒಂದಿದೆ, ವರ್ಡ್ ಪ್ರೆಸ್ ಒಂದಿದೆ. ಆಮೇಲೆ ಇದು ನೋಡಿ ಕಸ್ಟಮ್ PHP ಅಂಡ್ HTML ವೆಬ್ಸೈಟ್ ಅಂತ ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ. ನೀವು HTML ಆಗಿರ್ಬೋದು, PHP ಆಗಿರ್ಬೋದು, ಜಾವಾ ಆ ತರದೆಲ್ಲ ಪ್ರೋಗ್ರಾಮಿಂಗ್ ನಿಮಗ್ ಗೊತ್ತಿದ್ರೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅದರಲ್ಲಿ ನೀವು ಟೈಪ್ ಎಲ್ಲ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಎಲ್ಲ ಬರ್ಕೊಂಡು ನಿಮ್ಗೆ ಹೆಂಗ್ ಬೇಕು ಹಂಗೆ ನೀವು ಇದ್ರಲ್ಲಿ ಮಾಡ್ಕೋಬಹುದು. ಅದು ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇದು ಹಾಸ್ಟಿಂಜರ್ ಇದೆ. ಎರಡು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಇವಾಗ ವರ್ಡ್ ಪ್ರೆಸ್ ಕೊಡ್ತಾ ಇದ್ದೀನಿ. ಓಕೆನಾ. ವರ್ಡ್ ಪ್ರೆಸ್ ಅಂತ ಸ್ಟಾರ್ಟಿಂಗ್ ಕೊಟ್ಟ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಿಮ್ ಪೇಜ್ ಲೋಡ್ ಆಗುತ್ತೆ. ಲೋಡ್ ಆದ್ಮೇಲೆ ಏನ್ ಕೇಳ್ತಾ ಇದೆ, ನೀವು ಒಂದು ಲಾಗಿನ್ ಆಗ್ಬೇಕು, ಕ್ರಿಯೇಟ್ ಅ ಲಾಗಿನ್ ID ಫಾರ್ ವರ್ಡ್ ಪ್ರೆಸ್ ಅಕೌಂಟ್. ಇಲ್ಲಿ ನಿಮ್ ಇಮೇಲ್ ಐಡಿನ ಕೊಡಿ. ಓಕೆನಾ. ನೀವು ಯಾವ್ದು ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ನ ಕೊಡಿ, ಇಮೇಲ್ ID ಕೊಡಿ, ಅದ್ರ ಪಾಸ್ವರ್ಡ್ ಕೊಡಿ. ಆ ಪಾಸ್ವರ್ಡ್ ಕೊಡ್ಬೇಕಾದ್ರೆ ಇಲ್ಲಿ ನೋಡಿ, ಒಂದ್ ನಂಬರ್ ಇರಲೇಬೇಕು, ಒಂದ್ ಲೋವರ್ ಕೇಸ್ ಇರಬೇಕು, ಒಂದ್ ಸಿಂಬಲ್ ಇರಬೇಕು, ಒಂದ್ ಅಪ್ಪರ್ ಕೇಸ್ ಇರಬೇಕು, ಒಂದ್ ಲ್ಯಾಟಿನ್ ಲೆಟರ್ಸ್ ಇರಬೇಕು, ಒಂದು ಅಪ್ ಟು 8 ರಿಂದ 50 ಕ್ಯಾರೆಕ್ಟರ್ ಒಳಗಡೆ ಇರಬೇಕು. ಇಷ್ಟು ನೀವು ಕೊಟ್ರೆ ನಿಮ್ಮದು ಓಕೆ ಆಗುತ್ತೆ. ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಮೇಲೆ ಇಲ್ಲಿ ನೋಡಿ ಎರಡಿದೆ. ಇವಾಗ ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆಗುತ್ತೆ ನಿಮ್ದ್ರಲ್ಲಿ. ವರ್ಡ್ ಪ್ರೆಸ್ ಅಲ್ಲಿ ನೋಡಿ ಈ ಥೀಮ್ ಇದೆ. ಥೀಮ್ ನಿಮ್ಗೆ ಇದೇ ಚೆನ್ನಾಗಿದೆ ಅಂತ ಅನ್ಸಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಏನ್ ಮಾಡಿ, ಕ್ರಿಯೇಟ್ ಬ್ಲಾಂಕ್ ಅಂತ ಕೊಡಿ. ಕ್ರಿಯೇಟ್ ಬ್ಲಾಂಕ್ ಅಂತ ಕೊಟ್ಟು ಹೋಗಿ. ಇವಾಗ ನೀವು ಕೊಟ್ಟಿರ್ತಕ್ಕಂಥ ಡೊಮೈನ್ ನೇಮ್ ಇದೆಯಲ್ಲ, ಆ ಡೊಮೈನ್ ನೇಮ್ ನ ಇಲ್ಲಿ ಅಂದ್ರೆ ನಿಮ್ ವೆಬ್ಸೈಟ್ ಆರ್ ಡೊಮೈನ್ ನೇಮ್ ಆರ್ ಸಬ್ ಡೊಮೈನ್ ನೇಮ್. ಈಗ ನಾನು ಏನ್ ಮಾಡ್ತೀನಿ, www.com ಅಂತ ಕೊಡ್ತೀನಿ.
ಇಲ್ಲಿ ಏನಾಗುತ್ತೆ, ಯೂಸ್ ಟೆಂಪರರಿ ಡೊಮೈನ್. ಇಲ್ಲಿ ನೋಡಿ, ಈ ಡೊಮೈನ್ ಆಲ್ರೆಡಿ ಕನೆಕ್ಟೆಡ್ ಟು ವೆಬ್ಸೈಟ್ ಇದೆ. ಫ್ರೀ ಬೇಕಾ, ಶಾಪ್ ಕ್ವಾಲಿಟಿ ಮಾರ್ಟ್ ಡಾಟ್ ಕಾಮ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ. ಸಪೋರ್ಟ್ ಕ್ವಾಲಿಟಿ ಮಾರ್ಟ್ ಡಾಟ್ ಕಾಮ್ ಅಂತ ತಗೊಳ್ಳಿ, ಆ ತರ ಸಜೆಸ್ಟ್ ಮಾಡ್ತಾ ಇದ್ದೆ. ಇವಾಗ ಒಂದು ನೇಮ್ ಯಾವುದೋ ಒಂದು ಇಡೋಣ. ಯಾವ್ದಕ್ಕೆ ಇಡೋಣ? ಟಾಯ್ಸ್ ಇಡೋಣ. ಒಂದು ಟಾಯ್ಸ್ ವೆಬ್ಸೈಟ್ ಅಂತ ತಗೊಳ್ಳೋಣ. ಓಕೆನಾ? ಈಗ ಏನ್ ಮಾಡೋಣ, ಚಿಕ್ಕ ಮಕ್ಕಳಿಗೆ ಟಾಯ್ಸ್, ಕಿಡ್ಸ್ ಟಾಯ್ಸ್ಗೆ ಈಗ ನಾವು ವೆಬ್ಸೈಟ್ ಏನ್ ಇಡ್ತೀವಿ, www. ಏನ್ ಹೇಳೋಣ ಅಂತಂದ್ರೆ ಕಿಡ್ಸ್ ಜಾಯ್, ಕಿಡ್ಸ್ ಟಾಯ್ ಎರಡು ಮರ್ಜ್ ಮಾಡ್ಬಿಟ್ಟು ನಾನೇನ್ ಮಾಡಿದೀನಿ, ಕಿಡ್ಸ್ ಜಾಯ್ ಅಂತ ಮಾಡಿದೀನಿ. ಓಕೆನಾ? ಇವಾಗ ನಾನು ಏನ್ ತಗೊಂತಾ ಇದ್ದೀನಿ, ಕಿಡ್ಸ್ ಜಾಯ್. ಇವಾಗ ಇದರಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಆಲ್ರೆಡಿ ನಾನು ತಗೊಂಡಿರೋ ಡೊಮೈನ್ ಏನಿದೆಯಲ್ಲ, ಅದನ್ನೇ ಮುಂದೆ ನಾನು ಎಕ್ಸ್ಟೆನ್ಷನ್ ಆಗಿ ತಗೊಂಡ್ರೆ 100 ವೆಬ್ಸೈಟ್ಗೂ ನನಗೆ ಫ್ರೀಯಾಗಿ ಸಿಗುತ್ತೆ. ಫ್ರೀ ಸಬ್ ಡೊಮೈನ್ಸ್ಗಳು ಸಿಗ್ತಾ ಹೋಗುತ್ತೆ. ಅಥವಾ ಈಗ ನಾನು ತಗೊಂಡಿರೋ ಡೊಮೈನ್ ನೇಮು ಬೇಕೇ ಆಗಿಲ್ಲ ನನಗೆ, ನಾನು ಬೇರೆ ಡೊಮೈನ್ ನೇಮೇ ಯೂಸ್ ಮಾಡ್ತೀನಿ, ಅಥವಾ .com ಬೇಕು, .in ಬೇಕು, .co ಬೇಕು ಅಂತಂದ್ರೆ ನಾನು ಇಲ್ಲಿ ನೋಡಿ ಪರ್ ಇಯರ್ಗೆ 200, 600, ಈ ತರ 500 ಈ ತರನ ನಾನು ಪೇ ಮಾಡಬೇಕು. ಇವಾಗ ನೋಡೋ ಸಲುವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಕಿಡ್ಸ್ ಜಾಯ್ ಅಂದ್ರೆ ಇವಾಗ ನಾನು ಡೊಮೈನ್ ಕ್ವಾಲಿಟಿ ಮಾರ್ಟ್ ಅಂತ ಅದು ಮುಂದೆ ಬಂದ್ಬಿಡುತ್ತೆ. ಕಿಡ್ಸ್ ಜಾಯ್ ಡಾಟ್ ನೀವೇನ್ ಡೊಮೈನ್ ಸೆಲೆಕ್ಟ್ ಮಾಡಿರ್ತೀರ ಆ ಡೊಮೈನ್ ನಿಮಗೆ ಕೊಟ್ಬಿಡುತ್ತೆ ಅದು. ಓಕೆನಾ? ಇಲ್ಲಿ ನೀವು ಡೊಮೈನ್ ನೇಮ್ ನ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ್ಮೇಲೆ ಮುಂದೆ ಫಾರ್ವರ್ಡ್ ಹೋಗ್ತೀರಾ, ನೆಕ್ಸ್ಟ್ ಅಂತ ಕೊಡ್ತೀರಾ. ನೆಕ್ಸ್ಟ್ ಅಂತ ಕೊಟ್ಮೇಲೆ ಇಲ್ಲಿ ನೋಡಿ ಇನ್ಸ್ಟಾಲಿಂಗ್ ವರ್ಡ್ ಪ್ರೆಸ್. ಇಲ್ಲಿ ವರ್ಡ್ ಪ್ರೆಸ್ ನಿಮ್ಗೆ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇನ್ನೊಂದ್ ಸರ್ತಿ ಹೇಳ್ತೀನಿ, ವರ್ಡ್ ಪ್ರೆಸ್ ಅಂದ್ರೆ ಏನು. ವರ್ಡ್ ಪ್ರೆಸ್ ಒಂದ್ ಯಾವುದೇ ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ನೀವು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕು. ಅವಾಗ ನಿಮ್ಗೆ ಏನ್ ಬೇಕು, ಚೆನ್ನಾಗಿರೋ ರೋಡ್ ಬೇಕು, ವೆಹಿಕಲ್ ಬೇಕು. ಅಥವಾ ರೋಡ್ ವೆಹಿಕಲ್ ಇಲ್ಲ ಅಂತಂದ್ರೆ ನೀವು ನಡ್ಕೊಂಡು ಹೋಗಕ್ಕೆ ನಿಮ್ಮ ಹತ್ರ ಶಕ್ತಿ ಬೇಕು. ಯಾವುದೇ ಒಂದು ಕೆಲಸನ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಪೋರ್ಟಿಂಗ್ ಟೂಲ್ಸ್ ಏನಿದೆ, ಆ ಟೂಲ್ಸ್ ನ ಪ್ರೊವೈಡ್ ಮಾಡ್ತಕ್ಕಂಥದ್ದೇ ಇದು ಯಾವುದು, ವರ್ಡ್ ಪ್ರೆಸ್. ವರ್ಡ್ ಪ್ರೆಸ್. ವರ್ಡ್ ಪ್ರೆಸ್ ವೆಬ್ಸೈಟ್ ಬಿಲ್ಡ್ ಮಾಡಕ್ಕೆ ಬೇಕಾದಂತ ಎಲ್ಲಾ ಟೂಲ್ಸ್ ಗಳನ್ನು ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದರಲ್ಲಿ ತುಂಬಾ ಪ್ಲಗಿನ್ಸ್ ಇದೆ. ಆ ಪ್ರತಿಯೊಂದು ವೆಬ್ಸೈಟ್ ಗೆ ಸಪರೇಟ್ ಆಗಿರತಕ್ಕಂಥ ಪ್ಲಗಿನ್ಸ್ ನ ಯೂಸ್ ಮಾಡಿಕೊಂಡು ನೀವು ನೀಟಾಗಿ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡ್ಕೋಬಹುದು. ಓಕೆನಾ? ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಅಲ್ಲಿ ಎಷ್ಟು ತರದ ವೆಬ್ಸೈಟ್ ಇದೆ. ವೆಬ್ಸೈಟ್ ಅಲ್ಲಿ ನಿಮ್ಗೆ ಇನ್ಸ್ಟಾಲ್ ಆಗೋವರೆಗೂ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಎಷ್ಟು ತರದ ವೆಬ್ಸೈಟ್ ಗಳೆಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಇದೆ ಅನ್ಕೊಳ್ಳಿ. ಯಾವ್ದೆಲ್ಲ ವೆಬ್ಸೈಟ್ ಇದೆ? ಒಂದು ಇ ಕಾಮರ್ಸ್. ಓಕೆನಾ? ಸಾರಿ, ಅದು ನಾಟ್ ಯಾಕೋ ಕ್ಲೋಸ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ವೆಬ್ಸೈಟ್ ಅಲ್ಲಿ ಯಾವ್ದೇ ತರದ ವೆಬ್ಸೈಟ್ ಇರುತ್ತೆ ಅಂತ ಹೇಳ್ತೀನಿ. ಒಂದು ಆನ್ಲೈನ್ ವೆಬ್ಸೈಟ್ ಅಂದ್ರೆ ಸ್ಟೋರ್, ಒಂದು ಇ ಕಾಮರ್ಸ್ ವೆಬ್ಸೈಟ್. ಇ ಕಾಮರ್ಸ್ ಈ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ ಈ ತರ ನಾವೆಲ್ಲ ಶಾಪಿಫೈ ಈ ತರದ್ದೆಲ್ಲ ಇದೆ ಅಲ್ವ, ಇದೆಲ್ಲಾನು ಯಾವ್ದ್ರಲ್ಲಿ ಬರುತ್ತೆ, ಇ ಕಾಮರ್ಸ್ ವೆಬ್ಸೈಟ್ ಅಲ್ಲಿ ಬರುತ್ತೆ. ಇನ್ನೊಂದು ಪೋರ್ಟ್ಫೋಲಿಯೋ ವೆಬ್ಸೈಟ್. ಇದರಲ್ಲಿ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಜಸ್ಟ್ ಇದನ್ನ ಚೇಂಜ್ ಮಾಡಕ್ ಹೋಗಲ್ಲ ನಾವು. ಒಂದ್ ಸಾರ್ತಿ ಇನ್ಫಾರ್ಮೇಶನ್ ಹಾಕ್ತಿವಿ, ರೇರ್ ಆಗಿ ಇದನ್ನ ಅಪ್ಡೇಟ್ ಮಾಡ್ತೀವಿ. ಇದು ಸಿಂಗಲ್ ಪೇಜ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಪ್ರಾಡಕ್ಟ್, ನಿಮ್ಮ ಒಂದು ಕಂಪ್ನಿ ಇದೆ ಅನ್ಕೋಣ. ಫಾರ್ ಎಕ್ಸಾಂಪಲ್ ಈಗ ಒಬ್ಬ ಟೀಚರ್ ಇದ್ದಾರೆ. ಓಕೆನಾ? ಅವ್ರ ಬಗ್ಗೆ ಏನಿರುತ್ತೆ, ಅವ್ರ ಪ್ರಾಡಕ್ಟ್ ಏನಿರುತ್ತೆ, ಅವ್ರ ಪ್ರಾಡಕ್ಟ್ ಟೀಚಿಂಗ್ ಮಾಡೋದೇ ಇರುತ್ತೆ. ಅವ್ರ ಪ್ರಾಡಕ್ಟ್ ಚೇಂಜ್ ಆಗುತ್ತಾ? ಇಲ್ಲ. ಫಾರ್ ಎಕ್ಸಾಂಪಲ್ ಒಬ್ಬ ಮ್ಯಾಥ್ ಟೀಚರ್ ಇದ್ದಾರೆ ಅನ್ಕೋಣ. ಇವ್ರದ್ದು ವೆಬ್ಸೈಟ್ ಅಲ್ಲಿ ಏನ್ ಬರುತ್ತೆ, ಇವಾಗ ಟ್ಯೂಷನ್ ಹೇಳ್ತಾರೆ, ಇದು ಜನರಿಗೆ ಗೊತ್ತಾಗಬೇಕು ಅಂತ ಅನ್ಕೋಣ. ಅವ್ರು ಏನ್ ಕೊಡ್ತಾರೆ, ಇಲ್ಲಿ ಅವ್ರ ಫೋಟೋ ಹಾಕ್ತಾರೆ, ಅವ್ರ ನೇಮ್ ಕೊಡ್ತಾರೆ, ಅವ್ರ ಕ್ವಾಲಿಫಿಕೇಶನ್ ಕೊಡ್ತಾರೆ, ಅವ್ರು ಯಾವ್ದೆಲ್ಲ ಸರ್ವಿಸ್ ಕೊಡ್ತಾರೆ ಅಂತ ಕೊಡ್ತಾರೆ, ಅವ್ರ ಅಡ್ರೆಸ್ ಕೊಡ್ತಾರೆ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ, ಎಲ್ಲ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಇದು ಒಂದು ಪೇಜ್ ಆಗಿ ಮಾಡಿ ಒಂದು ವೆಬ್ಸೈಟ್ ನ ಬಿಲ್ಡ್ ಮಾಡಿ ಬಿಡ್ತಾರೆ. ಇದು ಸ್ಟ್ಯಾಟಿಕ್ ವೆಬ್ಸೈಟ್ಸ್ ಅಂತ ಕರಿತೀವಿ. ಇದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋದಕ್ಕೆ. ಇನ್ನೊಂದು ಸೆಲ್ ಮಾಡೋದಕ್ಕೆ, ಇಂಟರಾಕ್ಟ್ ಮಾಡೋದಕ್ಕೆ. ವೆಬ್ಸೈಟ್ ಅಲ್ಲಿ ಎರಡು ತರ ವೆಬ್ಸೈಟ್ಸ್. ಓಕೆನಾ? ವೆಬ್ಸೈಟ್ ಅಲ್ಲಿ ಒಂದು ಇಂಟರಾಕ್ಟಿವ್, ಇನ್ನೊಂದು ಸ್ಟ್ಯಾಟಿಕ್. ಇಂಟರಾಕ್ಟಿವ್ ವೆಬ್ಸೈಟ್ ಅಲ್ಲಿ
ನೀವು ಪ್ರತಿಯೊಂದನ್ನು ಕ್ಲಿಕ್ ಮಾಡಿ ಇಂಟರಾಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇ ಕಾಮರ್ಸ್ ವೆಬ್ಸೈಟ್ ಇದೆ ಅನ್ಕೋಣ. ಇವಾಗ ಇಂಟರಾಕ್ಟಿವ್ ಮತ್ತೆ ಇ ಕಾಮರ್ಸ್ ಅಂತ ಒಂದು ಬರುತ್ತೆ. ಇ ಕಾಮರ್ಸ್ ಇವಾಗ ಇಂಟರಾಕ್ಟಿವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಂಟರಾಕ್ಟಿವ್ ವೆಬ್ಸೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ವೆಬ್ಸೈಟ್ ಹೋಗ್ತೀರಾ, ಇಲ್ಲಿ ಯಾವುದೋ ಒಂದು ಆಪ್ಷನ್ ಕೊಡ್ತಾನೆ, ನೀವು ಅಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ನೋಡಿ, ಅದು ಇಂಟರಾಕ್ಟಿವ್. ಫಾರ್ ಎಕ್ಸಾಂಪಲ್ ಇದೇ ಒಬ್ರು ಟೀಚರು ಒಂದು ಸ್ಕೂಲಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅನ್ಕೋಣ ವೆಬ್ಸೈಟ್ ಅಲ್ಲಿ. ನೀವು ಹೋಗ್ತೀರಾ, ಅಲ್ಲಿ ಲಾಗಿನ್ ಅಂತ ಬರುತ್ತೆ. ನಿಮಗೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಪೇಜ್ ಓಪನ್ ಆಗಿಬಿಡುತ್ತೆ, ಲಾಗಿನ್ ಪೇಜ್. ಇದರಲ್ಲಿ ಏನಿರುತ್ತೆ, ನಿಮ್ ನೇಮ್ ಇರುತ್ತೆ, ನಿಮ್ ಬೇಕಾಗಿರುತ್ತೆ ಕೋರ್ಸ್ ತಗೊಳಕ್ ಇರುತ್ತೆ, ಇಮೇಲ್ ಇರುತ್ತೆ, ಆಮೇಲೆ ಮೊಬೈಲ್ ನಂಬರ್ ಇರುತ್ತೆ, ಆಮೇಲೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತೆ. ಇದೆಲ್ಲ ಓಕೆ ಮಾಡಿದ್ಮೇಲೆ ಮತ್ತೆ ಬೈ ಅಂತ ಇರುತ್ತೆ. ಬೈ ಅಂತ ಹೋದ ತಕ್ಷಣ ಅಲ್ಲಿ ಏನಿರುತ್ತೆ, ಪೇಮೆಂಟ್ ಮೆಥಡ್ ಇರುತ್ತೆ. ಆ ಪೇಮೆಂಟ್ ಮೆಥಡಿಗೆ ಹೋಗುತ್ತೆ. ನೀವು ಅಮೌಂಟ್ ನ ಪೇ ಮಾಡಿದ್ಮೇಲೆ ನಿಮ್ಮ ಕೋರ್ಸ್ ಡೈರೆಕ್ಟ್ ಆಗಿ ವೆಬ್ಸೈಟಿಗೆ ಬಂದು ನಿಮ್ದು ಮೈ ಕೋರ್ಸ್ ಅಂತ ಒಂದಿರುತ್ತೆ. ಓಕೆನಾ, ಮೈ ಕೋರ್ಸ್. ಆ ಮೈ ಕೋರ್ಸ್ ಇದರಲ್ಲಿ ನಿಮ್ದೆಲ್ಲ ಯಾವ್ದೆಲ್ಲ ಕೋರ್ಸ್ ನ ಪರ್ಚೇಸ್ ಮಾಡಿದ್ರೆ ಅದು ತಗೊಳ್ಳಿ. ಇದು ಏನು ಅಂತಂದ್ರೆ ಇಂಟರಾಕ್ಟಿವ್. ನಿಮ್ಮ ವೆಬ್ಸೈಟ್ ನಿಮ್ ಜೊತೆ ಇಂಟರಾಕ್ಟ್ ಮಾಡ್ತಾ ಇದೆ. ಅದನ್ನ ನಾವೇನಂತೀವಿ, ಇಂಟರಾಕ್ಟಿವ್ ವೆಬ್ಸೈಟ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಬ್ರ ಹತ್ರ ಏನಿದೆ, ಇಂಟರಾಕ್ಷನ್ ಮಾಡಕ್ ಏನಿಲ್ಲ, ಅಂದ್ರೆ ಇನ್ಫಾರ್ಮೇಶನ್ ಇದೆ. ಏನ್ ಕೊಟ್ಟಿದ್ದಾರೆ, ಯಾವ್ದೋ ಒಂದು ವೆಬ್ಸೈಟ್ ನ ನೋಡಿ ಅಂತ ನಿಮ್ಗೆ ಕೊಟ್ಟರು ಅನ್ಕೋಣ. ನಿಮ್ಮೂರಲ್ಲಿ ಒಬ್ಬ ಪ್ಲಂಬರ್, ಓಕೆನಾ, ಒಬ್ಬ ಪ್ಲಂಬರ್ ಇದ್ದಾರೆ, ಪ್ಲಂಬರ್ ಇದ್ದಾರೆ. ಅವರು ಒಂದು ವೆಬ್ಸೈಟ್ ಮಾಡಿದ್ದಾರೆ. ಅವ್ರ ವೆಬ್ಸೈಟ್ ಅಲ್ಲಿ ಹೋದ್ರೆ ಏನಿದೆ, ಅವ್ರ ಹೆಸರು ಇದೆ, ಅವ್ರ ನೇಮ್ ಇದೆ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅವ್ರ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಇದೆ, ಅವ್ರು ಯಾವ್ದೆಲ್ಲ ಸರ್ವಿಸ್ ಮಾಡ್ತಾರೆ ಅಂತ ಇದೆ, ಆಮೇಲೆ ಅವ್ರದ್ದು ಕಂಪ್ನಿ ಟೈಮಿಂಗ್ಸ್ ಇದೆ. ಕೆಳಗಡೆ ಕೆಲವೊಂದು ಪೇಜಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಸ್ಟಮರ್ ರಿವ್ಯೂಸ್ ಇದೆ, ಆಮೇಲೆ ರೇಟಿಂಗ್ಸ್ ಇದೆ. ಇದೆಲ್ಲವನ್ನ ಒಂದು ಸ್ಟ್ಯಾಟಿಕ್ ಪೇಜ್ ಅಲ್ಲಿ ಮಾಡಿರ್ತಾರೆ. ಇದು ಇಂಟರಾಕ್ಟಿವ್ ಏನೂ ಇರಲ್ಲ, ಅವ್ರ ಬಗ್ಗೆ ಇನ್ಫಾರ್ಮೇಶನ್ ನೀವು ನೋಡ್ಬೋದು ಅಷ್ಟೇ. ಈ ತರದ ವೆಬ್ಸೈಟ್ ಈ ಸ್ಟ್ಯಾಟಿಕ್ ವೆಬ್ಸೈಟ್ ಅಂತ. ಇ ಕಾಮರ್ಸ್ ವೆಬ್ಸೈಟ್ ಅಂತಂದ್ರೆ ಇದು ಫುಲ್ಲಿ ಇಂಟರಾಕ್ಟಿವ್, ಆಕ್ಟಿವ್ ಅಲ್ಲೇ ಪ್ರೋ ಇಂಟರಾಕ್ಟಿವ್. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್. ನೀವು ಹೋದ ತಕ್ಷಣ ಇಲ್ಲೆಲ್ಲ ಏನ್ ಬಂದ್ಬಿಡುತ್ತೆ, ಕೆಟಗರಿಗಳು ಬರುತ್ತೆ, ಇಲ್ಲಿ ಲಾಗಿನ್ ಅಂತ ಬರುತ್ತೆ, ನಿಮ್ಮ ಮೈ ಅಕೌಂಟ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಆಮೇಲೆ ನೀವು ಲಾಗಿನ್ ಆದ ತಕ್ಷಣ ಇಲ್ಲಿ ನಿಮ್ಮ ನೇಮ್ ಅದೆಲ್ಲ ಬಂದಿರುತ್ತೆ. ನೀವು ಮೊಬೈಲ್ ಅಂತ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಂಬರ್ ಆಫ್ ಮೊಬೈಲ್ಸ್ ಓಪನ್ ಆಗುತ್ತೆ, ಹೌದಲ್ವಾ. ಈ ತರ ಬ್ಲಾಕ್ ಅಲ್ಲಿ ಬಂದ್ಬಿಟ್ಟು ಈ ತರ ಎಲ್ಲ ಓಪನ್ ಆಗುತ್ತೆ. ನೀವು ಯಾವ್ದೋ ಒಂದು ಮೊಬೈಲ್ ಕ್ಲಿಕ್ ಮಾಡ್ತೀರಾ, ಅದರದ್ದು ಇನ್ಫಾರ್ಮೇಶನ್, ಮೊಬೈಲ್ ಇಮೇಜಸ್ಗಳು, ಅದರದ್ದು ಡಾಟಾ ಎಲ್ಲ ಬರುತ್ತೆ. ನೆಕ್ಸ್ಟ್ ಆಡ್ ಕಾರ್ಟ್ ಅಂತ ಬರುತ್ತೆ. ಆಡ್ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾರ್ಟ್ ಅಲ್ಲಿ ಇರುತ್ತೆ ಮೇಲ್ಗಡೆ. ಈ ಕಾರ್ಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ಗೆ ಹೋಗ್ತೀರಾ, ಪರ್ಚೇಸ್ ಮಾಡ್ಬೋದು, ಕ್ಯಾಶ್ ಆನ್ ಡೆಲಿವರಿ, ಆ ತರದ್ದೆಲ್ಲವನ್ನು ತುಂಬಾ ದೊಡ್ಡದಾಗಿ ಇರುತ್ತೆ. ಇದು ಇ ಕಾಮರ್ಸ್ ವೆಬ್ಸೈಟ್. ಅರ್ಥ ಆಯ್ತಲ್ವ. ವೆಬ್ಸೈಟ್ ಅಲ್ಲಿ ಇಷ್ಟು ವೆಬ್ಸೈಟ್ ಆಯ್ತು. ಓಕೆ, ನಮ್ದು ವರ್ಡ್ ಪ್ರೆಸ್ ಎಲ್ಲಿ ಬಂದಿದೆ ಅಂತ ನಾನು ಇವಾಗ ನೋಡಿ, ವರ್ಡ್ ಪ್ರೆಸ್ ಇನ್ಸ್ಟಾಲ್ ಆಗಿದೆ. ಇಲ್ಲಿ ಏನಿದೆಯಲ್ಲ ಡಬ್ಲ್ಯೂ ಅಂತ, ಇದೇ ವರ್ಡ್ ಪ್ರೆಸ್. ಈ ವರ್ಡ್ ಪ್ರೆಸ್ ಈಗ ನಿಮ್ಗೆ ಕಾಣ್ತಾ ಇರೋದು ಡ್ಯಾಶ್ ಬೋರ್ಡ್, ವರ್ಡ್ ಪ್ರೆಸ್ಸಿನ ಒಂದು ಡ್ಯಾಶ್ ಬೋರ್ಡ್ ಇವಾಗ ನಿಮ್ಗೆ ಕಾಣ್ತಾ ಇರೋದು. ಇದ್ರಲ್ಲಿ ನೋಡಿ, ಒಂದು ವೆಬ್ಸೈಟ್ ಅಂತ ತಗೊಂಡ್ರೆ ನಿಮ್ಗೆ ಏನೆಲ್ಲ ಬೇಕಾಗುತ್ತೆ, ಒಂದು ಪೋಸ್ಟ್ ಬೇಕಾಗುತ್ತೆ. ವೆಬ್ಸೈಟ್ಗಳಲ್ಲಿ ಏನೆಲ್ಲ ಇರುತ್ತೆ, ಒಂದು ಪೋಸ್ಟ್ ಇರುತ್ತೆ ವೆಬ್ಸೈಟ್ಗಳಲ್ಲಿ. ನೆಕ್ಸ್ಟ್ ಏನಿರುತ್ತೆ, ಮೀಡಿಯಾ ಇರುತ್ತೆ, ಆಮೇಲೆ ಪೇಜಸ್ ಇರುತ್ತೆ, ಕಮೆಂಟ್ ಇರುತ್ತೆ. ಇದೆಲ್ಲ ಒಂದು ವೆಬ್ಸೈಟ್ಗೆ ಬೇಕಾದಂತ ಒಂದು ವಿಷಯ. ಓಕೆನಾ, ಒಂದು ವೆಬ್ಸೈಟ್ ಬಿಲ್ಡ್ ಮಾಡಕ್ಕೆ ಏನೆಲ್ಲ ಬೇಕು ಅದು ಇದು ಪ್ರೊವೈಡ್ ಮಾಡ್ತಾ ಇದೆ ನಿಮಗೆ. ಅರ್ಥ ಆಯ್ತಾ. ಇವಾಗ ನೆಕ್ಸ್ಟ್ ಇಷ್ಟು ನೀವು ಎಲ್ಲಿಗೆ ಬಂದ್ರೆ ವರ್ಡ್ ಪ್ರೆಸ್ ವರೆಗೂ ಬಂದ್ರಿ. ನೆಕ್ಸ್ಟ್ ನೀವು ವರ್ಡ್ ಪ್ರೆಸ್ ಇಂದ ಮುಂದೆ ಹೋಗ್ಬೇಕು ಅಂದ್ರೆ ಏನೆಲ್ಲ ಬೇಕು ಅಂತ ಹೇಳ್ಕೊಡ್ತೀನಿ ವೆಬ್ಸೈಟ್ ಬಿಲ್ಡ್ ಮಾಡಕ್ಕೆ. ಇವಾಗ ನೋಡಿ, ವೆಬ್ಸೈಟ್ ತಗೊಂಡ್ರಿ, ವರ್ಡ್ ಪ್ರೆಸ್ ಮಾಡಿದ್ರಿ, ವರ್ಡ್ ಪ್ರೆಸ್ ನ ಇನ್ಸ್ಟಾಲ್ ಮಾಡಿದ್ರಿ, ವರ್ಡ್ ಪ್ರೆಸ್ ಅಲ್ಲಿ ಸೆಟಪ್ ಆಯ್ತು, ಡೀಟೇಲ್ ಆಯ್ತು, ಅಡ್ಮಿನ್ ಯೂಸರ್ ನೇಮ್ ಆಯ್ತು, ಆಮೇಲೆ ಪಾಸ್ವರ್ಡ್ ಆಯ್ತು, ಸ್ಟ್ರಾಂಗ್ ಪಾಸ್ವರ್ಡ್ ಕೊಡಿ ಅಂತ ಹೇಳಿದೆ, ಡೊಮೈನ್ ಸೆಲೆಕ್ಷನ್ ಹೇಳಿದೆ. ನೆಕ್ಸ್ಟ್ ವರ್ಡ್ ಪ್ರೆಸ್ ಓಪನ್ ಮಾಡಬೇಕು ಅಂತಂದ್ರೆ ಹೇಗೆ, ಈಗ ಇನ್ನೊಂದು, ನೀವು ಇಲ್ಲೇ ಬಂದು ಹಾಸ್ಟಿಂಜರ್ ಓಪನ್ ಮಾಡಿ ಎಲ್ಲ ಮಾಡಿಬಿಟ್ಟು ಓಪನ್ ಮಾಡಬೇಕು ಅಂತ ಏನಿಲ್ಲ. ನಿಮ್ದು ಡೊಮೈನ್ ನೇಮ್ ಇರುತ್ತೆ ಅಲ್ಲ, ಅದನ್ನ .com ಅಂತ ಹೊಡೆದು, ಫಾರ್ ಎಕ್ಸಾಂಪಲ್ ಇವಾಗ ನಂದಿರೋದನ್ನ ಅವ್ರು ತೋರಿಸ್ತೀನಿ. ಯಾವಾಗ www. ನಂದಿರೋದೇನು
qualitymarks.com. ಏನಿದೆ ಎಕ್ಸ್ಟೆನ್ಷನ್, ಡೈರೆಕ್ಟ್ ಆಗಿ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಎಕ್ಸ್ಟೆನ್ಷನ್ ಏನಿದೆ, ಏನು ಎಕ್ಸ್ಟೆನ್ಷನ್ ಇದೆ ನೋಡಿ, ಸ್ಲ್ಯಾಶ್, ಲೆಫ್ಟ್ ಸ್ಲ್ಯಾಶ್ ಕೊಟ್ಟು WP ಅಂದರೆ ವರ್ಡ್ ಪ್ರೆಸ್, ಒಂದು ಒಂದು ಸ್ಪೇಸ್ ಕೊಟ್ಟು, ಸ್ಪೇಸ್ ಅಂತಂದ್ರೆ ಇದು ಅದು ಹಾರಿಜಾಂಟಲ್ ಬಾರ್ ಬರುತ್ತಲ್ವಾ, ಅದು ಕೊಟ್ಟು ಅಡ್ಮಿನ್ ಅಂತ ಕೊಟ್ರೆ ನಿಮಗೆ ಬರುತ್ತೆ. ತೋರಿಸ್ತೀನಿ ನೋಡಿದೆ, ಲೆಫ್ಟ್ ವರ್ಡ್ ಪ್ರೆಸ್, ಓಕೆನಾ, ಅಡ್ಮಿನ್ ಇಷ್ಟು ಹೊಡೆದ್ರೆ ನೀವು ಡೈರೆಕ್ಟ್ ಆಗಿ ಎಲ್ಲಿಗೆ ಹೋಗ್ತೀರಾ ಅಂತಂದ್ರೆ ವರ್ಡ್ ಪ್ರೆಸ್ ಲಾಗಿನ್ ಪೇಜ್ಗಳು ಕರ್ಕೊಂಡು ಹೋಗುತ್ತೆ. ಪ್ರತಿ ಸರ್ತಿ ಹಾಸ್ಟಿಂಜರಿಗೆ ಹೋಗಿ ಹಾಸ್ಟಿಂಜರಿಂದ ಅಲ್ಲಿ ಲಾಗಿನ್ ಆಗಿ ಅಲ್ಲಿರೋ ವರ್ಡ್ ಪ್ರೆಸ್ನ ಓಪನ್ ಮಾಡಬೇಕು ಅಂತಿಲ್ಲ. ನೋಡಿ ಡೈರೆಕ್ಟ್ ಆಗಿ ವರ್ಡ್ ಪ್ರೆಸ್ಸಿಗೆ ಬಂತು. ವರ್ಡ್ ಪ್ರೆಸ್ಸಿಗೆ ಬಂದ ತಕ್ಷಣ ನೀವು ಯಾವುದಾದ್ರೂ ತಗೋಬೋದು. ಇವಾಗ ನಾನು ನನ್ನ ಲ್ಯಾಪ್ಟಾಪಲ್ಲಿ ನಾನು ಏನು ಇಟ್ಟಿದ್ದೀನಿ ಅದ್ರ ಪ್ರಕಾರ ಸೇವ್ ಆಗಿದೆ, ಅದು ತಗೊತಾ ಇದೆ. ಓಕೆ, ಇವಾಗ ನಾನು ಲಾಗಿನ್ ಆದ ತಕ್ಷಣ ಅಲ್ಲೇ ಬಂದ್ಬಿಡುತ್ತೆ ನನ್ನ ಡ್ಯಾಶ್ ಬೋರ್ಡಲ್ಲ. ನೋಡಿ ಡ್ಯಾಶ್ ಬೋರ್ಡ್ ಆಲ್ರೆಡಿ ತೋರಿಸಿದ್ದೆ ಅಲ್ವಾ ನಾನು ಮುಂಚೆ, ಅದೇ ಇಲ್ಲಿದೆ ನೋಡಿ, ಪೋಸ್ಟ್ ಇದೆ, ಮೀಡಿಯಾ ಇದೆ, ಪೇಜ್ ಇದೆ. ನೀವು ಹಾಸ್ಟಿಂಜರಿಗೆ ಹೋಗಿನೂ ಇದೇ ಓಪನ್ ಮಾಡಿ, ಇಲ್ಲಿ ಓಪನ್ ಮಾಡಿದ್ರೆ ಅದೇ ಬರುತ್ತೆ. ಅದೇ ಡೈರೆಕ್ಟ್ ಆಗಿ ವರ್ಡ್ ಪ್ರೆಸ್ಸಿಗೆ ಹೋಗಿ ಲಾಗಿನ್ ಆದ್ರೂ ಇದೇ ಬರುತ್ತೆ. ಅರ್ಥ ಆಯ್ತಾ? ಇವಾಗ ತೆಗಿತೀನಿ. ಇಷ್ಟು ಬಂದ್ಮೇಲೆ ನೆಕ್ಸ್ಟ್ ಪೋಸ್ಟ್ಗಳು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಬ್ಲಾಗ್ಸ್ನ ನಾವೇನು ಬರೀತೀವಲ್ಲ, ಪ್ರತಿಯೊಂದು ಬ್ಲಾಗ್ಸ್ನ ನಾವು ಬರೆಯೋದಕ್ಕೆ ನಾವೇನು ಮಾಡ್ತೀವಿ, ಪೋಸ್ಟ್ಗಳನ್ನ ಯೂಸ್ ಮಾಡ್ತೀವಿ. ಪೇಜಸ್ಗಳು ಯಾವುದು? ಹೋಮ್ ಪೇಜ್ ಆಗಿರ್ಬೋದು, ಅಬೌಟ್ ಅಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗಿರ್ಬೋದು, ಈ ಥರದ್ದೆಲ್ಲ ಪೇಜಸ್ಗಳಿಗೆ ನಾವೇನು ಮಾಡ್ತೀವಿ ಅಂತಂತಂದರೆ ಈ ಹೋಮ್ ಪೇಜಸ್ನ ಯೂಸ್ ಮಾಡ್ತೀವಿ. ಮೀಡಿಯಾದಲ್ಲಿ ಏನೆಲ್ಲ ಇರುತ್ತೆ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಇಮೇಜಸ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು ಅಪ್ಲೋಡ್ ಮಾಡೋಕ್ಕೆ ಇರುತ್ತೆ. ಅಪಿಯರೆನ್ಸಲ್ಲಿ ಏನಿರುತ್ತೆ, ಥೀಮ್ ಇರುತ್ತೆ. ಪ್ಲಗಿನ್ಸ್ಗಳಲ್ಲಿ ಏನಿರುತ್ತೆ, ಈಗ ವರ್ಡ್ ಪ್ರೆಸ್ ಅಲ್ಲಿ ನಿಮ್ಗೆ ಏನು ಇಲ್ಲ. ಈಗ ಇದನ್ನ ನೆಕ್ಸ್ಟ್ ನೀವು ಮಾಡಬೇಕು ನೀಟಾಗಿ ಅಂತಂದ್ರೆ ಕೆಲವೊಂದು ಪ್ಲಗಿನ್ಸ್ ಬೇಕಾಗುತ್ತೆ. ಈ ಪ್ಲಗಿನ್ಸ್ನ ನಾವೇನಂತೀವಿ ಅಂತಂದ್ರೆ ಎಕ್ಸ್ಟ್ರಾ ಫೀಚರ್ಸ್ ಅಂತ ಕರಿತೀವಿ. ಸೆಟ್ಟಿಂಗ್ಸ್ ಅಲ್ಲಿ ಬೇಸಿಕ್ ಸೆಟ್ಟಿಂಗ್ಸ್ ಇರುತ್ತೆ. ಇವಾಗ ನೀವೇನು ಮಾಡ್ತೀವಿ, ಇಷ್ಟು ತಗೊಂಡ್ರಲ್ವಾ, ಇವಾಗ ನೋಡಿ ಪೋಸ್ಟ್, ಯಾವುದೆಲ್ಲ ಪೋಸ್ಟ್ ಇದೆ, ಈಗ ಆಲ್ ಪೋಸ್ಟ್ ಅಂತ ಹೊಡಿತೀನಿ. ಇವಾಗ ಇರೋದ್ರಲ್ಲಿ ಯಾವುದೆಲ್ಲ ಪೋಸ್ಟ್ ಇದೆ ಅಂತ ನೋಡೋಣ. ಓಕೆನಾ, ಇಲ್ಲಿ ನೋಡಿ ಹಲೋ ವರ್ಡ್ ಅಂತ ಇದೆ. ಇದು ಸ್ಟ್ಯಾಂಡರ್ಡ್ ಅಂದ್ರೆ ಈ ಪೋಸ್ಟ್ ನಿಮ್ಮ ವರ್ಡ್ ಪ್ರೆಸ್ ಸುಮ್ಮನೆ ಎಕ್ಸಾಂಪಲ್ ಪೋಸ್ಟ್ ಕೊಡ್ತಾ ಇದೆ. ಹಲೋ ವರ್ಡ್ ಅಂತ ಒಂದು ಪೋಸ್ಟ್ ಅದೇ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಮಾಡಿದೆ. ಓಕೆನಾ, ಇದನ್ನ ನೀವು ಎಡಿಟ್ ಮಾಡ್ಕೋಬಹುದು. ಇಲ್ಲೇನು ನಿಮ್ಗೆ ಹಲೋ ವರ್ಡ್ ಬೇಡ, ನಮ್ಗೆ ಬೇರೆದು ಬೇಕು, ಏನೋ ಬೇಕು ಆ ವರ್ಡ್. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಚಾನಲ್ ಬಗ್ಗೆ ಬೇಕು ಅನ್ಕೋಣ. ಓಕೆನಾ, ಶಿಕ್ಷಣ ಹೋರ ಅಂತ ಕೊಟ್ಟಿದ್ದೀನಿ. ಓಕೆನಾ, ಇಲ್ಲಿ ನಾನು ಏನು ಬರಿತೀನಿ, ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಏನು ನಾವೇನೆಲ್ಲ ಟೀಚಿಂಗ್ ಮಾಡ್ತೀವಿ, ಟೀಚಿಂಗ್ ವೆಬ್ಸೈಟು, ನಾವು ಯಾವುದಕ್ಕೆ ಈ ವೆಬ್ಸೈಟ್ನ ಯೂಸ್ ಮಾಡ್ಕೋಬಹುದು, ಸ್ಟೂಡೆಂಟ್ಸಿಗೆ ಯಾವುದೆಲ್ಲ ಟಾಪಿಕ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಈ ಥರದ್ದು ಎಲ್ಲವನ್ನ ನೀವು ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಟರೆ ನಿಮ್ಗೆ ಇಲ್ಲಿ ಚೇಂಜ್ ಆಗಿರುತ್ತೆ. ನಾನು ಶಿಕ್ಷಣ ಅವರ ಅಂತ ಇಟ್ಟಿದ್ದೀನಿ, ಪೋಸ್ಟು ಶಿಕ್ಷಣ ಅವರ ಅಂತಾನೆ ಬಂದಿರುತ್ತೆ. ಓಕೆನಾ, ಇದರಲ್ಲಿ ಎಲ್ಲ ಪ್ರತಿಯೊಂದು ಪೋಸ್ಟ್ಗಳನ್ನು ನೀವು ಮಾಡ್ಕೋಬಹುದು. ಈ ಪೋಸ್ಟ್ಗಳಲ್ಲೇನೆ ಇಲ್ಲಿ ಕ್ಯಾಟಗರಿ ವೈಸ್ ಅಂತ ಇದೆ. ಇಲ್ಲಿ ನೋಡಿ ಕ್ಯಾಟಗರಿ, ಅನ್ಆಥರೈಸ್ಡ್ ಕ್ಯಾಟಗರಿ ಇದೆ, ಅನ್ಕ್ಯಾಟಗರೈಸ್ಡ್. ನೀವು ಫಾರ್ ಎಕ್ಸಾಂಪಲ್ ತುಂಬಾ ವಿಷಯಗಳನ್ನ ಹೇಳ್ತಾ ಇದ್ದೀರಾ ಅನ್ಕೋಣ. ಇವತ್ತು ನಾನು ಸೀರೀಸ್ ಅಲ್ಲಿ ಏನ್ ಹೇಳ್ತಾ ಇದ್ದೀನಿ, ಡಿಜಿಟಲ್ ಮಾರ್ಕೆಟಿಂಗ್ ಹೇಳ್ತಾ ಇದ್ದೀನಿ. ಓಕೆನಾ, ಅದರದೇ ಒಂದು ಕ್ಯಾಟಗರಿನ ನಾನು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೇಮ್ ಆಫ್ ದಿ ಕ್ಯಾಟಗರಿ ಡಿಜಿಟಲ್ ಮಾರ್ಕೆಟಿಂಗ್, ನೇಮ್ ಆಫ್ ದಿ ಕ್ಯಾಟಗರಿ. ಇದು ಇದರಲ್ಲಿ ಏನು ಅಂದ್ರೆ ನೀವು ಏನು ಕೊಡ್ತಾ ಇದ್ದೀರಾ ಅದು ಬಿಟ್ಬಿಡಿ, ನಡೆಯುತ್ತೆ. ಪ್ಲಗ್ ಈಸ್ ದ URL ಫ್ರೆಂಡ್ಲಿ ವರ್ಷನ್ ಆಫ್ ದಿ ನೇಮ್. ಈಗ ಡಿಜಿಟಲ್ ಮಾರ್ಕೆಟಿಂಗ್ www. ಅಂತೆಲ್ಲ ಇರುತ್ತಲ್ಲ, ಅದ್ರ ಡಿಜಿಟಲ್ ಮಾರ್ಕೆಟಿಂಗ್ ಅದು ಇಲ್ಲ ಅಂತಂದ್ರೂ ತಗೊಳುತ್ತೆ ಅದು. ಓಕೆನಾ, ಇಲ್ಲಿ ತಗೊಂಡು ಆ್ಯಡ್ ಕ್ಯಾಟಗರಿ ಅಂತ ಕೊಡ್ತೀನಿ. ಕ್ಯಾಟಗರಿ ಒಂದು ಏನಾಗಿದೆಯಲ್ಲ ಆ್ಯಡ್ ಆಗಿದೆ, ಇದು ಒಂದು ಕ್ಯಾಟಗರಿ ಆ್ಯಡ್ ಆಗಿದೆ. ನೆಕ್ಸ್ಟ್ ಯಾವುದೋ ಒಂದು ಪೋಸ್ಟ್ನ ನಾನು ತಗೋಬೇಕು, ಆ್ಯಡ್ ಪೋಸ್ಟ್ ಅಂತ ಕೊಟ್ಟೆ ಅಂತಂದ್ರೆ ಇಲ್ಲಿ ಬರುತ್ತೆ.
ಇವಾಗ ಇಲ್ಲಿ ಏನೋ ಒಂದು ನೇಮ್ ಕೊಡ್ತೀನಿ, ನಾನು ನೇಮ್ ಕೊಡ್ತೀನಿ, ನೇಮ್ ಕೊಟ್ಬಿಟ್ಟು ಪಬ್ಲಿಷ್ ಅಂತ ಕೊಡ್ತೀನಿ. ಪಬ್ಲಿಷ್ ಅಂತ ಕೊಟ್ಮೇಲೆ ಸಜೆಷನ್ ಏನಾದರೂ ಇದ್ರೆ ಅದು ಸಜೆಷನ್ ಕೊಟ್ಟಿರುತ್ತೆ, ಇಲ್ಲ ಅಂತಂತಂದ್ರೆ ಇಲ್ಲ. ಇಲ್ಲ ನೋಡಿ, ಇನ್ನೊಂದು ವಿಸಿಬಿಲಿಟಿ ಯಾರಿಗೆ ಕೊಡಬೇಕು, ಪಬ್ಲಿಕ್ಗೆ ಕೊಡ್ತೀರಾ, ಪ್ರೈವೇಟಿಗೆ ಕೊಡ್ತೀರಾ, ಪಾಸ್ವರ್ಡ್ ಪ್ರೊಟೆಕ್ಟೆಡ್. ನೀವು ಯಾರಿಗೂ ನಿಮ್ಮ ವೆಬ್ಸೈಟ್ನ ಶೋ ಮಾಡಂಗಿಲ್ಲ ಅನ್ಕೋಣ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಟೆಂಟ್ ನೀವು ದುಡ್ಡು ಕೊಟ್ಟವ್ರಿಗೆ ಮಾತ್ರ ನೀವು ಕೊಡ್ತೀರಾ ಅನ್ಕೋಣ, ಓಕೆನಾ. ಪ್ರೈವೇಟ್ ಆಗಿ ಇಡಬೇಕು ಅನ್ಕೊಂತೀರಾ ಅನ್ಕೋಣ. ಅವರಿಗೆ ನೀವು ಇಲ್ಲಿ ನೀವು ಈ ಪೇಜ್ನ ಪಬ್ಲಿಕ್ ಅಂತ ತೆಗೆದು ಪ್ರೈವೇಟ್ ಅಂತ ಕೊಟ್ರೆ ಓನ್ಲಿ ನೀವು ಮಾತ್ರ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಅಂತ ಕೊಟ್ರೆ ಪಾಸ್ವರ್ಡ್ ಯಾರಿಗೆಲ್ಲ ಗೊತ್ತು ಅವ್ರು ಮಾತ್ರ ಇದನ್ನ ಓಪನ್ ಮಾಡ್ಬೋದು. ಈ ತರ ಪ್ರೈವೇಸಿಯಲ್ಲಿ ಇದೆ. ಇದನ್ನ ಕೊಟ್ಟು ನಾನು ಏನ್ ಮಾಡ್ತೀನಿ, ಪಬ್ಲಿಷ್ ಅಂತ ಕೊಡ್ತೀನಿ. ಪಬ್ಲಿಷ್ ಅಂತ ಕೊಡ್ತೀನಿ. ಕೊಟ್ಮೇಲೆ ಇಲ್ಲೊಂದು ಬಂತ, ಇದನ್ನ ನಾನು ಕ್ಯಾಟಗರಿ ಅಂತ ಎಡಿಟ್ ಮಾಡಕ್ಕೆ ಹೋಗ್ತೀನಿ, ಓಕೆನಾ. ಇಲ್ಲಿ ನಾನು ಎಡಿಟ್ ಪಬ್ಲಿಷ್ ಆಗಿದೆ, ಈಗಾಗಿದೆ, ಆ ಥರ ಇತ್ತು, ಓಪನ್ ಇದೆ, ಸ್ಟ್ಯಾಂಡರ್ಡ್ ಇದೆ, ಕ್ಯಾಟಗರಿ. ಇಲ್ಲಿ ನಾನು ಕ್ಯಾಟಗರಿಯಲ್ಲಿ ಬಂದು ಮುಂಚೆ ಯಾವ್ದು ಮಾಡಿದ್ವಿ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಮಾಡಿದ್ವಿ ಅಲ್ವಾ, ಈ ಕ್ಯಾಟಗರಿಯಲ್ಲಿ ಕೊಡ್ತೀನಿ. ಇವಾಗ ನೋಡಿ ನಮ್ಮ ಬೇಕಾಗಿರ್ತಕ್ಕಂಥ ಕ್ಯಾಟಗರಿ ಚೇಂಜ್ ಆಗುತ್ತೆ. ಶಿಕ್ಷಣ ಅವರ ಕ್ಯಾಟಗರಿ ಚೇಂಜ್ ಆಯ್ತು. ನೀವು ಮಾಡಿರ್ತಕ್ಕಂಥ ಪೋಸ್ಟ್ಗಳು, ಇಲ್ಲಿ ಹಾಕ್ತಿರ್ತಕ್ಕಂಥ ಎಲ್ಲ ಪೋಸ್ಟ್ಗಳು ಈ ಕ್ಯಾಟಗರಿಗೆ ಸಂಬಂಧಪಟ್ಟ ಪೋಸ್ಟ್ ಆಗಿದ್ರೆ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ರೆ ಕಸ್ಟಮರ್ಸ್ಗೆ ಅಥವಾ ನಿಮ್ಮ ವ್ಯೂವರ್ಸ್ಗೆ ಆ ಕ್ಯಾಟಗರಿ ಮಾತ್ರ ಓಪನ್ ಮಾಡಿದ್ರೆ ನೀಟಾಗಿ ಅದರದ್ದೇ ಸಂಬಂಧಪಟ್ಟಂತ ಪೋಸ್ಟ್ಗಳು ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ವೆಬ್ಸೈಟ್ ತೋರಿಸ್ತೀನಿ, ನ್ಯೂಸ್ ವೆಬ್ಸೈಟ್ ತೋರಿಸ್ತೀನಿ ಅನ್ಕೊಳ್ಳಿ. ನ್ಯೂಸ್ ವೆಬ್ಸೈಟ್ ನ್ಯೂಸ್ ಅಂತ ಕೊಡ್ತೀನಿ. ಯಾವುದೋ ಒಂದು ಬರುತ್ತೆ, ನ್ಯೂಸ್ ಟುಡೇ. ಇಷ್ಟು ಇನ್ಫಾರ್ಮೇಶನ್ ಇದೆಯಾ ನ್ಯೂಸಲ್ಲಿ. ಇವಾಗ ನೋಡಿ, ಪೊಲಿಟಿಕಲ್ ನ್ಯೂಸ್ ಇತ್ತು ಅನ್ಕೊಳ್ಳೋಣ, ಕ್ಯಾಟಗರಿ ವೈಸು ಪೊಲಿಟಿಕಲಿ ನ್ಯೂಸ್ ಇರ್ತಕ್ಕಂಥದ್ದೇ ಬೇರೆ ಇರುತ್ತೆ, ಸೋಷಿಯಲ್ ನ್ಯೂಸ್ ಅದು ಬೇರೆ ಇರುತ್ತೆ, ಪಾಡ್ಕಾಸ್ಟ್ ಅದು ಬೇರೆ ಇರುತ್ತೆ. ನೋಡಿ, ಪ್ರತಿಯೊಂದೂ ಒಂದೊಂದು ಕ್ಯಾಟಗರಿನ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಕ್ಯಾಟಗರಿನೇ. ನಮ್ಗೆ ಆಮೇಲೆ ಎಲ್ಲ ವೆಬ್ಸೈಟ್ ಡಿಸೈನ್ ಮಾಡಬೇಕಾದ್ರೆ ಎಲ್ಲ ಬರುತ್ತೆ. ನೋಡಿ, ಪಾಲಿಟಿಕ್ಸ್ ಬೇಕಾ, ಇಂಟರ್ವ್ಯೂಸ್ ಬೇಕಾ, ಎಡಿಟೋರಿಯಲ್ಸ್ ಬೇಕಾ, ಈ ಥರ ಎಲ್ಲ ಇರುತ್ತೆ. ಅನಿಮಲ್ ಆ್ಯಂಡ್ ನೇಚರ್ ಬಗ್ಗೆ ಬೇಕಾ, ಇದೆಲ್ಲಾನು ಕ್ಯಾಟಗರಿ ವೈಸು ಅವರು ಕೊಟ್ಟಿರ್ತಕ್ಕಂಥ ಪೇಜ್. ಅರ್ಥ ಆಗ್ತಾ ಇದೆ. ಇದೇ ರೀತಿ ನಾವು ನಮ್ಮ ಪೋಸ್ಟ್ಗಳನ್ನ ನಾವು ಕ್ಯಾಟಗರಿ ವೈಸ್ ಆಗಿ ಮಾಡಿ ಕೊಡಬಹುದು, ಓಕೆನಾ. ನೆಕ್ಸ್ಟ್ ಮೀಡಿಯಾ ಅಂತ ಅಂದರೆ ನೋಡಿ, ನನ್ನ ಮೀಡಿಯಾದಲ್ಲಿ ಏನೂ ಇಲ್ಲ, ಎಲ್ಲ ಎಂಟಿ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಯಾವುದೋ ಒಂದು ಇಲ್ಲಿ ಇಮೇಜ್ ಹಾಕಿದ್ದಾರೆ, ಓಕೆ, ಇಲ್ಲೊಂದು ಇಮೇಜ್ ಹಾಕಿ, ಈ ಇಮೇಜ್ ಕಾಣ್ತಾ ಇದೆ, ಇಮೇಜ್ ತಗೊಂಡಿದ್ದಾರೆ ಅನ್ಕೊಂಡು ಈ ವೆಬ್ಸೈಟಲ್ಲಿ ಈ ಇಮೇಜ್ ಕಾಣ್ತಾ ಇದೆ. ಈ ಇಮೇಜು ಮುಂಚೆ ಹಾಕಬೇಕು ಅಂತಂದರೆ ನನ್ನ ಒಂದು ಮೀಡಿಯಾದಲ್ಲಿ ನಾನು ಸೇವ್ ಮಾಡಬೇಕು. ಸೇವ್ ಮಾಡಿದ ಮೇಲೆ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಇಲ್ಲಿ ತರಕ್ಕೆ ಸಾಧ್ಯ. ನೀವು ಯಾವುದೆಲ್ಲ ಇಮೇಜು, ಯಾವುದೆಲ್ಲ ಆಡಿಯೋ, ಯಾವುದೆಲ್ಲ ವಿಡಿಯೋನ ನೀವು ವೆಬ್ಸೈಟಲ್ಲಿ ಯೂಸ್ ಮಾಡಿರ್ತೀರ ಆ ಎಲ್ಲವನ್ನ ಈ ಮೀಡಿಯಾ ಲೈಬ್ರರಿಯಲ್ಲಿ ನೀವು ಹಾಕಬೇಕು. ಹಾಕಿ ಅದಾದಮೇಲೆ ನೀವು ಯೂಸ್ ಮಾಡಬೇಕು. ಇದು ಒಂದು. ನೆಕ್ಸ್ಟ್ ಪೇಜಸ್ ಏನು ಹೇಳ್ಕೊಡುತ್ತೆ ಅಂತಂದರೆ, ಇವಾಗ ಒಂದು ವೆಬ್ಸೈಟು ಅಂತ ನೀವು ಹೋದ್ರೆ ಇಲ್ಲಿ ಇದೆಲ್ಲ ಪೇಜಸ್ ನೋಡಿ, ಸಬ್ಸ್ಕ್ರೈಬ್ ಪೇಜ್ ಓಪನ್ ಆಗುತ್ತೆ ನಿಮಗೆ, ಓಕೆನಾ. ನನ್ನ ಮಂತ್ಲಿ ಸಬ್ಸ್ಕ್ರೈಬ ಇದೆಲ್ಲ ಪೇಡ್ ಸಬ್ಸ್ಕ್ರಿಪ್ಷನ್. ಅದಕ್ಕೆ ಇಲ್ಲಿ, ಅಥವಾ ಇವ್ರದ್ದು ಇಶ್ಯೂ ಅಚೀವ್ಡ್ ಅಂತ ಒಂದು ಪೇಜ್ ಮಾಡಿ, ಯಾವುದೇ ಒಂದು ಅಚೀವ್ಮೆಂಟ್ ಅವ್ರು ಮಾಡಿದ್ರು ಅಂತಂದ್ರೆ ಆ ಅಚೀವ್ಮೆಂಟ್ನ ಇಲ್ಲಿ ಅವ್ರು ಪೋಸ್ಟ್ ಮಾಡ್ತಾ ಹೋಗ್ತಾರೆ. ಕರೆಂಟ್ ಅಫೇರ್ಸ್ಗೆ ಎಷ್ಟು ಡೌನ್ಲೋಡಬಲ್ PDF ಇದೆ, ಇಶ್ಯೂ ಆಗಿ ಹೊಸದು ಇನ್ಫಾರ್ಮೇಶನ್ ಎಲ್ಲವೂ ಇಲ್ಲಿ ಬರ್ತಾ ಹೋಗ್ತಾರೆ. ಅವ್ರು ಬರೆದಿರ್ತಕ್ಕಂಥ ಆರ್ಟಿಕಲ್ಸ್ ಯಾವ್ದು, ಆ ಆರ್ಟಿಕಲ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇದೆಲ್ಲವನ್ನ ನಾನು ಹೇಳ್ತಾ ಇದ್ದೇನೆ ಅಂದರೆ ಪೇಜಸ್. ಪ್ರತಿಯೊಂದು ಪೇಜಸ್
ನಾವು ಕ್ರಿಯೇಟ್ ಮಾಡ್ಬೋದು. ನಮಗೆ ಬೇಕಾದಂಥ ಪೇಜಸ್ಗಳನ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ. ಕಾಮೆಂಟ್ಸ್, ಇದು ನೀವು ಕಾಮೆಂಟ್ಸಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಕಾಮೆಂಟ್ಸ್ ಆನ್ ಇಟ್ಟರೆ ಅಂತ ಬೇರೆಯವರು ನಿಮ್ಮನ್ನು ನೋಡಿ, ನಿಮ್ಮ ಪೋಸ್ಟ್ನ ನೋಡಿ ಕಾಮೆಂಟ್ಸ್ನ ಆನ್ ಮಾಡ್ತಾ ಹೋಗ್ತಾರೆ. ಆಮೇಲೆ ಫಾರ್ ಎಕ್ಸಾಂಪಲ್, ನೀವು ಮೊಬೈಲ್ ಆನ್ ಮಾಡ್ತೀರ ಸ್ಟಾರ್ಟಿಂಗ್ ಸೆಟಪ್ ಮಾಡಬೇಕಾದ್ರೆ, ಆ ಮೊಬೈಲು ಹೆಂಗೆ ವರ್ಕ್ ಆಗಬೇಕು ಅಂತ ಒಂದು ಥೀಮ್ ಕೇಳುತ್ತೆ ನೋಡಿ, ಆ ಸೇಮ್ ಥೀಮು ಇಲ್ಲಿ. ಇವಾಗ ನಾವು ಈ ಒಂದು ಕಿಡ್ಸೋ ಅಂತ ಇದೆಯಲ್ಲ, ಇದನ್ನು ರೆಡಿ ಮಾಡಿಬಿಟ್ಟೆ ನೋಡೋಣ. ಕಿಡ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ವೆಬ್ಸೈಟ್, ಈ ವೆಬ್ಸೈಟ್ ನಾವು ರೆಡಿ ಮಾಡೋಣ. ಕಿಡ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ವೆಬ್ಸೈಟ್. ಇವಾಗ ನೋಡಿ, ಪ್ರತಿಯೊಂದು ವೆಬ್ಸೈಟ್ನ ನೀವು ರೆಡಿ ಮಾಡಬೇಕು ಅಂತಂದರೆ ಫಸ್ಟು ಡೈರೆಕ್ಟಾಗಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ವೆಬ್ಸೈಟ್ ಹೇಗಿರಬೇಕು, ಯಾವ ಥರ ಇರಬೇಕು, ಆ ವೆಬ್ಸೈಟಲ್ಲಿ ನಿಮ್ಗೆ ಏನೆಲ್ಲ ಬೇಕು ಅಂತ ಒಂದು ಐಡಿಯಾನ ನೀವು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಲು, ಇವಾಗ ಈ ವೆಬ್ಸೈಟ್ಗೆ ನಾನು ಏನು ಮಾಡ್ತೀನಿ, ಈ ಥರ ನಮ್ಮದು ವೆಬ್ಸೈಟ್ಗೆ ಪೇಜ್, ವೆಬ್ ಪೇಜ್ ಇದೆ. ನಾನು ಯಾವ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮೊದಲೇ ಡಿಸೈನ್ ಮಾಡ್ತೀನಿ. ಏನು ಮಾಡ್ತೀನಿ, ಇಲ್ಲೊಂದು ಸ್ಟಾರ್ಟಿಂಗು ಟೂಲ್ ಬಾರ್ ತೊಗೊತೀನಿ, ಮೆನು ಬಾರ್ ತೊಗೊತೀನಿ. ಈ ಮೆನು ಬಾರಲ್ಲಿ ನನಗೆ ಏನು ತೊಗೊತೀನಿ, ಇಲ್ಲಿ ಲೋಗೋ ತೊಗೊತೀನಿ, ಇಲ್ಲಿ ನಂದು ನೇಮ್ ತೊಗೊತೀನಿ. ನೆಕ್ಸ್ಟು ಇಲ್ಲಿ ಇದು ತೊಗೊತೀನಿ, ಅಕೌಂಟ್, ಮೈ ಅಕೌಂಟ್ ಅಂತ ತೊಗೊತೀನಿ. ನೆಕ್ಸ್ಟ್ ಇಲ್ಲಿ ಅಬೌಟ್ ಇರುತ್ತೆ, ಇಲ್ಲಿ ಹೋಮ್ ಇರುತ್ತೆ, ಆಮೇಲೆ ಇಲ್ಲಿ ಶಾಪ್ ಇರುತ್ತೆ, ಆಮೇಲೆ ಏನಿರುತ್ತೆ ಮೈ ಕಾರ್ಟ್ ಐಟಮ್ಸ್ ಇರುತ್ತೆ, ಆಮೇಲೆ ನೆಕ್ಸ್ಟು ಕಾಂಟ್ಯಾಕ್ಟ್ ಅಂತ ಇರುತ್ತೆ. ಈ ಥರದನ್ನ ನಾನು ತೊಗೊತೀನಿ. ತೊಗೊಂಡ್ಮೇಲೆ ನೋಡಿ, ನಮ್ಮದು ಒಂದು ಪೇಜಲ್ಲಿ ಎರಡು ಐಟಮ್ಸ್ನ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಟಾಯಲ್ಲಿ ಏನಿದೆ, ಒಂದು ಕಾರ್ ಇದೆ, ಒಂದು ಕಾರದು ಬಾಕ್ಸ್ ಇದೆ. ಇಲ್ಲಿ ಒಂದು ಕಾರದು ಟಾಯ್ ಇದೆ. ಈ ಕಾರ್ ಟಾಯ್ನ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಏನಿದೆ, ಡಾಲ್ ಇದೆ, ಇಲ್ಲಿ ಒಂದು ಡಾಲ್ ಇದೆ. ಡಾಲ್ಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ನನ್ನ ವೆಬ್ಸೈಟ್ ಇರಬೇಕು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಇದ್ರ ನೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಕಾರ್ಸ್, ಇಲ್ಲಿ ಏನಿದೆ ಡಾಲ್ಸ್, ಆಮೇಲೆ ಏಜ್ ವೈಸ್ ಕೆಲವೊಂದು ಇರುತ್ತಲ್ವ ಟಾಯ್ಸಲ್ಲಿ. ನೆಕ್ಸ್ಟು ಏನು ತೊಗೊತೀವಿ, ಮಕ್ಕಳಿಗೆ ಇನ್ನೆಲ್ಲ ಏನು ತೊಗೊತೀವಿ, ಚಿಕ್ಕ ಈಗ ಇದು ಚಿಕ್ಕ ಕಾರು ಅನ್ಕೋಣ. ಆಮೇಲೆ ದೊಡ್ಡದು ಓಡ್ಸೋಕ್ಕೆ ಅಂತಾನೆ ತೊಗೊತೀರ ನೋಡಿ, ಬೈಸಿಕಲ್ ಆಗಿರ್ಬೋದು, ಈ ಥರದ್ದು ಎಲ್ಲ ಕ್ಯಾಟಗರಿ ವೈಸ್ ನಾವು ಪೇಜ್ನ ಹೆಂಗೆ ಬೇಕು ನಮಗೆ ಹಂಗೆ ಕೆಳಗಡೆ ಬಂದಂಗೆ ನಮ್ಗೆ ಏನು ಬೇಕು, ಇಲ್ಲಿ ನಮ್ಮ ಪೋಸ್ಟ್, ಈಗೇನು ಪೋಸ್ಟ್ನ ನಾವು ಮಾಡಿರ್ತೀವಲ್ಲ, ಆ ಪೋಸ್ಟು ಇಲ್ಲಿ ರನ್ ಆಗ್ತಾ ಇರಬೇಕು, ಒಂದಾದ್ಮೇಲೆ ಒಂದು ಈ ಥರ ಹೋಗ್ತಾ ಇರುತ್ತೆ. ನೋಡಿದ್ದೀರಾ ನೀವು, ಆ ಥರ ಒಂದು ಪೋಸ್ಟ್ ಬರಬೇಕು. ಅದಾದಮೇಲೆ ಅಬೌಟ್ ಅಸ್ ಅಲ್ಲಿ ಈ ಕೆಳಗಡೆ ಇರೋ ಇದು ಫುಟರ್ ಮೆನು, ಇಲ್ಲಿ ಮೇನ್ ಮೆನು, ಇಲ್ಲಿ ಇದು ಮೇನ್ ಮೆನು, ಈ ಥರ ಎಲ್ಲನೂ ನಾವು ಮಾಡ್ತಾ ಹೋಗ್ತೀವಿ. ನಮಗೆ ಫಸ್ಟ್ ಒಂದು ಐಡಿಯಾ ಬಂದು ಈ ಥರ ನಮ್ಗೆ ಬೇಕು ಅಂತ ತಲೆಯಲ್ಲಿ ನಾವು ಮಾಡಿಟ್ಕೊಂಡ್ರೆ ನಮಗೆ ವೆಬ್ಸೈಟ್ ಮಾಡಬೇಕಾದ್ರೆ ಬೇಗ ಆಗುತ್ತೆ ಮತ್ತು ನಾವು ಕ್ಲಿಯಾರಿಟಿಯಿಂದ ಮಾಡ್ತೀವಿ. ನೆಕ್ಸ್ಟ್ ಪ್ಲಗಿನ್ಸ್, ಅಪಿಯರೆನ್ಸ್ ಅಲ್ಲಿ ತೋರಿಸ್ತೀನಿ. ಇವಾಗ ಅಪಿಯರೆನ್ಸ್ ಯಾವುದನ್ನು ನೋಡ್ತೀವಿ, ಪ್ಲಗಿನ್ಸು ತುಂಬ ಇದೆ. ಆ್ಯಡ್ ಥೀಮ್ ಅಂತ ಕೊಡ್ತೀನಿ ನಾನು. ಆ್ಯಡ್ ಥೀಮ್ ಅಂತ ಕೊಟ್ಟು ಯಾವುದಕ್ಕೆ ಅಂತ ಕೇಳುತ್ತೆ. ಫೇಮಸ್ ಆಗಿರ್ತಕ್ಕಂಥದ್ದು ನೋಡಿ, ಅಸ್ತ್ರ ಅಂತ ಇದೆಯಲ್ಲ, ಇದರಲ್ಲಿ ಎಲ್ಲನೂ ಮಾಡ್ಬೋದು. ಓಕೆನಾ. ಇದನ್ನು ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಯಾವುದು ಅಸ್ತ್ರ ಅಂತಕ್ಕಂಥ ಒಂದು ವೆಬ್ಸೈಟ್ನ ನಾನು ಇನ್ಸ್ಟಾಲ್ ಮಾಡ್ತೀನಿ, ಥೀಮ್ನ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಹತ್ರ ಏನು ಬಂತು, ಥೀಮ್ ಬಂತು. ಓಕೆನಾ. ಈ ಥೀಮು ಬಂತು. ಥೀಮ್ ಬಂದಮೇಲೆ ಇಲ್ಲಿ ಡಿಸೈನ್ ಬಂತು ನೋಡಿ, ಇದು ಇಷ್ಟೊತ್ತು ಇರಲಿಲ್ಲ. ಇವಾಗ ಥೀಮ್ ಅಂತ ನಾನು ತೊಗೊಂಡ್ಮೇಲೆ ಇಷ್ಟು ಸಪ್ರೇಟ್ ಆಗಿ ಬಂತು ಅಪಿಯರೆನ್ಸ್ ಅಲ್ಲಿ. ನೆಕ್ಸ್ಟ್ ಪ್ಲಗಿನ್ಸ್ ಅಂತ ಏನಿದೆ ಅದನ್ನು. ಪ್ಲಗಿನ್ಸ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ನಿಮಗೆ ಇವಾಗ ಪ್ರೋಗ್ರಾಮಿಂಗು ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ.
ಆ ಪ್ರೋಗ್ರಾಮ್ ಬರೀದೇನೆ ನಮಗೆ ಆ ಸರ್ವಿಸ್ನ ಕೊಡ್ತಕ್ಕಂಥದ್ದು ವೆಬ್ಸೈಟ್ ಅಂದರೆ ಪ್ಲಗಿನ್ಸ್ಗಳು. ಫಾರ್ ಎಕ್ಸಾಂಪಲ್ಲು, ಇವಾಗ ನೀವೊಂದು ಇ ಕಾಮರ್ಸ್ ವೆಬ್ಸೈಟ್ನ ತೆಗಿಬೇಕು ಅನ್ಕೊಳ್ಳೋಣ. ಇವಾಗ ನೀವು ಒಂದೇನೋ ಟಾಯ್ನ ಸೇಲ್ ಮಾಡಬೇಕಲ್ವಾ, ಟಾಯ್ನ ಸೇಲ್ ಮಾಡಬೇಕು ಅಂತಂದರೆ ಕೊಡ್ತೀನಿ ಇ ಕಾಮರ್ಸ್ ವೆಬ್ಸೈಟ್ಗೆ ಯಾವುದೆಲ್ಲ ಬೇಕು ವೆಬ್ಸೈಟ್ಗಳು ಅಂದರೆ ಪ್ಲಗಿನ್ಸ್ ಅಂತ ಕೊಡ್ತೀನಿ ನಾನು. ಇವಾಗ ಇಲ್ಲಿ ನೋಡಿ, ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಾದರೂ ಮಾಡಿ ಇ ಕಾಮರ್ಸ್ ಅಂತ ಒಂದಿದೆ, ಅದರಲ್ಲಿ ಬ್ಯಾಂಕಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಏನಾದರೂ ಬೇಕು ಅಂತಂದ್ರೆ ಇದನ್ನು ತಗೋಬೇಕು. ಅದೇ ರೀತಿ ಬೇರೆ ಸುಮಾರಿದೆ ಇಲ್ಲಿ ನಿಮಗೆ. ಓಕೆನಾ, ಈ ಪ್ಲಗಿನ್ಸ್ಗಳು ಸಿಗ್ತಾ ಹೋಗುತ್ತೆ ನಿಮಗೆ. ನೀವು ಏನೇನು ತೊಗೊತಿದ್ದೀರಾ, ಏನೇನು ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಆ್ಯಡ್ ಮಾಡಬೇಕು, ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು ಅಂತಂದರೆ ಆ ಪ್ರಾಡಕ್ಟ್ನ ಆ್ಯಡ್ ಮಾಡೋಕ್ಕೆ ಒಂದು ನಿಮ್ಮ ಹತ್ರ ಏನೋ ಟೂಲ್ ಇಲ್ಲ. ಇಲ್ಲಿ ಎಲ್ಲಿದೆ ನೋಡಿ, ಪ್ರಾಡಕ್ಟ್ ಆ್ಯಡ್ ಮಾಡೋಕ್ಕಿದೆಯಾ ಯಾವುದಾದ್ರೂ ಟೂಲು ಇಲ್ಲ. ಬಟ್ ಆ ಪ್ರಾಡಕ್ಟ್ನ ನೀವು ಆ್ಯಡ್ ಮಾಡಬೇಕು ಅಂತಂತಂದರೆ ನಿಮ್ಗೊಂದು ಪ್ಲಗಿನ್ ಬೇಕು. ಆ ಪ್ಲಗಿನ ನೀವು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಪ್ರಾಡಕ್ಟ್ನ ನೀವು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ಲು, ಇವಾಗ ಡಿಸೈನಿಗೆ ಹೋಗ್ತೀನಿ, ಕಸ್ಟಮೈಸಿಗೆ ಹೋಗ್ತೀನಿ. ಕಸ್ಟಮೈಸಲ್ಲಿ ನೀವು ಏನೇನು ಮಾಡ್ಬೋದು ಅಂತ ನೋಡಿ. ಒಂದು ಕಿಡ್ಸ್ ಅಂತ ಏನಿದೆ ಕ್ವಾಲಿಟಿ ಮಾರ್ಕಮ್ ಅಂತ ನಾವೇನು ತೊಗೊಂಡಿದ್ದೀವಲ್ವ, ಅದಕ್ಕೆ ಒಂದು ಸ್ಟ್ಯಾಟಿಕ್ ವೆಬ್ಸೈಟ್ನ ಮಾಡಿ ನೋಡೋಣ. ನಿಮಗೆ ಯಾವ್ದು ಬೇಕು, ಇದು ಬೇಕು ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸ್ಟ್ಯಾಟಿಕ್ ಇದನ್ನು ಮಾಡಿ ತೋರಿಸ್ತೀನಿ ನೋಡಿ. ಹೆಡರ್ ಎರಡು ಸೆಟ್ಟಿಂಗ್ನ ನೀವು ಫಸ್ಟ್ ಮಾಡ್ಕೊಳ್ಳಿ. ಒಂದು ಹೆಡರಿಂಗ್ ಮಾಡ್ಕೊಳ್ಳಿ, ಒಂದು ಫೂಟರಿಂಗ್ ಮಾಡ್ಕೊಳ್ಳಿ. ಓಕೆನಾ. ಹೆಡ್ಡರಲ್ಲಿ ನೋಡಿ, ಪ್ರತಿಯೊಂದರಲ್ಲಿ ನೋಡಿ 4 ಇರೋದು ಹೆಡರಲ್ಲಿ ಏನೇನು ಬೇಕು ಅಂತಂದು. ಇವಾಗ ಫಸ್ಟು ಸೈಟ್ ಲೋಗೋ ಆ್ಯಂಡ್ ಸೈಟ್ ಟೈಟಲ್ ಆ್ಯಂಡ್ ಲೋಗೋ, ಇಲ್ಲಿ ನಂದು ಏನಿದೆಯಲ್ಲ ಸೈಟ್ ಟೈಟಲು ಅದೇನೇ ಇಲ್ಲಿ ತೊಗೊಂಡಿದೆ. ಓಕೆನಾ. ಪ್ರೈಮರಿ ಮೆನು, ಇಲ್ಲಿ ಪ್ರೈಮರಿ ಮೆನು ಬರುತ್ತೆ. ನಿಮ್ಗೆ ಹೇಳ್ತೀನಿ ಮೆನು ಅದೆಲ್ಲ ಎಲ್ಲನೂ ಹೇಳ್ಕೊಡ್ತೀವಿ. ಓಕೆನಾ. ಇದರಲ್ಲಿ ಹೆಡರಲ್ಲಿ ಏನೆಲ್ಲ ಬೇಕು, ಸೈಟ್ ಆ್ಯಂಡ್ ಲೋಗೋ ಬೇಕು, ಆಮೇಲೆ ಕ್ಯಾನ್ವಾಸ್ ಹೆಂಗಿರಬೇಕು, ಪ್ರೈಮರಿ ಮೆನು ಹೆಂಗಿರಬೇಕು, ಆಮೇಲೆ ಅದ್ರ ಡಿಸೈನ್ ಹೆಂಗಿರಬೇಕು, ಇಲ್ಲಿ ಎಲ್ಲವನ್ನ ನೀವು ಚೇಂಜಸ್ ಮಾಡ್ಕೊತ ನೋಡ್ಬೋದು. ಅರ್ಥ ಆಯ್ತಾ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೂ ಇಲ್ಲ, ನಿಮಗೆ ಏನು ಕಾಣ್ತಾ ಇಲ್ಲ, ನಾನು ಮೆನುನ ಎಡಿಟ್ ಮಾಡ್ತೀನಿ. ಕಾನ್ಫಿಗರ್ ಮೆನು ಅಂತ ಬಂತು. ಈಗ ನಮ್ಮ ಮೆನು ಏನು ಇಲ್ಲದೆ ಇರೋದಕ್ಕೆ ಹಂಗೆ ಬರ್ತಾ ಇದೆ. ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಕ್ರಿಯೇಟ್ ಮೆನು ಅಂತ ಕೊಡ್ತೀನಿ. ಕ್ರಿಯೇಟ್ ಮೆನು ಹೆಸರು ಏನು ಇಡ್ತೀರಾ, ಓಕೆನಾ. ಪ್ರೈಮರಿ ಮೆನು ಅಂತ ಹೇಳೋಣ. ಪ್ರೈಮರಿ ಮೆನು ಅಂತ ಹೇಳೋಣ. ಪ್ರೈಮರಿ ಮೆನು. ನೆಕ್ಸ್ಟ್, ಈ ಪ್ರೈಮರಿ ಮೆನುವಲ್ಲಿ ಏನೇನು ಇರಬೇಕು, ಆ್ಯಡ್ ಐಟಮ್ಸ್ ಅಂತ ಕೊಡ್ತೀವಿ. ಇವಾಗ ಹೋಮ್ ಇರಬೇಕಾ, ತಗೊಳ್ಳಿ. ಓಕೆನಾ, ಹೋಮ್ ಬರುತ್ತೆ. ಇವಾಗ ನಿಮಗೆ ಪಬ್ಲಿಷ್ ಮಾಡಿ ತೋರಿಸ್ತೀನಿ. ಆಲ್ರೆಡಿ ನಮಗೊಂದು ಹೋಮ್ ಪೇಜ್ ಅಂತ ಇತ್ತು ಅಲ್ವಾ, ಆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಹೋಮ್ ಅಂತ ಬಂತು. ಈ ಹೋಮ್ ಅಂತ ಒತ್ತಿದ್ರೆ ಏನಾಗುತ್ತೆ, ಆಲ್ರೆಡಿ ಅಲ್ಲಿ ಏನು ಪೇಜ್ ಇತ್ತಲ್ವ ಹೋಮ್ ಅಂತ, ಆ ಪೇಜು ಓಪನ್ ಆಗುತ್ತೆ. ಓಕೆನಾ. ಇದು ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಯಾವುದಕ್ಕೂ ಇನ್ನೊಂದು ಯಾವುದು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ. ಆ್ಯಡ್ ಪೇಜ್ ಇಲ್ಲ, ಇವಾಗ ಆ್ಯಡ್ ಮಾಡೋಣ ಪೇಜ್. ಏನಂತ ಆ್ಯಡ್ ಮಾಡೋಣ, ಅಬೌಟ್ ಅಸ್ ಅಂತ ಓಕೆನಾ. ಒಂದು ಅಬೌಟ್ ಅಸ್ ಪೇಜ್ ಆಯಿತು. ಇದು ನಾನು ಏನು ತೊಗೊತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಕಾಂಟ್ಯಾಕ್ಟ್ ಅಸ್ ಆ್ಯಡ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಅಸ್ ನನಗೆ ಸಿಕ್ತು. ನೆಕ್ಸ್ಟ್ ಶಾಪ್ ಅಂತ ಮಾಡ್ತೀನಿ. ಶಾಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಶಾಪ್ ಸಿಕ್ತು. ಇವಾಗ ನಾನು ಏನು ಮಾಡ್ತೀನಿ, ಪಬ್ಲಿಷ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಮೇಲೆ ರೆಡಿ ಆಯ್ತು ನೋಡಿ. ಅಬೌಟ್ ಅಸ್ ಬಂತು, ಕಾಂಟ್ಯಾಕ್ಟ್ ಅಸ್ ಬಂತು, ಶಾಪ್ ಬಂತು. ಓಕೆನಾ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಇದು ಇಲ್ಲ, ಕಾರ್ಟ್ ಇಲ್ಲ. ಓಕೆನಾ. ಇದು ಈ ವೆಬ್ಸೈಟ್ ನಾನು ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ನಿಮಗೆ
ಒಂದು ವೆಬ್ಸೈಟ್ ಮಾಡಿಬಿಟ್ಟು ಆ ವೆಬ್ಸೈಟಲ್ಲಿ ಸ್ಟ್ಯಾಟಿಕ್ ವೆಬ್ಸೈಟ್ ಅಂದರೆ ಒಂದು ಇನ್ಫಾರ್ಮೇಷನ್ಗೆ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಇದರಲ್ಲಿ ಏನು ಬೇಕಾಗಲ್ಲ ಈ ವೆಬ್ಸೈಟಲ್ಲಿ. ನಿಮಗೆ ಹೋಮ್ ಪೇಜ್ ಒಂದು ಸಾಕಾಗುತ್ತೆ. ಕಾಂಟ್ಯಾಕ್ಟ್ ಅಸ್ ಶಾಪ್ನೂ ಬೇಕಾಗಲ್ಲ, ಶಾಪ್ನ ತೆಗೆದುಬಿಡೋಣ. ಇದರಲ್ಲಿ ಏನು ಮಾಡೋಣ, ಶಾಪ್ನ ರಿಮೂವ್ ಮಾಡೋಣ. ರಿಮೂವ್ ಮಾಡಿಬಿಟ್ಟು ಇಷ್ಟು ಮಾತ್ರ ಇಡೋಣ. ಇವಾಗ ಹೋಮ್ ಪೇಜ್ ಇದೆ. ಈ ಹೋಮ್ ಪೇಜ್ನ ನೀವು ಎಡಿಟ್ ಮಾಡ್ಕೊಂಡ್ರೆ ನೀವು ಏನೆಲ್ಲ ಎಡಿಟ್ ಮಾಡ್ಕೊಂಡಿರ್ತೀರ ಆ ಹೋಮ್ ಪೇಜು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಇವಾಗ ನೀವು ವೆಬ್ಸೈಟ್ನ ಓಪನ್ ಮಾಡ್ತೀನಿ. ನೋಡಿ, ವೆಬ್ಸೈಟ್ ಓಪನ್ ಮಾಡ್ತೀನಿ. ಏನು ಬರ್ತಾ ಇದೆ? ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಇಷ್ಟು ಬರ್ತಾ ಇದೆ. ಓಕೆನಾ? ಅದನ್ನೇ ನಾನು ಸೆಟ್ಟಿಂಗ್ಸಲ್ಲಿ ಹೋಗಿ ಜನರಲ್ ಸೆಟ್ಟಿಂಗ್ಸಲ್ಲಿ ಹೋಗ್ತೀನಿ. ಸೆಟ್ಟಿಂಗ್ಸಲ್ಲಿ ನೀವು ವೆಬ್ಸೈಟ್ನ ಯಾವುದಾದ್ರೂ ತೊಗೊಳ್ಳಿ, ಬಟ್ ನಿಮ್ಮ ಸೈಟಿಗೆ ಬೇಕಾಗಿರ್ತಕ್ಕಂಥ ನೇಮ್ನ ಇಲ್ಲಿ ಇಡ್ಬೋದು. ನಾನು ಬರೀ ಏನು ಇಡ್ತೀನಿ, ಕಿಡ್ಸ್ ಅಂತ ಇಡ್ತೀನಿ. ಇಟ್ಟು ಒಂದು ಟ್ಯಾಗ್ ಲೈನ್ ಕೊಡ್ತೀನಿ. ಏನು? ಒನ್ ಸ್ಟಾಪ್ ಫಾರ್ ಟಾಯ್ಸ್, ಕಿಡ್ಸ್ ಟಾಯ್. ಓಕೆನಾ? ಇಷ್ಟು ಕೊಟ್ಟಿದ್ದೀನಿ. ಇವಾಗ ಚೂಸ್ ಸೈಟ್ ಐಕಾನ್ ಅಂತ ಇದೆ. ನೀವು ಇಲ್ಲಿ ಡ್ರಾಪ್ ಮಾಡಬೇಕು. ನಾನು ಏನು ಮಾಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಸುಮ್ಮನೆ ಒಂದು ಕ್ಯಾನ್ವಾಗೆ ಹೋಗ್ತೀನಿ, ತೊಗೋತೀನಿ. ಓಕೆನಾ? ಕ್ಯಾನ್ವಾದಲ್ಲಿ ತೊಗೊತೀನಿ. ಏನು ತೊಗೋಣ? ಲೋಗೋ ಅಂತ ತೊಗೊತೀನಿ. ಹೇಗೆ ಮಾಡ್ತೀನಿ, ನಾನು ಹೇಗೆ ಮಾಡ್ತಿದ್ದೀನಲ್ಲ ಅದನ್ನು ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ. ಓಕೆನಾ? ಓಕೆ, ಈಗ ನಾನು ಸ್ಟ್ಯಾಟಿಕ್ ಮಾಡ್ತಾ ಇರೋದಲ್ವಾ, ನಾನು ಏನು ತೊಗೊತೀನಿ ಅಂತಂದ್ರೆ ಜಸ್ಟ್ ಏನು ತೊಗೊತೀನಿ ಅಂತಂದರೆ, ಇವಾಗ ಸ್ಟ್ಯಾಟಿಕ್ ಪೇಜ್ ಮಾಡ್ತಾಯಿದ್ದೀನಿ, ನನ್ನ ಬಗ್ಗೆನೇ ಮಾಡ್ತಾ ಇದ್ದೀನಿ ಅನ್ಕೊಂಡು ನಾನು ಏನು ಮಾಡ್ತೀನಿ, ಯಾವುದೋ ಒಂದು ನಂದು ಈಗ ಇದರಲ್ಲಿ ಕಾರ್ಟೂನ್ ಮಾಸ್ಟರ್ ಇಮೇಜ್ ಇದೆ ನನ್ನ ಹತ್ರ, ಇದನ್ನು ತಂದು ಹಾಕ್ತೀನಿ. ಓಕೆ, ಲೋಡ್ ಅಂತ ಕೊಡ್ತೀನಿ, ಸೈಟ್ ಐಕಾನ್ ಅಂತ ಕೊಡ್ತೀನಿ. ನಿಮ್ಮ ಐಕಾನ್ನ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ನಿಮ್ಮ ವೆಬ್ಸೈಟ್ನ ನೆಕ್ಸ್ಟ್ ನಾನು ಲೋಡ್ ಮಾಡಿದರೆ ಈ ಐಕಾನ್ ನಿಮಗೆ ತೋರಿಸ್ತಾ ಹೋಗುತ್ತೆ. ತೋರಿಸ್ತೀನಿ ಎಲ್ಲಿಗೆ ಬಂದಿರುತ್ತೆ. ಇಲ್ಲಿ ಬರಬೇಕು, ಅದು ನಾನು ತೋರಿಸ್ತೀನಿ. ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಬ. URL ನಿಮ್ಗೆ ಏನು ಬೇಕು ಅದು ಕರೆಕ್ಟಾಗಿದೆ, ಸೈಟ್ ಅಡ್ರೆಸ್ಸು ಏನು ಬೇಕು ಅದಾಗಿದೆ, ಆಮೇಲೆ ನಿಮ್ಮ ಇಮೇಲ್ ID ಅದು ಏನಾಗಿದೆ, ಎನಿ1 ಕ್ಯಾನ್ ರಿಜಿಸ್ಟರ್. ನಿಮ್ಮ ಪೇಜು ಇಂಟರಾಕ್ಟಿವ್ ಆಗಿದ್ದರೆ ನೀವು ಯಾರಾದರೂ ರಿಜಿಸ್ಟರ್ ಮಾಡಬೇಕು ನಿಮ್ಮ ಪೇಜ್ಗೆ ಅಂತಂತಂದರೆ ಅದನ್ನು ಕೊಡಿ. ಇಲ್ಲ ಅಂತಂದರೆ ಸಬ್ಸ್ಕ್ರೈಬಿಂಗ್ ಮಾಡಬೇಕು ಅಂತಂದರೆ ಅದನ್ನು ಕೊಡಿ. ನಿಮ್ಮ ಲ್ಯಾಂಗ್ವೇಜ್ ಕೊಡಿ, ಟೈಮ್ ಝೋನ್ ಕೊಡಿ. ನಾನು ಏನು ಮಾಡ್ತಾ ಇದ್ದೀನಿ, ಕೋಲ್ಕತ್ತಾ ಅಂತ ಕೊಡ್ತೀನಿ. ನಮ್ಮ ಇಂಡಿಯಾದು ಟೈಮ್ ಝೋನು ಕೋಲ್ಕತ್ತಾ. ನಿಮಗೆ ಡೇಟ್ ಹೆಂಗೆ ಬೇಕು ಅದನ್ನು ಚೂಸ್ ಮಾಡಿ. ಮಂತು ವರ್ಡಿಂಗ್ಸಲ್ಲಿದ್ದು ಡೇಟು ಮತ್ತು ಇಯರ್ ಬೇಕಾ ಅಥವಾ ಯಾವುದು ಫಾರ್ಮೆಟಲ್ಲಿ ಬೇಕು ಅದನ್ನು ಮಾಡಿ. ನಿಮಗೆ ಟೈಮು ಯಾವ ಥರ ಬೇಕು ಅದನ್ನು ಮಾಡಿ, ಅಥವಾ ಕಸ್ಟಮ್ ಮಾಡ್ಬೋದು, ಕಸ್ಟಮ್ನ ನೀವು ಮಾಡ್ಬೋದು. ನಾನು ಮಾಡಿಬಿಟ್ಟು ಏನು ಮಾಡ್ತೀನಿ, ಸೇವ್ ಅಂತ ಕೊಡ್ತೀನಿ. ಇದು ಜನರಲ್ ಸೆಟ್ಟಿಂಗ್ ಆಯಿತು. ನೆಕ್ಸ್ಟು ಇಲ್ಲಿ ನೋಡಿ, ಈ ಐಕಾನ್ ಏನಿದೆಯಲ್ಲ, ಸೈಟ್ ಐಕಾನ್ ನನಗೆ ಇಲ್ಲಿ ಬಂತು. ಅರ್ಥ ಆಯ್ತಾ? ಅಮೆಝಾನ್ಗೆ ಅಂತ ತೋರಿಸ್ತಾ ಇದೆಯಲ್ವ, ಇದೇ ರೀತಿ ಇಲ್ಲಿ ಕಾಶಿನಾಥ್ ಸರ್ದು ಫೋಟೋ ಬಂತು. ನಾನು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ ಮಾಡ್ತಾ ಇರೋದು. ಓಕೆನಾ? ಸೈಟ್ ಐಕಾನ್ ಅಂದರೆ ಇದು. ಈ ನಿಮ್ಮ ಸೈಟಿಗೆ ಒಂದು ರೆಕಗ್ನೈಸೇಷನ್ ಕೊಡ್ತಕ್ಕಂಥ ಐಕಾನ್ ನೋಡಿ. ಫಾಸ್ಟ್ ಇಂಜರ್ ಅಂತ ಹೋದ ತಕ್ಷಣ ಹೆಚ್ಚು ಅಂತ ಇದ್ರೆ ನಂಗೆ ಗೊತ್ತಾಗ್ಬಿಡುತ್ತೆ ಇದು ಫಾಸ್ಟ್ ಇಂಜರ್, ಓದೋದು ಬೇಕಾಗಿಲ್ಲ. ಅಮೆಝಾನ್ ಪೇಜ್ ಅಂತ ಗೊತ್ತಾಗುತ್ತೆ. ಇದು ಇವಾಗ ನಮ್ಮದು ಪೇಜ್ ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೋಡಿ, ಕಂಟೆಂಟ್
ಕರೆಂಟ್ ಅಫೇರ್ಸ್ಗೆ ನಾವು ಆಲ್ರೆಡಿ ಕರೆಂಟ್ ಅಫೇರ್ಸ್ ಅಂತ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ವಲ್ಲ ಅದ್ರದ್ದು ಆ ರೀತಿ ಇಲ್ಲಿ ಆಗುತ್ತೆ. ಇದೆಲ್ಲ ಆದಮೇಲೆ ಜನರಲ್ ಮುಗೀತು. ಇವಾಗ ರೈಟಿಂಗಲ್ಲಿ ಏನು, ಈ ರೈಟಿಂಗಲ್ಲಿ ಯಾವ ಪೋಸ್ಟನ್ನ ನೀವು ತೊಗೊತಾ ಇದ್ದೀರಾ ಅಂದರೆ ಕ್ಯಾಟಗರೈಸ್ ಯಾವ್ದು ಇರಬೇಕು, ಸ್ಟ್ಯಾಂಡರ್ಡಾ, ಇದರಲ್ಲೆಲ್ಲ ಇದೆ. ಇಮೇಜ್ ಮಾತ್ರ ಬೇಕಾ, ಇದರಲ್ಲಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ರೀಡಿಂಗ್ ಅಂತಂದರೆ ಫಸ್ಟು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಏನು ಕಾಣಬೇಕು ಅಂತ. ಇದರಲ್ಲಿ ಏನಿದೆ ಇಲ್ಲಿ ನೋಡಿ, ಲೇಟೆಸ್ಟ್ ಪೋಸ್ಟ್ಗಳಂತ ಇದೆ. ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಲೇಟೆಸ್ಟ್ ಯಾವುದಾದ್ರೂ ಪೋಸ್ಟ್, ಇದು ನೋಡಿ ನಾನು ಇದೊಂದು ಪೋಸ್ಟ್ ಅಂತ ತೊಗೊಂಡಿದ್ದೆ, ಇದೊಂದು ಪೋಸ್ಟ್ ಅಂತ ತೊಗೊಂಡಿದ್ದೆ. ಆ ಎರಡು ಪೋಸ್ಟ್ಗಳು ಮಾತ್ರ ಕಾಣ್ತಾ ಇರೋದು ನನಗೆ. ಫಾರ್ ಎಕ್ಸಾಂಪಲ್ ನಾನು ಪೋಸ್ಟ್ ತೆಗಿತೀನಿ, ಇಲ್ಲಿ ಪೋಸ್ಟ್ ತೆಗೆದ್ಬಿಟ್ಟು ಸ್ಟ್ಯಾಟಿಕ್ ಪೇಜ್ ಅಂತ ಕೊಡ್ತೀನಿ. ಫಸ್ಟಿಗೆ ಸ್ಟ್ಯಾಟಿಕ್ ಪೇಜ್ ಯಾವುದಾಗಿರಬೇಕು ನಂದು, ಈ ಮೂರಲ್ಲಿ ಯಾವುದಾಗಿರಬೇಕು, ನಾನು ಹೋಮ್ ಪೇಜ್ ಅಂತಾನೆ ತಗೊತೀನಿ. ಪೋಸ್ಟ್ ಇಲ್ಲಿ ನಮ್ಮ ಪೇಜಸ್ ಅಲ್ಲಿ ಯಾವ್ದು ಅಂತ ನೋಡಿ. ಹೋಮ್ ಅಂತ ಯಾವುದು ಪೇಜ್ ಇಲ್ಲ, ಅದಕ್ಕೆ ಅದು ಬರ್ತಾ ಇಲ್ಲ. ನಾನು ಅದನ್ನ ಹುಡುಕ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ ಆ್ಯಡ್ ಮಾಡ್ತೀನಿ. ಏನಂತ ಆ್ಯಡ್ ಮಾಡ್ತೀನಿ, ಒಂದು ಹೋಮ್ ಅಂತಕ್ಕಂಥ ಒಂದು ಪೇಜ್ ಆ್ಯಡ್ ಮಾಡ್ತೀನಿ. ಪಬ್ಲಿಷ್ ಮಾಡ್ತೀನಿ. ಓಕೆನಾ, ಪಬ್ಲಿಷ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ, ಸೆಟ್ಟಿಂಗ್ಸಲ್ಲಿ ರೀಡಿಂಗ್ ಅಂತಂದರೆ ಓಪನ್ ಆದ ತಕ್ಷಣ ಸ್ಟ್ಯಾಟಿಕ್ ಪೇಜ್ ಇರಬೇಕು. ಅದು ಯಾವ್ದು ತೋರಿಸ್ಬೇಕು, ಯಾವ್ದು ತೋರಿಸ್ಬೇಕು, ಸ್ಟ್ಯಾಟಿಕ್ ಪೇಜ್ ಇರಬೇಕು. ಇದರಲ್ಲಿ ಹೋಮ್ ತೋರಿಸ್ಬೇಕು. ಪೋಸ್ಟ್ ಪೇಜ್ ಯಾವ್ದಾಗುತ್ತೆ ಅದರಲ್ಲಿ ಕೂಡ ಹೋಮ್ ತೋರಿಸ್ಬೇಕು. ಒಂದು ಪೇಜಲ್ಲಿ 10 ಪೋಸ್ಟ್ಸ್ ಅಥವಾ ಐಟಮ್ಸ್ನ ಕೊಡ್ತಾ ಹೋಗ್ಬೇಕು. ಇದನ್ನು ಫುಲ್ ಟೆಕ್ಸ್ಟ್ ಇರಲಿ, ಇದೆಲ್ಲ ಇರಲಿ, ಸೇವ್ ಚೇಂಜಸ್ ಅಂತ ನಾನು ಕೊಡ್ತೀನಿ. ಸೇವ್ ಚೇಂಜಸ್. ಓಕೆನಾ. ಡಿಸ್ಕಷನಲ್ಲಿ ಏನು ಬರುತ್ತೆ ಇಲ್ಲಿ ನೋಡಿ, ಇದರಲ್ಲಿ allow to notify any blogs linked to from the post. ಫಾರ್ ಎಕ್ಸಾಂಪಲ್ ನೀವೊಂದು ಪೋಸ್ಟ್ ಇದೆ, ಆ ಪೋಸ್ಟ್ ಒಳಗಡೆ ಕ್ಲಿಕ್ ಮಾಡಿದ ತಕ್ಷಣ ಅದು ಇನ್ನೊಂದು ಬ್ಲಾಗಿಗೆ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ಲಿಂಕ್ ಆ ಥರದನ್ನ ನೀವು ಹಾಕಬೇಕು ಅಂತಂದ್ರೆ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಎಲ್ಲವನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಅಲೌ ಲಿಂಕ್ ನೋಟಿಫಿಕೇಶನ್ ಫ್ರಮ್ ಅದರ್ ಬ್ಲಾಗ್ಸ್. ಫಾರ್ ಎಕ್ಸಾಂಪಲ್ ಇದನ್ನ ಪಿನ್ ಬ್ಯಾಕ್ಸ್ ಅಂತ ಕರಿತೀವಿ ಅಥವಾ ಟ್ರ್ಯಾಕ್ ಬ್ಯಾಕ್ಸ್ ಅಂತ ಕರಿತೀವಿ. ಯಾವುದೋ ಒಂದು ವೆಬ್ಸೈಟ್ಗೆ ಹೋಗ್ತಾ ಇರುತ್ತೆ, ನೀವು ಅಫಿಲಿಯೇಟಿವ್ ಮಾರ್ಕೆಟಿಂಗ್ ಮಾಡ್ತೀರಾ ಅನ್ಕೊಳ್ಳೋಣ. ನೀವೊಂದು ಪ್ರಾಡಕ್ಟ್ ಬಗ್ಗೆ ಹಾಕಿರ್ತೀರಾ ಯಾವುದರಲ್ಲಿ, ವೆಬ್ಸೈಟಲ್ಲಿ. ಆ ವೆಬ್ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಕ್ಲಿಕ್ ಮಾಡಿ, ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಇದೆ ಸ್ಯಾಮ್ಸಂಗ್ದು, ಅದನ್ನು ನೀವು ಹಾಕಿದ್ದೀರಾ. ಆ ಮೊಬೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಲ್ಲಿಗೆ ಹೋಗ್ತಾ ಇದೆ, ಅಮೆಝಾನಲ್ಲಿ ನಿಮ್ಮ ಅಕೌಂಟ್ ಪರ್ಚೇಸ್ಗೆ ಹೋಗ್ತಾ ಇದೆ. ಆ ಥರದ್ದನ್ನ ಇಲ್ಲಿ ನಾವು ಇದನ್ನು ಮಾಡ್ಬೋದು. ಆಮೇಲೆ ಅಲೌ ಪೀಪಲ್ ಟು ಸಬ್ಮಿಟ್ ಅ ಕಮೆಂಟ್ಸ್ ಆನ್ ನ್ಯೂ ಪೋಸ್ಟ್. ನೀವು ಯಾವುದಾದ್ರೂ ಒಂದು ಪೋಸ್ಟ್ ಹಾಕಿದರೆ ಪೀಪಲ್ಸು ಅಥವಾ ಜನರು ಕಮೆಂಟ್ ಮಾಡಬೇಕು ಅಂತ ಅಂದರೆ ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಆಮೇಲೆ ಕಮೆಂಟ್ ಆಥರ್ ಮಸ್ಟ್ ಫಿಲ್ ಔಟ್ ನೇಮ್ ಆ್ಯಂಡ್ ಇಮೇಲ್. ಇವಾಗ ಒಬ್ರು ಯಾರೋ ಕಮೆಂಟ್ ಮಾಡ್ತಾರೆ ಅನ್ಕೊಳ್ಳಿ, ಆ ಕಮೆಂಟ್ ಮಾಡಬೇಕು ಅಂತಂದರೆ ಅವರು ಇಮೇಲ್ ಐ ಡಿ ಮತ್ತು ನೇಮ್ ಹಾಕಬೇಕು ಅಂತಿದ್ರೆ ಇದು, ಇಲ್ಲ ಯೂಸರ್ಸ್ ಮಟ್ ರಿಜಿಸ್ಟರ್ ಆದರೆ ಮಾತ್ರ ಕಮೆಂಟ್ ಮಾಡಬೇಕು ಅವರು, ಇಲ್ಲ ಅಂತಂದರೆ ಬೇರೆಯವರೆಲ್ಲ ನಮಗೆ ಕಮೆಂಟ್ ಮಾಡೋದು ಬೇಡ ಅಂತಂದರೆ ಇದು ಓಲ್ಡ್ ಪೋಸ್ಟ್ ಯಾವುದೆಲ್ಲ ಇರುತ್ತೆ ಆ ಓಲ್ಡ್ ಪೋಸ್ಟ್ ಇಲ್ಲಿದೆ ನೋಡಿ, ಹೌ ಮೆನಿ ಡೇಸ್, 14 ದಿನ. ನೀವು ಡೇನ ಸೆಲೆಕ್ಟ್ ಮಾಡಿಬಿಟ್ಟು ಆಟೋಮೆಟಿಕಲಿ ಆ ಕಮೆಂಟ್ಗಳು 14 ದಿನದ ಕಮೆಂಟ್ ಆದರೆ ಅದು ಕ್ಲೋಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 1 ವೀಕ್ ಕಮೆಂಟ್ಸ್ ನನಗೆ ಬೇಕಾಗಿಲ್ಲ, ನಾನು ಡೈಲಿ ಟ್ರ್ಯಾಕ್ ಮಾಡ್ತೀನಿ ಅಂತಂದರೆ ಇದನ್ನು ನೀವು ರೆಡ್ಯೂಸ್ ಮಾಡ್ಕೋಬೋದು. ರೆಡ್ಯೂಸ್ ಮಾಡ್ಕೊಂಡು ಎಷ್ಟು ದಿನ ಬೇಕೋ ಅಷ್ಟು ದಿನದ ಇಟ್ಕೊಂಡು ಆ ಪೋಸ್ಟ್ಸು ಅಥವಾ ಕಮೆಂಟ್ಸು ಹೋಗ್ತಾ ಇರುತ್ತೆ. ಪೋಸ್ಟ್ಸ್ ಅಲ್ಲ, ಕಮೆಂಟ್ಸ್ ಹೋಗ್ತಾ ಇರುತ್ತೆ. ಓಕೆನಾ. ಇದನ್ನು ಸೇಮ್, ಆ ಕುಕೀಸು ಇದರಲ್ಲಿ ಕಮೆಂಟ್ಸ್ ನೋಡಬೇಕು ಅಂತ ಇದೆ, ಎನೇಬಲ್ ಥ್ರೆಡ್ಸ್ ಅಂತ ಇದೆ. ಇವಾಗ ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರೇಕ್ ಕಮೆಂಟ್ಸ್ ಇಂಟು ಪೇಜಸ್, ನಿಮ್ದು ಕಮೆಂಟ್ಸ್ಗಳನ್ನ ಪೇಜಸ್ ವೈಸೇ ಬರಬೇಕಾ ಅಥವಾ ಎನಿ ಒನ್ ಪೋಸ್ಟ್. ಇಲ್ಲಿ ನೋಡಿ, ಎಲ್ಲರೂ ಮಾಡಬೇಕು ಬೇಡ ಅಂತಂದರೆ ಎನಿ ಒನ್ ಮಾಡಬೇಕು ಅಂತಂದರೆ ಇದನ್ನು ಓಪನ್ ಮಾಡಿ. ಬರೀ ಜಸ್ಟ್ ಮಾಡರೇಟ್ ಪೀಪಲ್ಸ್ ಮಾತ್ರ, ಅವ್ರಿಗೆ ಮಾತ್ರ ಎನಿ ಒನ್ ಪೋಸ್ಟ್ ಅ ನೋಟ್, ಅದು ಈ ಥರದ್ದೆಲ್ಲ ಇದೆ. ಕಮೆಂಟ್ ಮಸ್ಟ್ ಬಿ ಮ್ಯಾನ್ಯುವಲಿ ಅಪ್ರೂವ್ಡ್. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಕಮೆಂಟ್ ಕಳಿಸ್ತಾರೆ, ಅದು ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ನೋಡಿಬಿಟ್ಟು ನೀವು ಅಪ್ರೂವ್ ಅಂತ ಕೊಟ್ಟರೆ ಮಾತ್ರ ಆ ಪೋಸ್ಟು ಅಲ್ಲಿ ಪೇಸ್ಟ್ ಆಗುತ್ತೆ, ಇಲ್ಲ ಅಂತಂದರೆ ಅದು ಕಮೆಂಟ್ ಆಗಲ್ಲ. ಆ ಥರದ್ದು ನೀವು ಇಲ್ಲಿ ಕೊಡ್ಬೋದು. ಆಮೇಲೆ
ಕ್ಯೂ ಅಂತಂದ್ರೆ ಎಷ್ಟು ಒಂದ್ ಸರ್ತಿಗೆ ಇಬ್ಬಿಬ್ರು ಮೂರ್ ಇವೆರಲ್ಲ ಆ ತರದೆಲ್ಲ ಇರುತ್ತಲ್ಲ ಕಮೆಂಟ್ ಮಾಡರೇಷನ್ ಯಾವ ತರ ಕಮೆಂಟ್ಸ್ ನ ಬರ್ಬೇಕು, ಒಂದೇ ಸರ್ತಿ ಹತ್ತ ಬರ್ಬೇಕಾ, ಎರಡೆರಡು ಬರ್ಬೇಕಾ, ಆ ತರದ್ದು. ಆಮೇಲೆ ಇದು URL ಇಮೇಲ್ ID ಅದೆಲ್ಲ ಆ ತರದ್ದು. ಇಲ್ಲಿ ಉಳಿದಿರೋದು ಏನು ಬೇಕಾಗಿಲ್ಲ. ಓಕೆನಾ. ಡಿಫಾಲ್ಟ್ ಅವತಾರ್ ಅಂತಂದ್ರೆ ಇವಾಗ ಮೈ ಅಕೌಂಟ್ ಅಂತ ಇದೆ ಅಲ್ವಾ, ಮೈ ಅಕೌಂಟ್ ಅಂತ ಬಂದಾಗ ಇದು ಬೇಕಾ ಆ ತರದ್ದು. ಅವತಾರ್ ಅಂತಂದ್ರೆ ನಿಮ್ ಇಮೇಜ್ಗೆ ನಾವು ಎಲ್ಲಾ ಕಡೆ ಮಾಡ್ತೀವಿ ನೋಡಿ, ಒಂದು ಗೇಮ್ ಇದ್ರೆ ಒಂದು ನಮ್ಮ ಇಮೇಜ್ ತಕ್ಕಂಗೆ ಅವತಾರನ ನಾವು ತಗೋತೀವಿ, ಅವತಾರ್ ಅಂತೀವಿ, ಅದಕ್ಕೆ ಅವತಾರ್ ಅನ್ನಿದ್ದೀವಿ. ಅದು ಇದು ಡಿಸ್ಕಷನ್ ಆಗಿದೆ. ಮೀಡಿಯಾದಲ್ಲಿ ಬಂದಾಗ ಏನಿರುತ್ತೆ, ಮೀಡಿಯಾ ತಮ್ನೇಲ್ ಸೈಜ್ ಎಷ್ಟಿರಬೇಕು ನೋಡಿ, ಇದೆಲ್ಲ ಸ್ಟ್ಯಾಂಡರ್ಡ್ ಇದೆ. ಇದನ್ನ ನೀವು ಏನು ಚೇಂಜ್ ಮಾಡಿಲ್ಲ ಅಂತಂದ್ರೂ ನಡೆಯುತ್ತೆ. ಆಮೇಲೆ ಮೀಡಿಯಂ ಸೈಜ್ ಎಷ್ಟಿರಬೇಕು, ಲಾರ್ಜ್ ಸೈಜ್ ಎಷ್ಟಿರಬೇಕು, ಇದೆಲ್ಲ ಸ್ಟ್ಯಾಂಡರ್ಡ್ ಇದೆ. ಇದೇನು ನೀವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇದು ಇದರಲ್ಲಿ ಫಾರ್ಮಲ್ ಲಿಂಕ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನೀವು ಜನರಿಗೆ ನಿಮ್ಮ ಲಿಂಕ್ ನ ಯಾವ ರೀತಿ ಹೇಳಕ್ ಇಷ್ಟಪಡ್ತೀರಾ, ಲಿಂಕ್ ಕಳಿಸ್ತೀರಾ, ಆ ಲಿಂಕ್ ಹೆಂಗಿರುತ್ತೆ. ಈಗ ನೋಡಿ, ಪ್ಲೇನ್ ಲಿಂಕ್ ಅಂತಂದ್ರೆ ಯಾವುದೇ ಹೆಸರು ಇರಲ್ಲ. ಈಗ ನೋಡಿ, ಕಿಡ್ಸ್ ಟಾಯ್ ಕ್ವಾಲಿಟಿ .com, ಇಲ್ಲಿ P123 ಅಂತ ಏನೋ ಇದೆ, ಇದು ಇದ್ರದ್ದು ಪ್ಲೇನ್. ಅದೇ ರೀತಿ ಡೇ ಅಂಡ್ ನೇಮ್ ಬರ್ತಾ ಇದೆ ನೋಡಿ, ಇಷ್ಟನೇ ಡೇ, ಇಷ್ಟನೇ ಈ ಪೋಸ್ಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಮಂತ್ ಅಂಡ್ ನೇಮ್ ಬರುತ್ತೆ, ಇಷ್ಟನೇ ಮಂತ್, ಮತ್ತೆ ನಿಮ್ದು ಸಿಂಪಲ್ ಪೋಸ್ಟ್ ನೇಮ್. ನ್ಯೂಮ್ಯಾರಿಕ್ ಏನ್ ಬರುತ್ತೆ, ಏನು ಬರಲ್ಲ, ಜಸ್ಟ್ 1 2 3 ಅಂತ ಆರ್ಚಿವ್ಸ್ಗಳನ್ನ ಬರುತ್ತೆ. ಬೆಸ್ಟ್ ಅಂತ ಅಂದ್ರೆ ಇದು ಏನಿದೆ ನೋಡಿ, ಪೋಸ್ಟ್ ನೇಮ್ ಅಂತ ಇದೆಯಲ್ಲ ಅದು. ಫಾರ್ ಎಕ್ಸಾಂಪಲ್ ಏನೋ ಒಂದು ಪೋಸ್ಟ್ ಹಾಕ್ತೀರಾ ನೀವು, ಏನ್ ಪೋಸ್ಟ್ ಹಾಕ್ತೀರಾ, ಬೆಸ್ಟ್ ಟಾಯ್, ಟಾಪ್ 5 ಬೆಸ್ಟ್ ಟಾಯ್ಸ್ ರೈಟ್ ನೌ ಅಂತ ಹಾಕಿರ್ತೀರ. ಇಲ್ಲಿ ಏನ್ ಬರುತ್ತೆ ಅದೇ ಬಂದ್ಬಿಡುತ್ತೆ, ಟಾಪ್ 5 ಬೆಸ್ಟ್ ಟಾಯ್ ಅಂತ. ಅವಾಗ ಏನಾಗ್ಬಿಡುತ್ತೆ, ಲಿಂಕ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಲ್ಲಿಗೆ ಹೋಗುತ್ತೆ ಪೇಜು ಅಂತ. ಓಕೆನಾ. ನೆಕ್ಸ್ಟ್ ಕೆಟಗರಿ ಬೇಸು ಮತ್ತೆ ಟ್ಯಾಗ್ ಬೇಸು ಅಂತಂದ್ರೆ, ಇಲ್ಲಿ ನೀವು ಕೆಟಗರಿ ಅಂತ ತಗೊಂಡಿರ್ತೀರ ನೋಡಿ, ಪೋಸ್ಟ್ ಗಳಲ್ಲಿ ಮಾಡ್ಬೇಕಾದ್ರೆ ಕೆಟಗರಿ ಮತ್ತೆ ಟ್ಯಾಗ್ಸ್ ಅಂತ ಬಂದಿರುತ್ತೆ. ಈ ಕೆಟಗರಿ ಬೇಸು ಮತ್ತೆ ಟ್ಯಾಗ್ ಬೇಸು ಆ ಕೆಟಗರಿನ ಮತ್ತೆ ಟಾಪಿಕ್ ಬರಬೇಕು ಅಂತಂದ್ರೆ ಇಲ್ಲಿ ಅನ್ಅಥರೈಸ್ಡ್ ಕೆಟಗರಿ ಅಂತ ಬರುತ್ತೆ, ಅಥವಾ ಟಾಪಿಕ್ ಬರುತ್ತೆ. ಅಥವಾ ನೀವು ಇಲ್ಲ ನಮ್ದು ಕೆಟಗರಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಟ್ಟು ಟ್ಯಾಗ್ ಇದು ಅಂತ ಕೊಟ್ರೆ ಇಲ್ಲಿ ಟ್ಯಾಗು ಬರುತ್ತೆ, ಅದು ಕೆಟಗರಿನೂ ಬರುತ್ತೆ. ಸರಿನಾ. ಇಷ್ಟು ಸಿಂಪಲ್ ಆಗಿರ್ತಕ್ಕಂಥದ್ದು ಆಯ್ತು, ಅರ್ಥ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಈ ಪೇಜ್ ಅಲ್ಲಿ ನಾವೇನ್ ಮಾಡೋಣ, ಪೇಜ್ ನ ರೆಡಿ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ. ಇವಾಗ ನೋಡಿ, ಇವಾಗ ಏನ್ ಓಪನ್ ಆಗುತ್ತೆ, ಈ ಪೇಜ್ ಓಪನ್ ಆಗಲ್ಲ. ಇದು ಯಾವ್ದಿದು, ನಾವು ಮಾಡಿರ್ತಕ್ಕಂಥ ಪೋಸ್ಟ್ಗಳು. ಬಟ್ ಇವಾಗ ನಾನು ರಿಫ್ರೆಶ್ ಮಾಡ್ತೀನಿ, ಏನ್ ಓಪನ್ ಆಗುತ್ತೆ, ಹೋಮ್ ಪೇಜ್ ಓಪನ್ ಆಗುತ್ತೆ. ಯಾಕಂದ್ರೆ ನಾನು ಏನ್ ಕೊಟ್ಟಿದ್ದೀನಿ ಅಲ್ಲಿ, ರೀಡಿಂಗ್ ಅಲ್ಲಿ ಹೋಮ್ ಅಂತ ಕೊಟ್ಟಿದ್ದೀನಿ, ಅದಕ್ಕೆ ಹೋಮ್ ಪೇಜೇ ಯೂಸ್ ಆಗುತ್ತೆ. ಅರ್ಥ ಆಯ್ತಾ. ಹೋಮ್ ಪೇಜ್ ಅಂತ ಕೊಟ್ಟಿದ್ದೀನಿ, ಹೋಮ್ ಪೇಜ್ ಅರ್ಥ ಬಂದಿರುತ್ತೆ. ಓಕೆನಾ. ನೆಕ್ಸ್ಟ್ ಕೆಲವೊಂದು ಟೈಮು ಪೇಜಸ್ ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ, ಇನ್ನೊಂದು ಸರ್ತಿ ಕೊಡ್ತೀನಿ. ಮಾಡ್ತೀನಿ. ತೋರಿಸ್ಬೇಕು ಅನ್ಕೊಂಡು ಓಪನ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂತ ಅನ್ನಲ್ಲ. ಈ ವೆಬ್ಸೈಟ್ ನಾನು ಓಪನ್ ಮಾಡ್ತೀನಿ, ವಿಸಿಟ್ ಸೈಟ್ ಅಂತ ಕೊಡ್ತೀನಿ. ವಿಸಿಟ್ ಸೈಟ್ ಅಂತ ಕೊಟ್ರೆ ಸಖತ್ತು ಟೈಮ್ ತಗೊಂತಾ ಇದೆ.
ಓಕೆ, ಅದು ನೋಡೋಣ. ಪ್ಲಗಿನ್ಸ್ ನೋಡ್ಕೊಂಬರೋಣ ಒಂಚೂರು. ಇವಾಗ ನನಗೆ ಯಾವುದೋ ಒಂದು ಬಿಲ್ಡ್ ಮಾಡೋಕ್ಕೆ ಒಂದು ಪ್ಲಗಿನ್ ಬೇಕು, ಒಂದು ಪೇಜ್ನ ಬಿಲ್ಡ್ ಮಾಡೋಕ್ಕೆ ಒಂದು ಪ್ಲಗಿನ್ ಬೇಕು. ನಾನು ಏನು ಮಾಡ್ತೀನಿ, ಆ್ಯಡ್ ಪ್ಲಗಿನ್ ಅಂತ ಕೊಡ್ತೀನಿ. ನನಗೆ ಪೇಜ್ ಬಿಲ್ಡ್ ಮಾಡೋಕ್ಕೆ ಇವಾಗ ಬೇಕಾಗಿರ್ತಕ್ಕಂಥ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಟೂಲ್ಸ್ಗೆ ಎಲಿಮೆಂಟರ್ ಅಂತ ಕೊಡ್ತೀನಿ. ಓಕೆನಾ? ಇಲ್ಲಿದೆಯಲ್ಲ ಫಸ್ಟ್ನೇದು ಎಲಿಮೆಂಟರು, ಇದು ನಾನು ಇನ್ಸ್ಟಾಲ್ ಮಾಡ್ತೀನಿ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನಿಮಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನೋಡಿ ಯೋಸ್ಟ್ SEO ಅಂತಿದೆಯಲ್ಲ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆಮೇಲೆ ಕಾಂಟ್ಯಾಕ್ಟ್ ಫಾರ್ಮ್ 7 ಅಂತ ಇದೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಇದನ್ನು ಮಾಡ್ಕೊಳ್ಳಿ. ಇದು ಆಲ್ರೆಡಿ ಇದೆ ನಂಬರ್ ಆಕ್ಟಿವೇಟ್ ಅಂತ ತೋರಿಸೋದು ನೋಡ್ಕೊಳ್ಳೋಣ. ಇವಾಗ ಪ್ರತಿಯೊಂದು ಇನ್ಸ್ಟಾಲ್ ಆದಮೇಲೆ ಆಕ್ಟಿವೇಟ್ ಮಾಡ್ಕೋಬೇಕು. ಇದನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಫಾರ್ಮ್ ಇದೊಂದು ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಆಯಿತು. ಎಲಿಮೆಂಟರ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಆಯಿತು. ಓಕೆನಾ? ಇದರಲ್ಲಿ ನಿಮಗೆ ಇದು ಇದೆ, ಕಾಂಟ್ಯಾಕ್ಟ್ ಫಾರ್ಮ್ಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಇವಾಗ ಕಾಂಟ್ಯಾಕ್ಟ್ ಅಸ್ ಆಗಿರ್ಬೋದು, ಆ ಬೇಕಾಗಿರ್ತಕ್ಕಂಥ ಪೇಜಸ್ಗಳೇನಿದೆಯಲ್ಲ ಅದು ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಫಾರ್ಮ್ಸ್ ಅಂತ ಬಂತು. ಇಲ್ಲಿ ನೀವು ಈ ಫಾರ್ಮ್ಸ್ಗೆ ಕಾಂಟ್ಯಾಕ್ಟ್ ಫಾರ್ಮ್ಸ್ ಅಂತ ಕೊಟ್ಟರೆ ಇದನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಇಲ್ಲಿ ಕಾಂಟ್ಯಾಕ್ಟ್ ಫಾರ್ಮ್ಸ್ ಇರುತ್ತೆ. ಇಲ್ಲಿ ನೀವು ಟೆಕ್ಸ್ಟ್ ಯುವರ್ ನೇಮ್ ಅಂತ ಕೊಟ್ಬಿಟ್ರೆ ಅದು ಬರ್ತಾ ಹೋಗುತ್ತೆ. ಸೊ ಇದನ್ನಷ್ಟೇ ಹೇಳಿ, ಆಮೇಲೆ ಹೇಳ್ಕೊಡ್ತೀನಿ ಕಾಂಟ್ಯಾಕ್ಟ್ ಫಾರ್ಮ್ಸ್ ಅಂತ. ಇವಾಗ ಎಲಿಮೆಂಟರ್ ಏನು ಎಲಿಮೆಂಟರ್ ಅಲ್ಲಿ ಪೇಜ್ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಆಗಿ ವಿತೌಟ್ ಎಲಿಮೆಂಟರ್ ಇದ್ದಾಗ ಏನೇನು ಇರುತ್ತೆ ಅಂತ ತೋರಿಸ್ಕೊತೀನಿ. ಇವಾಗ ಹೋಮ್ ಪೇಜ್ ಇದೆ, ನಾನೇನು ಕೊಡ್ತೀನಿ, ಎಡಿಟ್ ಅಂತ ಕೊಡ್ತೀನಿ ಹೋಮ್ ಪೇಜ್ನ. ಎಡಿಟ್ ಅಂತ ಕೊಡ್ತೀನಿ. ಇದರಲ್ಲಿ ಏನೆಲ್ಲ ಬರುತ್ತೆ ನೋಡಿ. ಇಲ್ಲಿ ನೋಡಿ, SEO ಯೂಸ್ ಮಾಡೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ, ಕೀ ಫ್ರೇಸ್ ಯಾವ್ದು ಯೂಸ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಮೊಬೈಲ್ ರಿಸಲ್ಟ್ ಹೆಂಗಿರುತ್ತೆ ನೋಡಿ, ಯಾವ ಥರ ನಿಮ್ಮ ಪೇಜ್ ಕಾಣುತ್ತೆ, ಹೋಮ್ ಪೇಜ್ ಅಂತ ಗೊತ್ತಾಗುತ್ತೆ. ಆಮೇಲೆ ಟೈಟಲ್ ಹೋಮ್ ಅಂತ ಇದೆ, ಸ್ಲಗ್ ಹೋಮ್ ಅಂತ ಇದೆ, ಇದು ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ನೀವು ಇಲ್ಲಿ ಪ್ರೀಮಿಯಂ ತಗೊಂಡ್ರೆ ತೋರಿಸುತ್ತೆ ಏನೆಲ್ಲ ಚೇಂಜಸ್ ಮಾಡಬೇಕು ಏನು ಎತ್ತ ಅಂತಂದು.
ಡಿಸ್ಕ್ರಿಪ್ಷನ್ ಏನಾದರೂ ಬರಿಬೇಕು ಅಂತಂದರೆ ನೀವು ಇಲ್ಲಿ ಜನರೇಟ್ ಮಾಡ್ಕೋಬೋದು. ನಿಮ್ಮ ಪೇಜ್ಗೆ ಬರೀತಕ್ಕಂಥ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಆ ಥರದ್ದೆಲ್ಲನೂ SEO ಅಂತ ಒಂದು ಮಾಡಿಸ್ಕೊಟ್ಟಿದ್ದೆಲ್ಲ ಅದು ಹೆಲ್ಪ್ ಮಾಡುತ್ತೆ. ಇದು ಬಿಟ್ಟು ಇವಾಗ ಎಡಿಟ್ ಮಾಡಬೇಕು ಅನ್ಕೊಂತೀನಿ. ನೋಡಿ, ನಾವು ಎಲಿಮೆಂಟರ್ ಇಲ್ದೇನೆ ಮಾಡಬೇಕು ಅಂತಂದ್ರೆ ಏನೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇವಾಗ ನೋಡಿ, ಪ್ಯಾರಾಗ್ರಾಫ್ ಇದೆ, ಹೆಡಿಂಗ್ ಇದೆ, ಲಿಸ್ಟ್ ಇದೆ, ಈ ಥರ ಕೋಟ್ ಇದೆ, ಈ ಥರದ್ದೆಲ್ಲ ಇದೆ. ಇದೆಲ್ಲ ಏನೇನು ಅಂತ ಒಂದೊಂದಾಗಿ ನಾವು ಕಲಿತಾ ಹೋಗ್ತೀವಿ. ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ. ಈ ತುಂಬ ಆಪ್ಷನ್ಸ್ ಯಾವುದಂತ ಸಿಂಪಲ್ ಆಗಿ ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಹೆಡ್ಡಿಂಗ್ ಬೇಕು, ಹೆಡ್ಡಿಂಗ್ ಆ್ಯಡ್ ಮಾಡ್ತೀರಿ. ನೋಡಿ, ಹೆಡ್ಡಿಂಗ್ ಮಾಡ್ತೀವಿ. ಇಲ್ಲಿ ನೀವು ಎರಡು ಈ ಹೆಡ್ಡಿಂಗ್ ಆಲ್ರೆಡಿ ಇಲ್ಲಿರೋದು ಹೆಡ್ಡಿಂಗ್ ಇದೆ, ಇಲ್ಲಿರೋದು ಹೆಡ್ಡಿಂಗ್. ಓಕೆ, ಇಲ್ಲಿ ನಾನು ಏನೋ ಒಂದು ಹೆಸರು ಕೊಡ್ತೀನಿ, ಬೆಸ್ಟ್ ಟಾಪ್ ಟಾಯ್ಸ್ ಇನ್ ದಿ ಮಾರ್ಕೆಟ್. ಇವಾಗ ಹೆಡ್ಡಿಂಗ್ ಕೊಟ್ಟೆ. ಹೆಡ್ಡಿಂಗ್ ಆದ್ಮೇಲೆ ಕೆಳಗಡೆ ನಾನು ಏನು ತಗೊಂತೀನಿ, ಪ್ಯಾರಾಗ್ರಾಫ್ ತಗೊಂತೀನಿ. ಒಂದೊಂದು ಟೂಲ್ ನೋಡ್ತಾ ಹೋಗಿ. ಹೆಡ್ಡಿಂಗ್ ಅಂತಂದ್ರೆ ಈ ತರ ಮೇಲ್ಗಡೆ ಹೆಡ್ಡಿಂಗ್ ಬರುತ್ತೆ, ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ, ಈ ಪ್ಯಾರಾಗ್ರಾಫ್ ಅಲ್ಲಿ ನಾನು ಬರಿಬಹುದು. ಅರ್ಥ ಆಯ್ತಾ? ಪ್ಯಾರಾಗ್ರಾಫ್ ಅಲ್ಲಿ ನೀವೇನು ಕಾರ್ ಟಾಯ್ಸ್ ಅಂತ ಕೊಡ್ತೀರಾ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಡಾಲ್ಸ್ ಅಂತ ಕೊಡ್ತೀರಾ. ನೆಕ್ಸ್ಟ್ ಕ್ರಿಕೆಟ್ ಅಂತ ಪ್ಲೇ ಅಂತ ಕೊಡ್ತೀರಾ. ಓಕೆನಾ? ಆಮೇಲೆ ಇದು ಏನು ಕೊಡ್ತೀರಾ, ಪೆಟ್ಸ್ ಅಂತ ಕೊಡ್ತೀರಾ. ಹಿಂಗೆ ಈ ತರ ನೀವು ಏನು ಪೋಸ್ಟ್ ಬರೀತಾರಲ್ಲ, ಪೋಸ್ಟಿಗೆ ಬರೀತಕ್ಕಂಥದ್ದು ಇದ್ರಾಗ. ಇವಾಗ ಏನೋ ಒಂದು ಚೇಂಜಸ್ ಮಾಡಬೇಕು. ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬೇಕು. ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಏನೆಲ್ಲ ಚೇಂಜ್ ಮಾಡ್ಬೋದು. ಇದು ಹೆಡ್ಡಿಂಗ್, ಇದ್ರದ್ದು ಡ್ರ್ಯಾಗ್ ಅಂದ್ರೆ ಎಲ್ಲಿರ್ಬೇಕು ಅಂತ ನೋಡಿ, ಮೇಲೆ ಕೆಳಗೆ ತಗೊಂಡು ಹೋಗೋಕ್ಕೆ ಹೇಳ್ತಾರೆ. ಈಗ ಇಲ್ಲಿ ಬೇಕಾ, ಇಲ್ಲಿ ಹಾಕಿದ್ರೆ ನಿಮ್ಮ ಹೆಡ್ಡಿಂಗ್ ಮೇಲ್ಗಡೆ ಹೋಗುತ್ತೆ. ಇದು ಡ್ರ್ಯಾಗ್ ಮಾಡಕ್ಕೆ. ಇದನ್ನು ಸೇಮ್ ಕೆಳಗಡೆ ಬರ್ಬೇಕಾ, ಮೂಡ ಓಕೆನಾ? ಇದಕ್ಕಾಗಿ ಇದು ಸೆಂಟ್ರಿಗೆ ಇರ್ಬೇಕಾ, ಪ್ಯಾರಲಲ್ ಆಗಿರ್ಬೇಕಾ, ವೈಡ್ ವಿಡ್ತ್ ಬೇಕಾ ನೋಡಿ. ಈ ಕಡೆ ಬಂತು, ತೋರಿಸ್ತೀನಿ ನಿಮಗೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಫುಲ್ ವಿಡ್ತ್. ನೆಕ್ಸ್ಟ್ ಇದು ನಾನು ಯಾವುದೇ ವಿಡ್ತನ್ನು ಇಡೋದು ಬೇಡ ಅಂತಂದ್ರೆ ಒಂದೇ ಲೈನಿಗೆ ಬರ್ತಾ ಹೋಗುತ್ತೆ. ಓಕೆನಾ? ಅರ್ಥ ಆಯ್ತಾ? ನೆಕ್ಸ್ಟ್ ಇದು H2 ಹೆಡ್ಡಿಂಗ್ ಅಲ್ಲಿ 3-4 ತರ ಹೆಡ್ಡಿಂಗ್ ಇದೆ, ಅಂದ್ರೆ ಸೈಜಸ್. ಇವಾಗ ನೋಡಿ, ಕಡಿಮೆ ಆದಂಗೆ ಅದರದ್ದು ಸೈಜು ನೋಡಿ ಚಿಕ್ಕದಾಯ್ತು. 6 ತಗೊಂಡ್ರೆ ಚಿಕ್ಕದಾಯ್ತು. H1 ತಗೊಂತೀನಿ ನಾನು. ಆ ಹೋಮ್ ಇದೆಯಲ್ಲ ಅದರಷ್ಟು ಬರುತ್ತೆ. H1ಗೆ ಇಷ್ಟು ಬರುತ್ತೆ. ಯಾವಾಗಲೂ ನೇಮಿಂಗು, ಪೇಜ್ ನೇಮು H1 ಅಲ್ಲಿ ಇರುತ್ತೆ, ಪೇಜ್ ಹೆಡ್ಡಿಂಗ್, ಟಾಪಿಕ್ ಹೆಡ್ಡಿಂಗು H2 ಅಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ ನೀವು ಬರಿತಾ ಇರೋದೆಲ್ಲ H6 ಅಲ್ಲೇನೋ ಇರುತ್ತೆ ಇದು. ಓಕೆ, ಚಿಕ್ಕದಾಗಿ ಇಲ್ಲಿ 3 ಏನಿದೆಯಲ್ಲ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಇದರಲ್ಲಿ ಅಲೈನ್ಮೆಂಟ್ ನೀವು ಲೆಫ್ಟಿಗೆ ತಗೊಂತೀರಾ ಅಥವಾ ಸೆಂಟ್ರಿಗೆ ಅಲೈನ್ ಮಾಡ್ತೀರಾ. ನೋಡಿ, ಸೆಂಟ್ರಿಗೆ ಬಂತು. ಅಥವಾ ರೈಟಿಗೆ ಅಲೈನ್ ಮಾಡ್ತೀರಾ. ನೋಡಿ, ಟಾಪಿಕ್ ಹೆಡ್ಡಿಂಗ್ ರೈಟಿಗೆ ಬಂತು. ನಾನೇನು ಮಾಡ್ತೀನಿ, ಲೆಫ್ಟಿಗೆ ತಗೊಂತೀನಿ. ಓಕೆನಾ? ಇದು ಇವಾಗ ಇಲ್ಲೇನೋ ಬಂತು ನೋಡಿ, ಎಡಿಟ್ ವಿತ್ ಎಲಿಮೆಂಟರ್ AI ಅಂತ ಬಂದಿದೆ. ಇದು ಎಲಿಮೆಂಟರ್ದು. ಆಮೇಲೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ಈ ತಗೊಂಡಿರೋದು ಬೋಲ್ಡ್ ಆಗಿರ್ಬೇಕು ನಿಮಗೆ. ಬರೆದಿರೋ ತಗೊಳ್ಳಿ, ಬೋಲ್ಡ್ ಆಗಿರ್ಬೇಕಾ, ಬೋಲ್ಡ್ ಇಟಾಲಿಯನ್ ಅಂದ್ರೆ ಈ ತರ. ಇದೇನು ಲಿಂಕ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದೆ, ಇದಕ್ಕೆ ನಾನು ಲಿಂಕ್ ಅಂತ ಕೊಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದೋ ಒಂದು ಲಿಂಕಿಗೆ ಹೋಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಟಾಪ್ 5 ಅಂತ ಇಷ್ಟೇ ಕೊಟ್ಟಿರ್ತೀರ. ನೀವು ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ಪೇಜಿಗೆ ಹೋಗುತ್ತಲ್ವ, ಆ ಲಿಂಕ್ ನ ನೀವು ಇಲ್ಲಿ ಕೊಟ್ರೆ, URL ಕೊಟ್ರೆ ಅಲ್ಲಿಗೆ ಅದು ಫಾರ್ವರ್ಡ್ ಆಗುತ್ತೆ. ಲಿಂಕ್ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲೂ ಆಗಲ್ಲ. ಇನ್ನೊಂದು ಏನ್ ಬೇಕು ನಿಮಗೆ, ಈಗ ನಾನು ಇದನ್ನ ತಗೊಂಡಿದ್ದೀನಿ ಹೆಡ್ಡಿಂಗ್ ಅಲ್ಲಿ ಒಂದೇ ಇರೋದು, ಅಥವಾ ಹೈಲೈಟ್ ಆಗ್ಬೇಕಾ,
ಈ ಥರ ನಿಮ್ಗೆ ಏನು ಬೇಕು ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಹೈಲೈಟರ್ ಬೇಕು, ಹೈಲೈಟ್, ಹೈಲೈಟ್ ಆಯಿತು. ಇಲ್ಲಿ ಟೂಲ್ಸ್ ಇದೆ ಸಿಕ್ಕಾಪಟ್ಟೆ. ಇನ್ಲೈನ್ ಕೋಡ್ ಆಗಿರ್ಬೋದು, ಆಮೇಲೆ ಇನ್ಲೈನ್ ಇಮೇಜ್ ಆಗಿರ್ಬೋದು, ಇದೆಲ್ಲ ಏನಂತ ಕೀಬೋರ್ಡ್ ಇನ್ಪುಟ್ ಆಗಿರ್ಬೋದು, ಆ ಥರದ್ದು ಅದೆಲ್ಲವನ್ನು ಇಲ್ಲಿದೆ. ಓಕೆನಾ. ನೆಕ್ಸ್ಟು ಇಲ್ಲಿ ಬಂದಾಗ ಕಾಪಿ, ಕಟ್, ಡೂಪ್ಲಿಕೇಟು, ಆ್ಯಡ್ ಬಿಫೋರು, ಆ ಥರ ಆ್ಯಡ್ ಆಫ್ಟರು, ಇದೆಲ್ಲ ಇಲ್ಲಿದೆ. ಇವೆರಡನ್ನು ಸೇರಿಬಿಟ್ಟು ನಾವು ಗ್ರೂಪ್ ಮಾಡಬೇಕಾ ಇಲ್ಲಿದೆ, ಲಾಕ್ ಮಾಡಬೇಕಾ ಇಲ್ಲಿದೆ, ಕ್ರಿಯೇಟ್ ಪ್ಯಾಟರ್ನ್ ಬೇಕಾ ಅಲ್ಲಿದೆ, ಆ ಥರದ್ದು. ಈ ಥರದ್ದೆಲ್ಲ ಹೆಡಿಂಗಲ್ಲಿ ಬಂತು. ಇದನ್ನು ಡಿಲೀಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಬನ್ನಿ, ಡಿಲೀಟ್ ಮಾಡಿ. ಓಕೆನಾ, ಡಿಲೀಟ್ ಆಯಿತು. ಇವಾಗ ಇದನ್ನು ಎಡಿಟ್ ಮಾಡಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಪ್ಯಾರಾಗ್ರಾಫ್ ಇದೆ, ಇದನ್ನು ಡ್ರ್ಯಾಗ್ ಸೇವ್ ಮೇಲೆ ಕೆಳಗೆ, ಇದು ಮೂವ್ ಡೌನು ಸೇಮ್ ಇದೆ, ಎಲ್ಲನೂ ಇಲ್ಲಿಂದ ಇಲ್ಲಿವರೆಗೂ ಸೇಮ್. ಇಲ್ಲಿ ಬಂದಾಗ ಇದನ್ನು ಸೇಮ್. ಇವಾಗ ಇದ್ರದ್ದು ಏನೋ ನೀವು ಕೊಟ್ಟಿದ್ದೀವಿ ಅನ್ಕೊಂಡು ಇದ್ರದ್ದು ಇಲ್ಲಿ ನೋಡಿ, ಟೆಕ್ಸ್ಟ್ ಕಲರು ಏನಿಲ್ಲ. ಇವಾಗ ನಾನು ಟೆಕ್ಸ್ಟ್ ಕಲರ್ ಕೊಡ್ತೀನಿ, ಆರೆಂಜ್. ಇದು ಮಾತ್ರ ಆರೆಂಜಲ್ಲಿ ಟೆಕ್ಸ್ಟ್ ಕಲರ್ ಬಂತು. ಬ್ಯಾಕ್ಗ್ರೌಂಡ್ ಏನು ಕೊಟ್ಟಿಲ್ಲ ನಾನು. ಇವಾಗ ಬ್ಯಾಕ್ಗ್ರೌಂಡ್ ಕೊಟ್ಟು ನೋಡ್ತೀನಿ, ಏನು ಕೊಡ್ತೀನಿ, ಇದು ಬ್ಲ್ಯಾಕ್ ಕೊಡ್ತೀನಿ. ಇದು ಯಾವುದಕ್ಕೆ ಬ್ಯಾಕ್ಗ್ರೌಂಡ್ ತೊಗೊತಾ ಇದೆ, ನಿಮ್ಮ ಇದಕ್ಕೆ ತೊಗೊತಾ ಇದೆ. ಈ ವೆಬ್ಸೈಟ್ಗೆ ಏನು ಬ್ಯಾಕ್ಗ್ರೌಂಡ್ ತೊಗೊತೀವಲ್ಲ ಅದನ್ನು ತೊಗೊತಾ ಇದೆ. ನೋಡಿ ಇದ್ರ ಮೇಲೂ ಹಿಂಗೆ ಆಗಿರುತ್ತದೆ. ನೆಕ್ಸ್ಟ್ ಟೈಪೋಗ್ರಫಿಯಲ್ಲಿ ಫಾಂಟ್ ಏನಿರಬೇಕು ಅಂತ ಹೇಳ್ತಾ ಇರೋದು. ಲಿಂಕ್ಗಳು ನೀವೇನಾದರೂ ಕೊಟ್ಟರೆ ಆ ಲಿಂಕು ಯಾವ ಕಲರಲ್ಲಿ ಬರುತ್ತಲ್ಲ ಅದು ಬರುತ್ತೆ. ಬ್ಯಾಕ್ಗ್ರೌಂಡು ನೋಡಿ, ಈ ಪ್ಯಾರಾಗ್ರಾಫಿಗೆ ಬ್ಯಾಕ್ಗ್ರೌಂಡು ಬ್ಲೂ ಅಂತ. ಓಕೆನಾ. ನೆಕ್ಸ್ಟ್ ಏನೆಲ್ಲ ಇದೆ, ಟೈಪೋಗ್ರಫಿಯಲ್ಲಿ ಸೈಜ್ ಇದೆ. ಎಮ್ ಮಾಡ್ತೀನಿ ದೊಡ್ಡದಾಯ್ತು, ಎಲ್ ಮಾಡ್ತೀನಿ ಇನ್ನೂ ದೊಡ್ಡದಾಯ್ತು, ಎಕ್ಸೆಲ್ ಮಾಡ್ತೀನಿ ಇನ್ನೂ ದೊಡ್ಡದಾಯ್ತು. ಈ ಥರ ನಿಮ್ಗೆ ಯಾವ ಬೇಕೋ ಅದು ಬೇಡವಾ, ಫ್ರಂಟ್ ಸೈಜ್ ಬೇಡವಾ, ನೀವೇ ಡೈಮೆನ್ಷನ್ ಕೊಡೋದು. ಪ್ಯಾಡಿಂಗ್ ಪ್ರತಿಯೊಂದಕ್ಕೂ ಪ್ಯಾಡಿಂಗ್ ಕೊಡಬೇಕು, ಮಾರ್ಜಿನ್ ಕೊಡಬೇಕು ಅಂತ ಇಟ್ಕೊಳ್ಳೋದು. ಪ್ಯಾಡಿಂಗ್ ಅಂದರೆ ಏನಾಗುತ್ತೆ ಅಂತ ತೋರಿಸ್ತೀನಿ, ಅಬ್ಸರ್ವ್ ಮಾಡಿ. ನೋಡಿ ಅಲ್ಲೊಂದು ಬಾರ್ಡರ್ ಬಂತು ನಿಮಗೆ, ಪ್ಯಾಡಿಂಗ್ ಅಂತ ಇದು ಒಂದು ಬಾರ್ಡರ್ ಬಂತ ನೀಲಿ ಕಲರ್ದು. ಇದಕ್ಕೆ ನಾವೇನಂತೀವಿ ಅಂತಂದರೆ ಪ್ಯಾಡಿಂಗ್ ಅಂತ. ಆ ಕಡೆಯಿಂದ 4 ಕಡೆಯಿಂದ ಇಷ್ಟಿಷ್ಟು ಗ್ಯಾಪ್ನ ನಾವು ಬಿಟ್ಟರೆ ಅದನ್ನು ನಾವು ಪ್ಯಾಡಿಂಗ್ ಅಂತೀವಿ. ಮೇಲೆ ಮತ್ತು ಕೆಳಗಡೆ ಇದು, ಮೇಲೆ ಮತ್ತು ಕೆಳಗಡೆ ಇದು ಪ್ಯಾಡಿಂಗ್. ಇಲ್ಲಿ ಈ ಮೇಲ್ಗಡೆ ಇರೋ ಲೈನ್ ಅಬ್ಸರ್ವ್ ಮಾಡಿ, ಕೆಳಗಡೆ ಇರೋ ಲೈನ್ ಅಬ್ಸರ್ವ್ ಮಾಡಿ. ದೊಡ್ಡದು ಚಿಕ್ಕ ಆಗ್ತಾ ಇದೆಯಲ್ಲ ಪ್ಯಾಡಿಂಗು, ಅದು ಆ ಗ್ಯಾಪ್ ಮೇಲ್ಗಡೆಯಿಂದ ನೀವು ಬರಿತಕ್ಕಂಥ ಇದಕ್ಕೆ ಎಷ್ಟಿರಬೇಕು ಅದ್ರ ಮೇಲೆ ಈ ಪ್ಯಾಡಿಂಗ್ಗಳು ವರ್ಕ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಮಾರ್ಜಿನ್ ಅಂತ ಪ್ಯಾಡಿಂಗಲ್ಲೇ ಮೇಲೆ ಕೆಳಗೆ ಇದು ಸೈಡ್ ಟು ಸೈಡ್, ಸೈಡ್ ಟು ಸೈಡ್ ಎಷ್ಟು ದೂರ ಇರಲಿ ಅಂತ ಅರ್ಥ ಆಗ್ತದೆ. ಸೈಡ್ ಟು ಸೈಡ್, ಸೈಡ್ ಟು ಸೈಡ್. ನೆಕ್ಸ್ಟ್ ಮಾರ್ಜಿನ್ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲ್ಗಡೆ ಎಷ್ಟು ಮಾರ್ಜಿನಲ್ಲಿ ಇರಬೇಕು ನಾವು ಬರೆದಿರ್ತಕ್ಕಂಥ ಇದು. ಅದೇ ಸೈಡ್ ಟು ಸೈಡು ಎಷ್ಟು ಮಾರ್ಜಿನಲ್ಲಿ ಇರಬೇಕು. ಅರ್ಥ ಆಯ್ತು. ಇದೆಲ್ಲವನ್ನು ನೀವು ಮಾಡಬೇಕು ಅಂದರೆ ಇಮೇಜ್ಗಳನ್ನ ಆ್ಯಡ್ ಮಾಡ್ತಾರಲ್ಲ ಅವಾಗ ಹೇಳ್ಕೊಡ್ತೀನಿ, ನೀಟಾಗಿ ಆಗ್ತದೆ. ಸರಿ, ಇವಾಗ ಬಾರ್ಡರ್ಸಲ್ಲಿ ಏನು ಬರುತ್ತೆ, ಬಾರ್ಡರ್ ಬೇಕು ಅಂತಂದರೆ ಇಲ್ಲಿ ಬಾರ್ಡರ್ ಒಂದು ಕ್ರಿಯೇಟ್ ಆಗುತ್ತೆ. ಇದಕ್ಕೆ ಯಾವುದೇ ಬಾರ್ಡರ್ ಕಲರ್ ಇದೆ, ನಾನು ಏನು ಮಾಡ್ತೀನಿ, ವೈಟ್ ಕಲರ್ ಕೊಡ್ತೀನಿ. ಅದು ವೈಟ್ ಕಲರ್ ಬಾರ್ಡರ್ ಹಿಡಿಯುತ್ತೆ. ವೈಟ್ ಕಲರ್ ಬಾರ್ಡರ್ ಹಿಡಿಯುತ್ತಲ್ಲ, ಈ ಬಾರ್ಡರ್ಗೆ ನಾನೇನು ಮಾಡ್ತೀನಿ, ಈ ಬಾರ್ಡರ್ ಇದೆ ಆಲ್ರೆಡಿ ಕೊಟ್ಕೊಂಡು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಎಷ್ಟಪ್ಪ ಬೇಕಂತ ಕೊಡ್ತೀನಿ. ಹಿಂದ್ಗಡೆ ವೈಟ್ ಇರೋದಕ್ಕೆ ನಿಮಗೆ ವೈಟ್ ಕಲರ್ ತಗೊಂತಾರೆ, ಕಲರ್ ಚೇಂಜ್ ಮಾಡ್ತೀವಿ. ಅರ್ಥ ಆಯ್ತು. ನೋಡಿ ಇಲ್ಲೊಂದು ಬಾರ್ಡರ್ ಇದೆ, ಆಲ್ರೆಡಿ ಒಂದು ಬಾರ್ಡರ್ ಬಂದಿದೆ ಸುತ್ತ. ಆ ಪ್ಯಾರಾಗ್ರಾಫ್ ಎಷ್ಟು ಆ ಪ್ಯಾರಾಗ್ರಾಫ್ ಸುತ್ತ ಒಂದು ಬಾರ್ಡರ್ ಬಂದಿದೆ. ಈಗ ನಾನು ಜಾಸ್ತಿ ಮಾಡ್ತಾ ಹೋದಂಗೆ ನಿಮ್ಗೆ ಅರ್ಥ ಆಗ್ತದೆ. ನೋಡಿ ಬಾರ್ಡರ್, ಈ ಥರದ್ದು ಬಾರ್ಡರ್. ನೆಕ್ಸ್ಟ್ ಅಟ್ರಿಬ್ಯೂಟ್ಸ್, ಕಂಟೆಂಟ್.
ಅಟ್ರಿಬ್ಯೂಟ್ಸ್ ನೀವು ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಅಡ್ವಾನ್ಸ್ ಏನಿದೆ ಇದು ಬೇಕಾಗಿಲ್ಲ. ಅದು ಒಂದು CSS ಮತ್ತು HTML ಬೇಕಾದವರು ಅವ್ರು ಮಾಡ್ತಾರೆ. ಸೊ ನಮ್ಗೆ ಇಷ್ಟೇ ಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಸೇವ್ ಅಂತ ಕೊಡ್ತೀವಿ. ಇದರಲ್ಲಿ ಬರ್ತಕ್ಕಂಥ ಆಪ್ಷನ್ಸ್ ಗೊತ್ತಾಯ್ತಾ? ನೆಕ್ಸ್ಟ್ ಆ್ಯಡ್ ಅಂತ ಕೊಡ್ತೀನಿ. ಹೆಡ್ಡಿಂಗ್ ಗೊತ್ತಾಯ್ತು ನಿಮಗೆ, ಪ್ಯಾರಾಗ್ರಾಫ್ ಗೊತ್ತಾಯ್ತು, ಲಿಸ್ಟ್ ಅಂತ ಕೊಟ್ರೆ ಲಿಸ್ಟ್ ನೀವು ಲಿಸ್ಟ್ ಅಂತ ಕೊಟ್ಟು ನೀವು ಮಾಡ್ತಾ ಹೋಗ್ಬೋದು ಅಷ್ಟೇ. ಲಿಸ್ಟ್ ಎಂಟ್ರಿ ಕೊಡ್ತಾ ಹೋದ್ರೆ ನೀವು ಅಲ್ಲಿ ಲಿಸ್ಟ್ ವೈಸ್ ನಿಮಗೆ ಬರ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇದು ಲಿಸ್ಟ್. ಅದೇ ರೀತಿ ನನಗೆ ಟೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಟೂಲ್ಸ್ನ ನೀವು ಕಲ್ತ್ಕೊಳ್ಳಿ. ಲಿಸ್ಟ್ ಆಯ್ತಲ್ಲ, ಕೋರ್ಸ್. ಈ ಕೋರ್ಸ್ ಅಂತ ಕೊಡ್ತೀನಿ. ಕೋರ್ಸಲ್ಲಿ ಏನು ಬರುತ್ತೆ ಅಂತಂದರೆ ಕೋಟ್ ಇದೆ. ಏನಂತ ಕೋಟ್ ಬರೆಯೋಣ? ಕೋಟ್ ಇದೆ, ಏನೋ ಒಂದು ಬರೆಯೋಣ. ಏನು ಬರೆಯೋಣ ಈಗ ಕೋಟಲ್ಲಿ? ಬಿ ಬ್ರೇವ್. ಇದು ಏನಿದೆಯಲ್ಲ ನೋಡಿ, ಈ ಬಿ ಬ್ರೇವ್ ಅಂತಕ್ಕಂಥದ್ದು ಕೋಟ್ ಆಗಿ ಒಂದು ಸಪ್ರೇಟ್ ಲೋಡಿ ಮಾರ್ಜಿನ್ ಬೇಸಿನ್ ಎಲ್ಲ ತಗೊಂಡ್ಬಿಟ್ಟು ಆ ರೀತಿ ಅದು ಮಾತ್ರ ಸಪ್ರೇಟ್ ಆಗಿ ಇರುತ್ತೆ. ನೆಕ್ಸ್ಟ್ ಕೋಡ್ ಅಂತ ಇದೆ. ಇದರಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವರ್ಡ್‌ಪ್ರೆಸ್ ಪ್ಲಸ್ ಕೋರ್ಸ್. ಕೆಲವೊಂದು ಕೋಡ್ಗಳನ್ನ ವರ್ಡ್‌ಪ್ರೆಸ್ ಆಲ್ರೆಡಿ ಅವರೇ ಮಾಡಿಟ್ಟಿರ್ತಾರೆ. ಆ ಕೋಡ್ನ ನೀವು ಇಲ್ಲಿ ಕಾಪಿ ಮಾಡಿದರೆ ಶಾರ್ಟ್ ಕೋಡ್ಸ್ ಅಂತ ಕರಿತೀವಿ. ಓಕೆನಾ? ಶಾರ್ಟ್ ಕೋಡ್ಸ್ ಅಂತ ನಾವು ಇದನ್ನು ಕರಿತೀವಿ. ಈ ಶಾರ್ಟ್ ಕೋಡ್ನ ನೀವು ಆ್ಯಡ್ ಮಾಡಿಬಿಟ್ರೆ ಡೈರೆಕ್ಟಾಗಿ ನಿಮ್ಗೆ ಏನು ಬೇಕಲ್ವಾ ಅದು ಬರ್ತಾ ಹೋಗುತ್ತೆ. ಯಾಕಪ್ಪ ಇದು ನಾನ್ ರೆಸ್ಪಾಂಡಿಂಗ್ ಅಂತ ಬರ್ತಾ ಇದೆ.